ಸಾವಿತ್ರಿ ಮೇಡಮ್. ಎಸ್ ಮೇಡಮ್. ಡಾಕ್ಟರ್ ಸಾವಿತ್ರಿ ಕಮಲಾಪುರ್ನ ಸ್ಟಾರ್ಟ್ ಮಾಡಿ ಮೇಡಮ್. ಸರಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ್ ಕಲ್ಕೇರಿ ಇವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಭಾಗಿಯಾದ ಎಲ್ಲರನ್ನೂ ಆತ್ಮೀಯವಾಗಿ ಈ ಒಂದು ಗೂಗಲ್ ಮೀಟ್ದಲ್ಲಿ ಜಾಯಿನ್ ಆದಂತಹ ಎಲ್ಲರನ್ನ ಸ್ವಾಗತಿಸುತ್ತಾ, ಭಕ್ತನಾದರೆ ಬಸವಣ್ಣನಂತಾಗಬೇಕು, ಜಂಗಮವಾದರೆ ಪ್ರಭುದೇವರಂತಾಗಬೇಕು, ಯೋಗಿಯಾದರೆ ಸಿದ್ದರಾಮಯ್ಯನಂತಾಗಬೇಕು, ಭೋಗಿಯಾದರೆ ಚೆನ್ನ ಬಸವಣ್ಣನ ಅಂತೆ ಆಗಬೇಕು, ಐಕ್ಯನಾದರೆ ಅಜಗಣ್ಣನಂತೆ ಆಗಬೇಕು. ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ, ತತ್ವದ ಮಾತು ಎನಿಗೆ ಕೈಯ ದಾಸಯ್ಯ ಪ್ರಿಯ ರಾಮನಾಥ ಎನ್ನುವ ಶರಣೆ ದುಗ್ಗಳೆಯನ್ನ ನನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಎಲ್ಲಾ ಬಸವ ಪ್ರಮಥರನ್ನ ನನ್ನ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಈ ವೇದಿಕೆಯನ್ನು ಹುಟ್ಟು ಹಾಕಿದಂತಹ ಸಂಸ್ಥಾಪಕರನ್ನು, ಸಂಘಟಕರನ್ನು, ಸಂಯೋಜಕರನ್ನು ಹಾಗೂ ವಚನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಶರಣೆ ಭಾಗ್ಯಕೋಟಿಯವರನ್ನ, ಸ್ವಾಗತ ಪರಿಚಯ ಮಾಡುವಂತ ಬಸಮ್ಮ ಬರ್ಮ ಶೆಟ್ಟಿಯವರನ್ನ, ಈ ಮೂಲ ಘಟ್ಟ ಕಾರಣರಾದಂಥವರು, ವಚನ ಅಧ್ಯಯನ ಇಂದಿನ ಅಗತ್ಯ ಕುರಿತು ಮಾತನಾಡಲು ಇರುವಂತಹ ಶರಣ ನಾಗರಾಜ್ ಮತ್ತಿಹಳ್ಳಿ ಸರ್ ಅವರನ್ನು, ಮಾರ್ಗದರ್ಶನದ ನುಡಿಗಳನ್ನ ಆಡ್ತಕ್ಕಂತಹ ಶರಣೆ ಪ್ರೇಮಕ್ಕ ಅಣ್ಣಿಗೇರಿ ಅಕ್ಕನವರನ್ನು, ಶರಣು ಸಮರ್ಪಣೆ ಮಾಡುವ ಶರಣೆ ಪ್ರೊಫೆಸರ್ ಶಕುಂತಲಾ ಸಿಂಧೂರ್, ವಚನ ಮಂಗಳ ಮಾಡುವಂತಹ ಬಬಿತಾ ಪಂಚನ್ನವರ್, ತಮಗೆ ವಹಿಸಿದಂತಹ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡತಕ್ಕಂತಹ ದಾನಮ್ಮ ಜಳಕಿ ಮೇಡಮ್ ಅವರನ್ನು ಎಲ್ಲರನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ, ಮೊದಲನೇದಾಗಿ ವಚನ ಪ್ರಾರ್ಥನೆಯನ್ನ ಪ್ರಾರಂಭಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಶರಣೆ ಭಾಗ್ಯಕೋಟಿ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇಂದಿನ ನನ್ನ ವಚನ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೀತು, ತೋರಣಕ್ಕೆ ತಂದ ತಳಿರ ಮೀತು, ಹಬ್ಬಕ್ಕೆ ತಂದ ಹರಕೆಯ ಕುರಿ, ಕೊಂದರೆಂಬುದು ಅರಿಯದೆ ಬೆಂದವಡಲ ಹೊರೆಯ ಹೋಯಿತಲ್ಲದೆ, ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು, ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು, ಕೊಂದ ಹರುಳಿವರೆ ಕೂಡಲ ಸಂಗಮ ದೇವ, ಕೊಂದವರುಳಿವರೆ ಕೂಡಲ ಸಂಗಮ ದೇವ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೀಯಿತು, ತೋರಣಕ್ಕೆ ತಂದ ತಳಿರ ಮೀಯಿತು, ಹಬ್ಬಕ್ಕೆ ತಂದ ಹರಕೆಯ ಕುರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ತಮಗೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂತಹ ಧರ್ಮದ ಸಂದೇಶವನ್ನ ತಿಳಿಸಿದಂತಹ ಬಸವಣ್ಣನವರು ಅಡಿಪಾದಗಳಿಗೆ ವಂದಿಸಿ, ಮುಂದಿನ ಕಾರ್ಯಕ್ರಮ ಸ್ವಾಗತ ಮತ್ತು ಪರಿಚಯ
ಶರಣೆ ಬಸಮ್ಮ ಬರಂಶೆಟ್ಟಿ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನಕೂಟ ಸಂಘಟನೆಗಳಿಂದ ಶರಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇವತ್ತಿನ ದತ್ತಿ ದಾನಿಗಳಾದ ಶರಣ ಶಿವಾನಂದ ಕಲ್ಕೇರಿಯವರ ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ವಚನ ಅಧ್ಯಯನ ಇಂದಿನ ಅಗತ್ಯ ಎಂಬ ವಿಷಯದ ಮೇಲೆ ಶರಣ ಶ್ರೀ ನಾಗರಾಜ್ ಮತ್ತಿಹಳ್ಳಿಯವರಿಂದ ಉಪನ್ಯಾಸ. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿದ ಶರಣೆ ಭಾಗ್ಯಕೋಟಿ ಅವರಿಗೂ, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣೆ ಸಾವಿತ್ರಿ ಕಮಲಾಪುರ್ ಅವರಿಗೂ, ಮಾರ್ಗದರ್ಶನದ ನುಡಿಗಳನ್ನು ಆಡಲಿರುವ ಶರಣೆ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೂ, ಮುಂದೆ ವಚನ ಮಂಗಳ ಮಾಡಲಿರುವ ಶರಣೆ ಬಬಿತಾ ಪಂಚಣ್ಣನವರಿಗೂ ಆದರದ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ಮುಂದೆ ಶರಣ ಸಮರ್ಪಣೆ ಮಾಡಲಿರುವ ಪ್ರೊಫೆಸರ್ ಶರಣೆ ಶಕುಂತಲಾ ಸಿಂಧೂರ್ ಅವರಿಗೂ, ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡುತ್ತಿರುವ ಶರಣೆ ದಾನಮ್ಮ ಜಳಕಿ ಅವರಿಗೂ, ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣೆಯರಾದ ಸರಸ್ವತಿ ಬಿರಾದಾರ್, ಪ್ರೇಮಕ್ಕ ಅಣ್ಣಿಗೇರಿ, ಶರಣರಾದ ಸಿದ್ದಪ್ಪ ಎಸ್ ಪಡನಾಳ್, ಪ್ರೊಫೆಸರ್ ರಾಜಾನಂದ್ ಗಾರ್ಗಿ, ಶ್ರೀ ಶೈಲ್ ಐನಾಪುರ್, ಶಿವಶರಣಪ್ಪ ಮದ್ದೂರ್ ಅವರಿಗೂ ಮತ್ತು ಕಾರ್ಯಕ್ರಮದ ಸಂಘಟಕರಾದ ಶರಣೆಯರಾದ ಶಾರದಮ್ಮ ಪಾಟೀಲ್ ಮೇಟಿ, ಗೌರಮ್ಮ ನಾಶಿ, ಸುಧಾ ಪಾಟೀಲ್ ಇವರೆಲ್ಲರಿಗೂ ಆದರದ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ನಾನು ಶರಣೆ ಗೌರಮ್ಮಕ್ಕ ನಾಸಿಯವರ ಪರಿಚಯದಿಂದ ಈ ವೇದಿಕೆಗೆ ಬಂದು 6 ತಿಂಗಳಾಯಿತು. ಈ ವೇದಿಕೆಯ ಮಾರ್ಗದರ್ಶಕರಾದ ಶರಣ ಡಾಕ್ಟರ್ ಪಟ್ಟಣ್ ಸರ್ ಮತ್ತು ಗೌರಮ್ಮಕ್ಕ ನಾಸಿ, ಸುಧಾ ಪಾಟೀಲ್ ಅವರ ಸಹಕಾರ ಪ್ರೋತ್ಸಾಹದಿಂದ ಮಾತನಾಡುವಂತಾಗಿದೆ. ಸಾಕಷ್ಟು ಬರೆಯಲು ಕಲಿತೆ. ಇವರೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ವೇದಿಕೆ ಹೊಸಬರನ್ನು ಬೆಳೆಸುತ್ತಾ, ಶೈಕ್ಷಣಿಕ ವೈಚಾರಿಕ ಕ್ರಾಂತಿ ಮಾಡುತ್ತಾ, ಸಾಧಕರ ನುಡಿಗಳಲ್ಲಿ ಸಾಧಕರ ಶರಣರ ಜೀವನ ವೃತ್ತಾಂತ ಮತ್ತು ವಚನಗಳ ಆಳ ಅಧ್ಯಯನ ಮನಗಳಿಗೆ ತಲುಪಿಸುವ ಕಾರ್ಯ ಮೆಚ್ಚುವಂಥದ್ದು. ಅಲ್ಲದೆ ಸಾಮಾಜಿಕ ಕಳಕಳಿ ಹೊಂದಿರುವ ಈ ವೇದಿಕೆಯ ಮಾರ್ಗದರ್ಶಕರು ಸಂಘಟಕರೂ ಆದ ಡಾಕ್ಟರ್ ಪಟ್ಟಣ್ ಸರ್ ಅವರು ಸಮಾಜದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಪ್ರತಿಭಟಿಸುವ ಶಕ್ತಿಯು ಈ ವೇದಿಕೆ ಹೊಂದಿದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಇಂತಹ ಒಂದು ವೇದಿಕೆಯಲ್ಲಿ ನಾನು ಇರುವುದು ಹೆಮ್ಮೆ ಮತ್ತು ಸಂತಸ ತಂದಿದೆ. ಸರ್, ತಮಗೆ ವೇದಿಕೆ ಪರವಾಗಿ ವೇದಿಕೆಗೆ ಆದರದ ಭಕ್ತಿಪೂರ್ವಕ ಸ್ವಾಗತ ಮತ್ತು ಶರಣಾರ್ಥಿಗಳು. ಉಪನ್ಯಾಸಕರ ಪರಿಚಯ. ಶ್ರೀ ಶರಣ ನಾಗರಾಜ್ ಮತ್ತಿಹಳ್ಳಿಯವರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಗ್ರಾಮದಲ್ಲಿ ದಿನಾಂಕ 3/5/1975 ಜನಿಸಿದರು. ಇವರು MA BEd ಪದವೀಧರರು. ಗುರುದೇವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಶ್ರೀಯುತರು ದಿನಾಂಕ 12/2/2004 ಸರ್ಕಾರಿ ಪ್ರೌಢಶಾಲೆಗೆ ಉಪಾಧ್ಯಾಯರಾಗಿ ಸೇವೆಗೆ ಸೇರಿದರು. ದಿನಾಂಕ 1/7/2023 ಮುಖ್ಯ ಉಪಾಧ್ಯಾಯರಾಗಿ ಬಡ್ತಿ ಹೊಂದಿದರು. ಬಯಲು ತುಂಬರಗುದ್ದಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ ಕಳೆದ 23 ವರ್ಷಗಳಿಂದ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿರುವರು. ಡಯಟ್ಗಳಲ್ಲಿ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ತರಬೇತಿ ನೀಡಿದ ಅನುಭವವಿದೆ. ಶ್ರೀಯುತರು 2019-2020 ಸಾಲಿನ ರಾಜ್ಯ ಮಟ್ಟದ ಹಿಂದಿ ಪ್ರಶ್ನೆ ಪತ್ರಿಕೆ ತಯಾರಿಸುವಲ್ಲಿ ಭಾಗವಹಿಸಿದರು. ಶ್ರೀಯುತರಿಗೆ 1/9/2019 ರಾಯಚೂರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು 5/9/2023 ಸರ್ ಮೇಡಮ್, ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ರಿ. ಬರಂಶೆಟ್ಟಿ ಮೇಡಮ್. ಹೌದಾ, ಸರಿ. ಶ್ರೀಯುತರಿಗೆ 1/9/2019 ರಾಯಚೂರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು 5/9/2023 ವಿಜಯನಗರ ಜಿಲ್ಲೆಯ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಚಿಕ್ಕೇನಕೊಪ್ಪ ಶರಣರ ಬಳಗದ ವತಿಯಿಂದ ಪ್ರತಿ ತಿಂಗಳು ನಡೆಯುವ ಮಾಸಿಕ ಚಿಂತನ ಕಾರ್ಯಕ್ರಮದಲ್ಲಿ ಇವರ ಉಪನ್ಯಾಸವಿರುತ್ತದೆ. ಕೊಟ್ಟೂರಿನ ಥಿಯೋಸೋಫಿಕಲ್ ಲಾಡ್ಜಿನಲ್ಲಿ ಕಳೆದ 2 ವರ್ಷಗಳಿಂದ ಪ್ರತಿ ಬುಧವಾರ ಮತ್ತು ಶನಿವಾರದಂದು ತಪ್ಪದೆ ಶ್ರೀಯುತರ ಉಪನ್ಯಾಸವಿರುತ್ತದೆ.
ಹಲವಾರು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ ಅನುಭವವಿದೆ. ಇಂದು ವಚನ ಅಧ್ಯಯನ ಇಂದಿನ ಅವಶ್ಯಕತೆ ಬಗ್ಗೆ ಉಪನ್ಯಾಸ ಮಾಡಲಿದ್ದಾರೆ. ಸರ್ ತಮಗೆ ವೇದಿಕೆ ಪರವಾಗಿ ವೇದಿಕೆಗೆ ಆದರದ ಭಕ್ತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಮೇಡಮ್ ತಮ್ಗೆ. ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ 23 ವರ್ಷಗಳವರೆಗೆ ಸೇವೆ ಸಲ್ಲಿಸಿದಂತಹ ಅಪ್ಪಟ ಬಸವ ಭಕ್ತರು, ಚಿಂತಕರು, ಒಳ್ಳೆಯ ಅನುಭಾವಿಗಳು, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು, ರಾಜ್ಯ ಪ್ರಶಸ್ತಿ, ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದಂತವರು, ಮಾಸಿಕ ಚಿಂತನ, ಹೀಗೆ ಹಲವಾರು ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ನಾಗರಾಜ್ ಸರ್ ತಮಗೆ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನ ಬಯಸುತ್ತಾ, 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಒಂದು ವಚನ ಈ ಅನುಭವ ಮಂಟಪವನ್ನ ಸ್ಥಾಪನೆಯನ್ನ ಮಾಡಿದ್ರು. ವಿಶ್ವ ಭಾವೈಕ್ಯತೆಯ ಪ್ರತೀಕವೆಂದರೆ ಅದು ತಪ್ಪಾಗಲಾರದು. ಅಲ್ಲಿಯ ಜಾತಿಯ ಇರಲಿಲ್ಲ, ಶ್ರೀಮಂತಿಕೆಯ ಪೊಗರು ಕಾಣಲಿಲ್ಲ, ನಾ ಮೇಲು ನೀ ಮೇಲು ಎಂಬ ಭಾವನೆಗಳು ಅಲ್ಲಿ ಆ ಒಂದು ಇದಕ್ಕೆ ಅವಕಾಶ ಇದ್ದಿರಲಿಲ್ಲ. ನಾವೆಲ್ಲರೂ ಒಂದಾಗಿ ಬದುಕಬೇಕು, ಕಾಯಬೇಕು, ಬದುಕಬಾರದು, ಶ್ರಮ ವಹಿಸಿ ದುಡಿದು ಉಣ್ಣು ಬದುಕಿನ ಭಾವೈಕ್ಯತೆಯ ಪರಿಕಲ್ಪನೆ ಅಂದೇ ಅನುಭವ ಮಂಟಪದಲ್ಲಿ ಪ್ರತಿಷ್ಠಾಪನೆಯಾಗಿತ್ತು. ಅಂತಹ ಒಂದು ಅನುಭವ ಮಂಟಪದ ಒಂದು ಕಾರ್ಯ ತತ್ಪರತೆ ಈ ಒಂದು ವೇದಿಕೆಯಿಂದ ನಡೆದು ಬರ್ತಾ ಇದೆ. ಇದು ವಿಶ್ವ ಭಾವೈಕ್ಯತೆಯ ಸಂದೇಶ. ಇಂದು ನಮ್ಮ ಬದುಕಿನಲ್ಲಿ ನಾವು ಗುರುತಿಸಿಕೊಂಡು ಬಂದರೆ ಮಾತ್ರ ನಮಗೆ ನಿಜವಾದ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ಆಗ್ತದ ಅನ್ನುವಂತಹ ಅರಿವಿನ ಮೇಲೆ ಬಂದಂತಹ ಸರ್ಗೆ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ, ಶರಣ ನಾಗರಾಜ್ ಮತ್ತಿಹಳ್ಳಿ ಸರ್ ಅವರು ವಚನ ಅಧ್ಯಯನ ಇಂದಿನ ಅಗತ್ಯ ಕುರಿತು ಮಾತನಾಡಲು ಬರ್ತಾ ಇದ್ದಾರೆ. ಮತ್ತೊಮ್ಮೆ ಸ್ವಾಗತ ಸರ್ ತಮ್ಗೆ, ವೇದಿಕೆ ನಿಮಗಾಗಿ. ಧನ್ಯವಾದಗಳು ಮೇಡಮ್. ಓಂ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ಬಸವಾದಿ ಪ್ರಮಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಳ್ತಾ, ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ ಕಲ್ಕೇರಿ ಇವರ ಶರಣರ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಇಂದು ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗುರುಗಳು, ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಹಿರಿಯ ವ್ಯಕ್ತಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಇಂದು ವಚನ ಅಧ್ಯಯನ ಮತ್ತು ಅದರ ಇಂದಿನ ಅಗತ್ಯದ ಕುರಿತು ನನಗೆ ತಿಳಿದ ಮಟ್ಟಿಗೆ ತಮ್ಮ ಮುಂದೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬಹುತೇಕ ಹಲವಾರು ಇದೇ ವೇದಿಕೆಯಲ್ಲಿ ವಚನ ಸಾಹಿತ್ಯದ ಕುರಿತು, ಅದರ ಉಗಮ ಹೇಗಾಯಿತು, ಅದರ ಬೆಳವಣಿಗೆ ಹೇಗಾಯಿತು, ಅದರ ಇಂದಿನ ಅಗತ್ಯ ಅಥವಾ ಅದರ ಇಂದಿನ ಸಮೀಕ್ಷೆ, ಅದರ ಒಂದು ಪಕ್ಷಿ ನೋಟ, ಬಹುತೇಕ ಹಲವಾರು ವೇದಿಕೆಗಳಲ್ಲಿ ಇದರ ಕುರಿತು ಸುದೀರ್ಘವಾಗಿ ಚರ್ಚೆಗಳು ಆಗಿದ್ದಾವೆ. ಅದರ ಕುರಿತು ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಹೋಗ್ತಾನೆ. ವಚನಗಳು ಚಂಪೂ ಕಾವ್ಯಗಳಿಗಿಂತ ಬರೀ ಹೊರ ನೋಟದಲ್ಲಿ ಮಾತ್ರವಲ್ಲದೆ ಒಳಸತ್ವದಲ್ಲಿಯೂ ಕೂಡ ಭಿನ್ನ ಆಗ್ತವೆ. ಚಂಪೂ ಕಾವ್ಯಗಳು ಗಾತ್ರದಲ್ಲಿ ದೊಡ್ಡವು, ಅವುಗಳ ಭಾಷೆ ಪ್ರೌಢ, ವಸ್ತು ಹಿಂದಿನಿಂದಲೂ ಬಂದಿರತಕ್ಕಂತಹ ಪೌರಾಣಿಕ ಕಥೆಗಳು, ಸಮಯ ದೊರೆತಾಗ ರಾಜರನ್ನೂ ಕೂಡ ಪೋಷಕರನ್ನೂ ಕೂಡ ಹೊಗಳೋದು ಈ ಕವಿಗಳ ಒಂದು ರೂಢಿ. ಅವುಗಳ ಶ್ರೋತೃವರ್ಗ ಅಥವಾ ವಿದ್ವಾಂಸರು ಅಥವಾ ಆಸ್ಥಾನ ಪಂಡಿತರು ಛಂದಸ್ಸಿನ ದೃಷ್ಟಿಯಿಂದಲೂ ಕೂಡ ಹೇಳೋದಾದ್ರೆ, ಸಂಸ್ಕೃತದಿಂದ ಬಂದ ಅಕ್ಷರ ವೃತ್ತಗಳು, ಪ್ರಾಕೃತದಿಂದ ಬಂದ ಕಂದ ಪದ್ಯಗಳೇ ಅಲ್ಲಿ ಹೆಚ್ಚು. ಎಲ್ಲೋ ಮಧ್ಯೆ ದೇಸೀಯವಾದ ತ್ರಿಪದಿ ಷಟ್ಪದಿ ತೀರ ವಿರಳವಾಗಿ ಕಾಣಿಸ್ಕೊಳ್ಬಹುದು. ಗದ್ಯದಲ್ಲಿ ಅಂತಹ ವಿಶಿಷ್ಟವೇನೂ ಇಲ್ಲ. ಕೃತಿಕಾರನ ವೈಯಕ್ತಿಕ ಅನುಭವಕ್ಕೆ ಪ್ರಾಧಾನ್ಯ ಇಲ್ಲ. ವಚನಗಳು ಈ ಚಂಪೂ ಕಾವ್ಯಗಳಿಗಿಂತ ಸಂಪೂರ್ಣವಾಗಿ ಬೇರೆಯಾಗಿ ನಿಲ್ತವೆ.
ಯಾವುದೇ ಸಿದ್ಧ ಛಂದ ರೂಪವೂ ಇಲ್ಲಿ ಇರೋದಿಲ್ಲ. ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ಬಗೆಯ ಮುಕ್ತ ಛಂದಸ್ಸು ಇವು. ಇಲ್ಲಿ ಕೃತಿಕಾರ ತನಗನಿಸಿದ್ದನ್ನ ಸ್ವತಂತ್ರವಾಗಿ ಅಭಿವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ವಚನಗಳಲ್ಲಿ ಹಾಗೆ ನೋಡಿದ್ರೆ ಅದೇ ಮುಖ್ಯ. ತಮ್ಮ ದೈವಭಕ್ತಿ, ಸುಖ, ದುಃಖ, ಕೋಪ, ತಾಪ, ಸಮಾಜದ ಬಗ್ಗೆ ತನಗನಿಸಿದ್ದನ್ನ ಅಥವಾ ಇಂತಹ ತೀವ್ರವಾಗಿರ್ತಕ್ಕಂಥ ಅನುಭವಗಳನ್ನ ಇವುಗಳನ್ನ ವಚನಕಾರರು ಹೇಳ್ಕೊಂಡ್ರು. ಕನ್ನಡ ಸಾಹಿತ್ಯಕ್ಕೆ ವೈಯಕ್ತಿಕ ಒಳಪ್ರಪಂಚ ಬಂದದ್ದೇ ವಚನಕಾರರಿಂದ. ಈ ಸಾಹಿತ್ಯದಲ್ಲಿ ಕಾಲ್ಪನಿಕ ಜಗತ್ತಿಗಿಂತ ವ್ಯಕ್ತಿಯ ಒಳ ವಾಸ್ತವ ಜಗತ್ತಿನ ಚಿತ್ರಣ ನಮ್ಗೆ ಸಿಗ್ತದೆ. ಇಲ್ಲಿ ವ್ಯಕ್ತಿಯ ಸುತ್ತ ಇರ್ತಕ್ಕಂತಹ ಹೊರ ಜಗತ್ತು ಕನ್ನಡ ಸಾಹಿತ್ಯವನ್ನ ಪ್ರವೇಶಿಸಿದ್ದೂ ಕೂಡ ವಚನಕಾರರ ಮೂಲಕವಾಗಿಯೇ. ಇಲ್ಲಿ ಚಂಪೂ ಕಾವ್ಯಗಳಲ್ಲಿ ಕವಿಯ ಸುತ್ತಮುತ್ತಣ ಸಮಾಜ ತನ್ನ ಎಲ್ಲ ಸಮಸ್ಯೆ ಸಂಕೀರ್ಣತೆಗಳೊಡನೆ ಅವತರಿಸಿರ್ತಕ್ಕಂಥದ್ದು ತೀರಾ ಅಪೂರ್ವ. ಪಂಪನಲ್ಲಿ ಶ್ರೀಮಂತಿಕೆ ವಿಡಂಬನೆಯನ್ನ ಒಂದೆರಡು ಕಡೆ ಕಂಡು ಬರ್ತದೆ. ಹೆಂಡ್ಗುಡುಕರ ವಿನೋದ ಚಿತ್ರ ಒಂದೆಡೆ ಬಂದಿದೆ. ಹಾಗೆ ಆ ಕಾಲದ ವೀರ ಜೀವನದ ಸ್ವಲ್ಪ ವಿಸ್ತಾರವಾದ ಪರಿಚಯ ಪಂಪ ರನ್ನರಿಂದ ನಮ್ಗೆ ದೊರಕುತ್ತದೆ. ನಯಸೇನನ ಧರ್ಮಾಮೃತದಲ್ಲಿ ಬರ್ತಕ್ಕಂತಹ ಉಪಮೆ ಗಾದೆಗಳಲ್ಲಿ ಆ ಕಾಲದ ಜನ ಹೇಗೆ ಬದುಕ್ತಾ ಇದ್ರು ಎಂಬುದನ್ನ ಅದರ ಬಗ್ಗೆ ನಮ್ಗೆ ಸಂಪೂರ್ಣ ಅರಿವು ನಮಗೆ ಮೂಡ್ತದೆ. ಆದ್ರೆ ವ್ಯಕ್ತಿ ತನ್ನ ಸಮಾಜದ ಭಾಗವಾಗಿ ಹೊರ ಜಗತ್ತಿನೊಂದಿಗೆ ಹೇಗೆ ಮಿಡಿದನೆಂಬ ಚಿತ್ರ ನಮಗೆ ದೊರಕೋದಿಲ್ಲ. ಜಗತ್ತಿನ ಕನ್ನಡಿಯ ಚಿತ್ರ ಅಲ್ಲಿ ಸ್ವಲ್ಪ ದೊರಕಬಹುದು. ವ್ಯಕ್ತಿಯ ಅಂತರಂಗಕ್ಕೆ ಸಂಬಂಧಿಸಿದ ಜಗತ್ತು ಅಲ್ಲಿ ಮೂಡಿಲ್ಲ. ವಚನಕಾರರು ಅಂತಹ ಜಗತ್ತನ್ನ ತಮ್ಮ ಸಂವೇದನೆಗೆ ಒಳಗಾದ ಜಗತ್ತನ್ನ ಕನ್ನಡಕ್ಕೆ ತಂದರು. ವ್ಯಕ್ತಿಯ ವೇದನೆ ಸಂವೇದನೆಗಳ ಎರಡೂ ಕೂಡ ನಿಜವಾದ ಅರ್ಥದಲ್ಲಿ ಕನ್ನಡಕ್ಕೆ ಬಂದದ್ದು ವಚನಕಾರರ ಮೂಲಕವೇ. ಸಾಹಿತ್ಯಿಕ ದೃಷ್ಟಿಯಿಂದ ವಚನಕಾರರಿಗಿಂತ ವಚನಗಳು ಬಹಳ ಮುಖ್ಯವಾಗ್ತವೆ. ಅಂದ್ರೆ ಸಾಮಾಜಿಕ ಕ್ರಾಂತಿಯ ದೃಷ್ಟಿಯಿಂದ ವಚನಕಾರರು ಮುಖ್ಯರಾಗ್ತಾರೆ. ಎಷ್ಟೇ ಆಗ್ಲಿ, ವಚನಗಳು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ವಚನಕಾರರು ಕ್ರಾಂತಿಯನ್ನು ಉಂಟು ಮಾಡಲು ಬಳಸಿದ ಉಪಕರಣಗಳೇ ಆಗಿವೆ. ವಚನಗಳ ಬಗ್ಗೆ ವಿಶೇಷವಾಗಿ ಕೆಲಸ ಮಾಡಿದವರೆಲ್ಲ ಬಹುಮಟ್ಟಿಗೆ ಸಾಹಿತ್ಯಜ್ಞರು. ಅವುಗಳ ಬಗ್ಗೆ ಬರೆದ ಲೇಖನಗಳು, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವಕ್ಕೆ ದೊರೆತ ಮಾನ್ಯತೆ, ಇವು ಕೂಡ ವಚನಗಳನ್ನ ಸಾಹಿತ್ಯಿಕವಾಗಿ ನೋಡುವಂತಹ ದೃಷ್ಟಿಯನ್ನ ಬಲಗೊಳಿಸಿವೆ. ಇಲ್ಲಿ ಸಾಹಿತ್ಯಜ್ಞರ ವಿಶೇಷ ಲಕ್ಷ್ಯವನ್ನ ಸೆಳೆದುಕೊಳ್ತವೆ. ನಮ್ಮಲ್ಲಿ ಬಹುಜನ ವಚನಗಳ ಅಧ್ಯಯನಕ್ಕೆ ತೊಡಗಿದ್ರೆ ಅವುಗಳಲ್ಲಿರ್ತಕ್ಕಂತಹ ಈ ಮೋಹಕ ಗುಣದಿಂದಲೇ. ಆದ್ರೆ ಇದರಿಂದ ಆಗಿರ್ತಕ್ಕಂಥ ಸಣ್ಣ ದುಷ್ಪರಿಣಾಮಗಳೂ ಕೆಲವಿವೆ. ವಚನಕಾರರೆಂದ್ರೆ ದಾಸಿಮಯ್ಯ, ಬಸವಣ್ಣ, ಅಲ್ಲಮ್ಮ, ಅಕ್ಕ ಮಹಾದೇವಿಯವರು ನೆನಪಿಗೆ ಬರ್ತಾರೆ. ಅವರು ಎಲ್ಲ ವಚನಗಳನ್ನು ಓದೋದಕ್ಕಿಂತ ಸಂಗ್ರಹಗಳಲ್ಲಿ ಬರ್ತಕ್ಕಂಥ ಕೆಲವು ವಚನಗಳನ್ನ ಮನನ ಮಾಡಿ ನೇರವಾಗಿ ವ್ಯಾಖ್ಯಾನಕ್ಕೆ ತೊಡಗ್ತಾರೆ. ಅದೇ ವಚನ ಸಾಹಿತ್ಯ ಒಂದು ಸಾಮಾನ್ಯೀಕರಣಗೊಳಿಸಿ ಮಾತನಾಡ್ತಾರೆ. ಸಾಮಾನ್ಯೀಕರಣ ಮಾಡಿಸ್ಲಾಗೂ ಕೂಡ ಯಾವಾಗ್ಲೂ ಸರಿಯಾಗಿಯೇ ಇರ್ತಕ್ಕಂಥ ಹೇಳಿಕ್ ಬರೋದಿಲ್ಲ. ಸಾಹಿತ್ಯದ ವಿದ್ಯಾರ್ಥಿಗಳಾದ್ರೂ ಕೂಡ ಸಾಹಿತ್ಯಿಕ ಮೌಲ್ಯವುಳ್ಳ ವಚನಕಾರರನ್ನೆಲ್ಲ ಓದುತ್ತಾರೆ ಅಂದ್ರೆ ಅದರ ನಂಬಿಕೆ ನನಗಿಲ್ಲ. ಉರ್ಲಿಂಗ ದೇವ ತೆಗೆದುಕೊಳ್ಳಿ, ಗಜೇಶ ಮಸಣಯ್ಯನವರನ್ನು ತೆಗೆದುಕೊಳ್ಳಿ, ಇವರ ಉತ್ಕೃಷ್ಟ ವಚನಕಾರರ ಹೆಸರನ್ನು ಅನೇಕರು ಕೇಳಿಯೇ ಇಲ್ಲ. ಇವರ ಮಧುರ ಭಾವದ ವಚನಗಳು ಅಕ್ಕ ಮಹಾದೇವಿಯ ವಚನಗಳಿಗೆ ಸರಿಸಮಾನವಾಗಿ ನಿಲ್ತವೆ ಎಂಬತಕ್ಕಂಥದ್ದು ಬಹುತೇಕ ಜನರಿಗೂ ಇದು ಗೊತ್ತೇ ಇಲ್ಲ. ವಚನಗಳ ಬಗ್ಗೆ ಬರೆದಿರ್ತಕ್ಕಂಥವ್ರು ಆ ಕಾಲದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯನ್ನ ಗಮನಿಸಿಲ್ಲವೆಂದೇ ನಾನು ಖಂಡಿತವಾಗಿ ಸೂಚಿಸ್ತಾ ಇಲ್ಲ. ಆದ್ರೆ ಸಮಾಜಶಾಸ್ತ್ರ ಮತ್ತು ಇತಿಹಾಸಗಳನ್ನ ವಿಶೇಷವಾಗಿ ಓದಿರ್ತಕ್ಕಂಥ ಮಹನೀಯರು ಈ ಕಡೆ ಇನ್ನೂ ತಮ್ಮ ಗಮನವನ್ನು ಹರಿಸದಿರ್ತಕ್ಕಂಥದ್ದು ನಮ್ಮ ಒಂದು ದುರದೃಷ್ಟ. ಇದರ ಫಲವಾಗಿ ಭಾರತೀಯ ಸಾಮಾಜಿಕ ಇತಿಹಾಸದಲ್ಲಿ ಪ್ರಮುಖವಾಗಿ ಉಲ್ಲೇಖವಾಗಬೇಕಾಗಿದ್ದ ಅನೇಕ ವಚನಕಾರರ ಸಾಮಾಜಿಕ ಕ್ರಾಂತಿಯ ವಿಷಯ ಕರ್ನಾಟಕದ ಗಡಿಗಳನ್ನು ದಾಟಿ ಆಚೆಗೆ ಇನ್ನೂ ಹೆಚ್ಚಾಗಿ ಹೋಗೇ ಇಲ್ಲ. ಸಮಾಜಶಾಸ್ತ್ರಜ್ಞರಾಗ್ಲಿ, ಇತಿಹಾಸಜ್ಞರಾಗ್ಲಿ ವ್ಯಾಖ್ಯಾನಿಸಬೇಕಾಗಿರ್ತಕ್ಕಂಥ ಒಂದು ಫಲವತ್ತಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಉಂಟು ಎಂಬುದನ್ನ ನನಗೆ ಪರಿಮಿತ ಜ್ಞಾನದಿಂದ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಅನ್ನೋದು ವ್ಯಕ್ತಿಯ ಮಾನಸಿಕ ಒತ್ತಡದ ಫಲವಾಗಿ ಮೂಡುತ್ತಕ್ಕಂಥ ಒಂದು ಅಂಗ. ವಚನಗಳಲ್ಲಿಯೂ ಕೂಡ ಅನೇಕವು ಅಂತಹ ತುಡಿತದಿಂದ ಬಂದಂಥವಾಗಿರ್ತಕ್ಕಂಥವು. ಅತ್ಯುತ್ತಮ ಸಾಹಿತ್ಯದ ಮೆರಕ ನಾವು ಪಡೆದಿವೆ. ಅವುಗಳಲ್ಲಿ
ಭಾವಗೀತಾತ್ಮಕ ಗುಣಗಳನ್ನ ವಿಮರ್ಶಕರು ಗುರುತಿಸಿದ್ದಾರೆ. ಆದರೆ ಒಟ್ಟಾರೆ ವಚನ ವಾಂಗ್ಮಯವನ್ನು ನೋಡಿದಾಗ ಆ ವಾಂಗ್ಮಯ ಒಂದು ಕಾಲದ ಸಮಾಜದ ಅಗತ್ಯದ ಫಲವಾಗಿ ಮೂಡಿ ಬಂದಿತ್ತೆಂಬುದನ್ನು ಗೋಚರವಾಗುತ್ತದೆ. ಆ ವಚನ ವಾಂಗ್ಮಯದಲ್ಲಿ ಸಾಹಿತ್ಯಿಕ ಮೌಲ್ಯವಿದ್ರೆ ಅದನ್ನ ಸೃಷ್ಟಿಸಿರ್ತಕ್ಕಂಥವರ ವೈಯಕ್ತಿಕ ಪ್ರತಿಭೆ, ಹಿನ್ನೆಲೆಗಳು ಕೂಡ ಕಾರಣವಾಗಿರ್ತವೆ. ಮತ್ತು ಈ ಸಾಹಿತ್ಯಿಕ ಮೌಲ್ಯದಿಂದಾಗಿ ಅವರು ಯಾವ ಉದ್ದೇಶಕ್ಕಾಗಿ ವಚನಗಳನ್ನು ಬರೆದ್ರೋ ಆ ಉದ್ದೇಶ ಇನ್ನೂ ಪರಿಣಾಮಕಾರಿಯಾಗಿ ಕೈಗೂಡುತ್ತದೆ. ಆದ್ರೆ ಸಾಹಿತ್ಯಿಕ ಗುಣಗಳನ್ನು ಕೆಲವು ವಚನಕಾರರ ಮಿತ ಸಂಖ್ಯೆಯ ವಚನಗಳನ್ನೇ ಲಕ್ಷಿಸ್ತಾ ಹೋಗೋದಾದ್ರೆ ವಚನ ವಾಂಗ್ಮಯವೆಂದ್ರೆ ಅಷ್ಟೇ ಅಥವಾ ಅಂಥದ್ದೇ ಎಂಬ ಭ್ರಾಂತಿಯನ್ನ ಹುಟ್ಟಿಸೋದಕ್ಕಾಗ್ಲಿ ವಚನಕಾರರಿಗೆ ನಾವು ಅನ್ಯಾಯವನ್ನು ಮಾಡಿದಂತಾಗ್ತದೆ. ಇದನ್ನು ಹೇಳಲಿಕ್ಕೆ ಕಾರಣ ಒಂದು ಸ್ಪಷ್ಟ. ಇಲ್ಲಿ ಆಂದೋಲನದ ಫಲವಾಗಿ ವಚನಗಳು ಮೂಡಿಬಂದು ಅಂತ ನಾವು ಪರಿಭಾವಿಸಿದಾಗ ಬಸವಣ್ಣನವರು, ಅಲ್ಲಮಪ್ರಭುಗಳು ಮುಂತಾದವರ ಬರಹಗಳಲ್ಲಿ ಕೆಲವು ಮಾತ್ರ ಮುಖ್ಯವಾಗೋದಿಲ್ಲ, ಎಲ್ಲವೂ ಮುಖ್ಯವಾಗ್ತವೆ. ಈ ಮಿತ ಸಂಖ್ಯೆಯ ವಚನಕಾರರು ಮಾತ್ರವಲ್ಲ, ಉಳಿದ 350ಕ್ಕಿಂತಲೂ ಹೆಚ್ಚು ವಚನಕಾರರು ಕೂಡ ಅಧ್ಯಯನಕ್ಕೆ ಯೋಗ್ಯರಾಗ್ತಾರೆ. ವಚನಕಾರರಲ್ಲಿ ಶಿಷ್ಟರಷ್ಟೇ ಅಶಿಷ್ಟರೂ ಮುಖ್ಯರಾಗ್ತಾರೆ. ಇದು ನನ್ನ ದೃಷ್ಟಿಯಲ್ಲಿ. ಭಾವುಕತೆಯಿಂದ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಒಂದು ಉದಾಹರಣೆಗಳನ್ನು ನಾವು ಕೊಡಬಹುದು. ನಮ್ಮ ಸ್ವಾತಂತ್ರ್ಯ ಸಂಪಾದನೆಗಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ದೊಡ್ಡ ಚಳುವಳಿ ನಡೆದಾಗ ಅದಕ್ಕೆ ಮಿಡಿದಿರ್ತಕ್ಕಂಥ ನಮ್ಮ ಕವಿಗಳು ಅನೇಕ ಉಪಕವಿತೆಗಳನ್ನು ಬರೆದ್ರು, ಸಹೃದಯರ ಸಭೆಗಳಲ್ಲಿ ಓದಿದ್ರು, ಅವ್ರ ಜೊತೆಗೆ ಹಳ್ಳಿಗಳಲ್ಲಿ ಹೋಗಿ ಅತಿ ಸಾಮಾನ್ಯ ವಿದ್ಯಾವಂತರು, ಕೀರ್ತನಕಾರರು ಉತ್ತೇಜಕ ಪದ್ಯಗಳನ್ನ ಬರೆದು ಹಳ್ಳಿಗರ ಸಭೆಗಳಲ್ಲಿ ಹಾಡಿದ್ರು. ಆ ಅವಿದ್ಯಾವಂತರಾದ ಜನ ಅವುಗಳನ್ನ ಕಲಿತು ಮತ್ತೆ ಮತ್ತೆ ಹಾಡಿ ಉತ್ತೇಜಿತರಾದ್ರು. ಅಂತಹ ಒಂದು ಪದ್ಯದ ಒಂದು ಸಾಲ ಹೇಳೋದಾದ್ರೆ, ಹಾಕು ಬೆಂಕಿಲಿ ಉರಿಲಿ ಧಗಧಗ, ಹಾಕು ಬೆಂಕಿಲಿ ಉರಿಲಿ ಧಗಧಗ, ಧರಿಸು ಕಾದಿ ಪವಿತ್ರವ ಎಂತಕ್ಕಂಥ ಹಾಡು ಮತ್ತೆ ಮತ್ತೆ ಆಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಪದರ ಬಾಯಿಲ ಬಂದಿರತಕ್ಕಂಥ ಇದೊಂದು ಹಾಡು. ಹೀಗೆ ಸಾಹಿತ್ಯದ ದೃಷ್ಟಿಯಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ದೇಶಾಭಿಮಾನದ ಕವಿತೆಗಳ ಮುಂದೆ ಈ ದಿನ ಮೇಲಿನಂತಹ ಪದ್ಯಗಳು ನೀರಸವಾಗಿಯೂ ತಮಾಷೆಯಾಗಿಯೂ ಕೂಡ ಕಾಣ್ತದೆ. ಆದ್ರೆ ನಮ್ಮ ಕವಿಗಳ ಒಳ್ಳೆ ಕವಿತೆಗಳು ಕೂಡ ಜನತೆಯನ್ನು ಮುಟ್ಟಿದ್ದು ಸಂದೇಹಾಸ್ಪದ. ಆದ್ರೆ ಮೇಲಿನಂತಹ ಸಾಮಾನ್ಯ ಹಾಡುಗಳು ಕೂಡ ಹಳ್ಳಿಗಳಲ್ಲಿ ಜನರು ಸಾಮೂಹಿಕವಾಗಿ ಚಳುವಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳೋದ್ರಲ್ಲಿ ಅವು ವಹಿಸಿರ್ತಕ್ಕಂಥ ಪಾತ್ರ ಸಾಮಾನ್ಯವಾದುದೇ ಇದನ್ನಲ್ಲ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನ ಬರೆಯುವವರು ಇವುಗಳನ್ನು ಗಂಭೀರವಾಗಿ ಲಕ್ಷಿಸಬೇಕಾಗ್ತದೆ. ಜನತೆ ಮೇಲೆ ಅದರ ಮೇಲೆ ಆಗಿರ್ತಕ್ಕಂಥ ಪರಿಣಾಮದ ದೃಷ್ಟಿಯಿಂದ ಅವಕ್ಕೆ ಇನ್ನೂ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಯಾವುದೇ ನಿದರ್ಶನವನ್ನ ಬೆಳೆಸೋದು ಸರಿಯಲ್ಲವಾದ್ರೂ ಕೂಡ ಮೇಲಿನ ಹೋಲಿಕೆಯನ್ನು ಇನ್ನೂ ಸ್ವಲ್ಪ ಎಳೆದು ಮೋಹಪಾಶದಿಂದ ತಪ್ಪಿಸಿಕೊಳ್ಳು ನನಗೆ ಸಾಧ್ಯ ಆಗ್ತಾ ಇಲ್ಲ. ಸ್ವಾತಂತ್ರ್ಯ ಪೂರ್ವದ ಕವಿಗಳು ಬರೆದಿರ್ತಕ್ಕಂಥ ಕವಿತೆಗಳು ಉಳಿದುಕೊಂಡು ಬಂದಿವೆ. ಒಂದು ಆಣೆಗೋ ಬಿಲ್ಲೆಗೋ ದೊರಕುತ್ತಿದ್ದಂತಹ ಅಂಗೈ ಅಗಲದ ನರಪೇತಲ ಪುಸ್ತಕಗಳಲ್ಲಿ ಅಚ್ಚಾಗಿರ್ತಕ್ಕಂಥ ಹಾಡುಗಳು ಈಗ ಮರೆಯಾಗ್ಬಿಟ್ಟಿವೆ. ಆದ್ರೆ ಆ ಹಾಡುಗಳಲ್ಲಿರ್ತಕ್ಕಂತಹ ತೀವ್ರ ಸಂವೇದನೆ, ಕಳಕಳಿ, ಉಜ್ವಲ ನಿಷ್ಕಳಂಕ ದೇಶಾಭಿಮಾನವನ್ನ ನಾವು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಆ ಹಾಡುಗಳನ್ನು ಕೇಳಿ ಪುಳಕಿತನಾಗಿದ್ದೇನೆ. ವಚನಕಾರರಲ್ಲಿಯೂ ಕೂಡ ಪ್ರಮುಖರೆನಿಸಿಕೊಂಡವರ ವಚನಗಳು ಎಷ್ಟು ಸಂಖ್ಯೆಯಲ್ಲಿ ಸಿಕ್ಕಿದವೋ ಅಷ್ಟು ಸಂಖ್ಯೆಯಲ್ಲಿ ಸಾಮಾನ್ಯರ ವಚನಗಳು ನಮಗೆ ಸಿಕ್ಕಿಲ್ಲ. ಕೆಲವರ ವಚನಗಳಂತೂ 20-30 ಸಿಕ್ಕರೆ ಹೆಚ್ಚು. ಉದಾಹರಣೆಗೆ ಸೂಳೆ ಸಂಕವಿಯ ವಚನ ಒಂದೇ ಒಂದು ಸಿಕ್ಕಿದೆ ನಮಗೆ. ಹರದ ಕಾಯಕದ ಮಾರಯ್ಯನ ಹೆಂಡತಿ. ನೋಡ್ರಿ, ಇದನ್ನ ಕೆಲವರು ಹಾದರದ ಕಾಯಕ ಅಂತ ಬಳಸಿದ್ದು ಉಂಟು, ಅದರ ಶಬ್ದವನ್ನು ನಾನು ಇಲ್ಲಿ ಬಳಸ್ತಾ ಇಲ್ಲ. ಹರದ ಕಾಯಕದ ಮಾರಯ್ಯನ ಹೆಂಡತಿ ಗಂಗಮ್ಮನ ವಚನವೂ ಒಂದೇ ಸಿಕ್ಕಿರೋದು. ಪಟ್ಟಣದ ಕೆಲಸದ ಸೋಮಮ್ಮ, ನೂಲು ತೆಗಿತಕ್ಕಂತಹ ಕೆಲಸ ಮಾಡ್ತಾ ಇದ್ದ ಕಾಳವೆ, ಕನ್ನದ ಮಾರಿ ತಂದೆಯ 3 ವಚನ, ವೈದ್ಯ ಸಂಗಣನದ 20, ತುರುಗಾಯಿ ರಾಮಣ್ಣನವರು 45 ವಚನಗಳು ಸಿಕ್ಕಿವೆ. ಕೆಲವು ವಚನಕಾರರ ಕೃತಿಗಳೇ ಉಳಿದು ಬಂದಿಲ್ಲ. ಜನಸಾಮಾನ್ಯರಿಗಾಗಿ ಪ್ರತಿಷ್ಠಿತ ಶಕ್ತಿಗಳ ವಿರುದ್ಧ ಹೋರಾಡಿರ್ತಕ್ಕಂಥದ ಸಮಾಜದ ಜನರೇ ಮುಂದೆ ಸಾಮಾನ್ಯರ ವಚನಗಳ ಸಂರಕ್ಷಣೆ ವಿಷಯದಲ್ಲಿ ತೋರಿರ್ತಕ್ಕಂತಹ ಈ ಅನಾದರ ಆಶ್ಚರ್ಯವನ್ನ ಹುಟ್ಟಿಸತಕ್ಕಂಥದ್ದಾದ್ರೂ ಕೂಡ ಬಹಳ ಅತಿಶಯೋಕ್ತಿ ಏನಲ್ಲ ಇದು. ಈ ಕೆಳವರ್ಗದ ಅತ್ಯಂತ ಸಾಮಾನ್ಯ ವಚನಕಾರರ ವಚನಗಳಲ್ಲೂ ವ್ಯವಸ್ಥೆಯ ಬಗ್ಗೆ ಪ್ರತಿರೋಧ, ಜೀವಂತಿಕೆ, ಸ್ವಾಭಿಮಾನಗಳನ್ನು ತುಂಬಿ ತುಳುಕ್ತಾವೆ. ಸಣ್ಣತನವನ್ನು ಕಂಡು ಅವರು ಕೆರಳಿದ್ದಾರೆ. ಕಾಲಕಣ್ಣಿಯ ಕಾಮಮ್ಮನಯ್ಯ ವಚನವನ್ನು ನೋಡೋದಾದ್ರೆ, ಎನ್ನ ಕರ್ಣಂಗಳ ಲಿಂಗದಲ್ಲಿ ಕಟ್ಟುವೆ
ಗುರುಲಿಂಗ ಜಂಗಮನ ಕಾಲ ಕಟ್ಟುವೆ, ಹೊರತಭ್ರಷ್ಟರ ನಿಟ್ಟೊರಸುವೆ, ಸುಟ್ಟು ತುರತುರನೆ ತೂರುವೆ ನಿರ್ಭೀತಿ ನಿಜಲಿಂಗದಲ್ಲಿ. ಈ ಮಹಿಳೆಯ ಅಂಕಿತ ನಾಮ ನಿರ್ಭೀತಿ ನಿಜಲಿಂಗ ಎಂಬತಕ್ಕಂಥದ್ದನ್ನು ಇಲ್ಲಿ ಬಹಳ ಗಮನಿಸಬೇಕಾಗಿದೆ. ಸೂಳೆ ಸಂಕವಿಯ ಅಂಕಿತ ನಾಮವೂ ಕೂಡ ನಿರ್ಲಜ್ಜೇಶ್ವರ ಎಂಬತಕ್ಕಂಥದ್ದು ಕೂಡ ಗಮನಾರ್ಹ. ಇಲ್ಲಿ ತಮ್ಮ ಲಿಂಗ, ಜಾತಿ, ವರ್ಗಗಳಿಗೆ ಆ ಕಾಲಕ್ಕೆ ಸಹಜವಾಗಿರ್ತಕ್ಕಂತಹ ಅಳುಕು, ನಾಚಿಕೆ, ಈ ಒಂದು ತುಚ್ಛ ಕಾಂಪ್ಲೆಕ್ಸ್ ಗಳನ್ನ ತಳ್ಳಿ ಹಾಕಿ ಜನ ಹೇಗೆ ಸ್ವಾಭಿಮಾನವನ್ನು ಬೆಳೆಸಿಕೊಂಡು ದಿಟ್ಟರಾಗಿದ್ರೆಂಬುದಕ್ಕೆ ಇವು ಒಳ್ಳೆಯ ಸಾಕ್ಷಿಗಳು ಕೂಡ ಆಗ್ತವೆ. ಜನರನ್ನ ನಗಿಸೋದೇ ತನ್ನ ವೃತ್ತಿ ಮಾಡ್ಕೊಂಡಿರ್ತಕ್ಕಂತಹ ನಗೆಯ ಮಾರಿ ತಂದೆಯ ಒಂದು ವಚನವನ್ನು ಆಗ್ಲೇ ನಾವು ನೋಡಿದ್ದೇವೆ. ಕಲ್ಲಿಯ ಹಾಕಿ ನೆಲ್ಲ ತಳೆದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ವಾಗದ್ವೈತವ ಕಲಿತು ಸಂಸ್ಕೃತದ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ಅಂತಕ್ಕಂಥದ್ದು ಒಂದು ಬರ್ತದೆ. ಕಲಿತ ಜನ ಮೋಸ ಮಾಡುತ್ತಿದ್ದಾರೆಂದು, ಅವರದೆಲ್ಲ ಮಾತಿನ ಮರೆ ಎಂದು ನಿಸ್ಸಂಕೋಚವಾಗಿ ನುಡಿದಿದ್ದಾರೆ ನಮ್ಮ ನಗೆಯ ಮಾರಿ ತಂದೆಯವರು. ಪುರೋಹಿತ ವರ್ಗವು ಜನರನ್ನ ಮಾತಿನ ಅದ್ವೈತದಿಂದ ಮತ್ತು ಸಂಸ್ಕೃತ ಭಾಷೆಯಿಂದ ಮರಳು ಮಾಡಿ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದನ್ನ ಗುಬ್ಬಿಗೆ ಬಲೆ ಹಾಕಿ ಹಿಡಿಯೋದಕ್ಕೆ ಹೋಲಿಸಿರೋದನ್ನು ಕೂಡ ಇಲ್ಲಿ ಬಹಳ ಗಮನಿಸಬೇಕು. ಅಂಬಿಗರ ಚೌಡಯ್ಯನ ವಚನಗಳಲ್ಲಂತೂ ಶೂದ್ರತನಕ್ಕೆ ಸಹಜವಾಗಿರ್ತಕ್ಕಂಥ ಒರಟುತನವನ್ನ ಗುರುತಿಸ್ಲಿಕ್ಕೆ ಕಂಡು ಬರ್ತದೆ ನಮಗೆ. ಇತರ ಧರ್ಮೀಯರನ್ನು ಕೂಡ ಖಂಡಿಸುವ ಮಾತಿರ್ಲಿ, ತಮ್ಮ ಧರ್ಮೀಯರಲ್ಲೇ ತಮ್ಮ ಗುರುವರ್ಗದವರಲ್ಲೇ ಕಾಣ್ತಿರ್ತಕ್ಕಂತಹ ಲೋಪಗಳನ್ನ ವಚನಕಾರರು ಬಹಳ ಕಡಾಖಂಡಿತವಾಗಿ ಖಂಡಿಸಿದ್ದಾರೆ. ಕೆಳಜಾತಿಯವನ ಮನೆಗೆ ಹೋದ ಗುರುಗಳು ಅವನ ಮನೆಯಲ್ಲಿ ಊಟ ಮಾಡದೆ ಅವನಿಂದ ಧಾನ್ಯವನ್ನ ಪಡೆದು ಬರುವ ಸಂಗತಿಯನ್ನ ಮೆರೆಮುಂಡಯ್ಯ ಖಂಡಿಸೋದನ್ನಾಗ್ಲಿ, ಈಶ ಲಾಂಛನವನ್ನ ತೊಟ್ಟು ಮನ್ಮಥ ವೇಷ ಲಾಂಛನವನ್ನೂ ತೊಡೋದನ್ನು ಇದು ನಿಮ್ಮ ನುಡಿ ನಡೆಗೆ ನಾಚಿಕೆಯಲ್ವೇ ಎಂದು ಗುರುಜಂಗಮ ವರ್ಗವನ್ನ ಅಂಬಿಗರ ಚೌಡಯ್ಯ ಛೇಡಿಸೋದನ್ನಾದಾಗ್ಲಿ ಇಲ್ಲಿ ನಾವು ಕಾಣ್ತೇವೆ. ಏಲೇಶ್ವರದ ಕೇತಯ್ಯನೆಂಬ ರೈತನೂ ಕೂಡ ಸ್ವಾಭಿಮಾನಕ್ಕೆ ಭಂಗ ಬಂದಾಗ ಬೇರೆ ಧರ್ಮೀಯರಲ್ಲಿರ್ತಕ್ಕಂತಹ ವೃತ್ತಿಗೆ ತಿಲಾಂಜಲಿ ಕೊಟ್ಟು ತನ್ನದೇ ಸ್ವಂತ ವೃತ್ತಿಯನ್ನ ಆಶ್ರಯಿಸಿರ್ತಕ್ಕಂಥ ವಿಷಯ ಅವನ್ನ ವಚನವೊಂದರಲ್ಲಿ ನಾವು ಕಾಣ್ತೇವೆ. ಅದು ಏಲೇಶ್ವರ ಕೇತಯ್ಯನವರ ವಚನದಲ್ಲಿ. ಸಾಮಾನ್ಯರೆಂದು ಸಾಹಿತ್ಯದ ವಿದ್ಯಾರ್ಥಿಗಳು ಬಹುತೇಕ ಉಪೇಕ್ಷಿಸಿರ್ತಕ್ಕಂತಹ ಈ ವಚನಕಾರರಲ್ಲೂ ಕೂಡ ಜೀವಂತಿಕೆ ಚಿಮ್ತಾ ಇದೆ ಎಂಬುದಕ್ಕೆ ಇಷ್ಟು ವಿವರಗಳನ್ನು ಕೊಡಬೇಕಾಯಿತು. ಇಲ್ಲಿ ವಚನ ವಾಂಗ್ಮಯದ ಕೆಲವು ಭಾಗಗಳನ್ನು ಮಾತ್ರ ನಾನು ಮತ್ತು ಅವುಗಳ ಸೌಂದರ್ಯದ ವ್ಯಾಖ್ಯಾನಕ್ಕೆ ತೊಡಗತಕ್ಕಂತಹ ವಿಮರ್ಶಕರ ಕಾರ್ಯ ಹುಲಿಯ ಮೈಮೇಲಿನ ಉಜ್ವಲ ಬಣ್ಣದ ಪಟ್ಟೆಗಳ ವರ್ಣ ವಿನ್ಯಾಸವನ್ನ ವಿಮರ್ಶಿಸುವ ಕಲಾವಿದನ ಕಾರ್ಯದಂತೆ ಬಾಲಿಶವಾಗಿದೆ. ಹುಲಿ ಸಮಗ್ರವಾದುದು. ಅದು ಭಯಂಕರ ಸ್ವಾಭಿಮಾನದ, ಧೈರ್ಯದ, ಸೇಡಿನ ಒಂದು ಚೇತನ. ಮೈಪಟ್ಟೆಗಳು ತನ್ನ ಅಗತ್ಯಕ್ಕಾಗಿ ಅದು ರೂಪಿಸಿಕೊಂಡದ್ದು ಅಥವಾ ಪ್ರಕೃತಿ ಸಹಜವಾದದ್ದು. ಅದರ ಬಣ್ಣದ ಬಗ್ಗೆ ಪ್ರೌಢ ಪತ್ರಿಕೆಗಳಲ್ಲಿ ಕಲಾತ್ಮಕ ವಿಮರ್ಶೆ ಬರೀತಕ್ಕಂತಹ ಚಿತ್ರ ವಿಮರ್ಶಕನಿಗೆ ನಿಜವಾದ ಹುಲಿ ಸಿಕ್ಕದೆ ಹೋಗುವ ಸಂಭವನೂ ಉಂಟು. ವಚನಗಳೆಲ್ಲವನ್ನೂ ಕೂಡ ಅವು ಇರುವಂತೆಯೇ ಹೊಗಳಬೇಕೆಂದೇನೂ ಇಲ್ಲ. ಇಲ್ಲಿ ವಿಮರ್ಶೆಯ ಪಾತ್ರವೇನೂ ಇಲ್ಲವೆಂದೂ ಕೂಡ ನಾನು ಸೂಚಿಸ್ತಾ ಇಲ್ಲ. ಇಲ್ಲಿ ಹೊಗಳಿಕೆಯ ಪ್ರಶ್ನೆಗಿಂತ ಓದತಕ್ಕಂತಹ, ಮೆಚ್ಚುವ, ಅನುಭವ ಮಾಡಿಕೊಳ್ತಕ್ಕಂತಹ ಪ್ರಶ್ನೆ ಇಲ್ಲಿ ಮುಖ್ಯವಾದದ್ದು. ವಚನಗಳನ್ನ ಸಾಹಿತ್ಯಿಕವಾಗಿ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆಗ್ಲೇ ನಾನು ಹೇಳಿದ್ದೀನಿ, ಸಾಹಿತ್ಯವಾಗಿ ನೋಡಿದಾಗ ವಿಮರ್ಶೆಯ ಪ್ರವೇಶವಾಗ್ತದೆ. ಅಂತಹ ವಿಮರ್ಶೆ ಬರೆಯುವವರು ಎಷ್ಟೋ ಸಾರಿ ವಚನಗಳನ್ನ ಅವುಗಳ ಸಾಮಾಜಿಕ ಪರಿಸರದಲ್ಲಿಟ್ಟು ನೋಡೋದಿಲ್ಲವೆಂದು, ಅವರು ಕೆಲವರನ್ನ ಬಿಟ್ಟು ಉಳಿದ ಕೃತಿಕಾರರ ಕಡೆ ಕಣ್ಣು ಹಾಯಿಸ್ತಾ ಇಲ್ಲವೆಂದು ನನ್ನ ಒಂದು ಆಕ್ಷೇಪ ಇದೆ. ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಕಡೆಗಣಿಸಿ ಮಾತನಾಡುವವರು ವಚನಗಳ ಬಗ್ಗೆ ಸ್ವಲ್ಪ ರಿಯಾಯಿತಿ ತೋರುತ್ತಾರೆ. ರಿಯಾಯಿತಿ ತೋರೋದನ್ನೇನು ದೊಡ್ಡದು ಮಾಡಬೇಕಾಗಿಲ್ಲ. ಹಾಗೆ ರಿಯಾಯಿತಿ ತೋರುವವರು ಕೂಡ ವಚನ ವಾಂಗ್ಮಯದ ಬಗ್ಗೆ ಸರಿಯಾದ ಮಾಹಿತಿ ಪಡೆದಿಲ್ಲ ಅಂತಲೇ ನನ್ನ ಒಂದು ವಾದ. ನನ್ನ ದೃಷ್ಟಿಯಲ್ಲಿ ವಚನಕಾರರು ಬರೆದದ್ದು ಸಾಹಿತ್ಯ ಆಯ್ತೇ ಇಲ್ವೇ ಎಂಬುದು ಎರಡನೆಯ ಮಹತ್ವದ್ದು. 30-40 ವರ್ಷಗಳ ಅವಧಿಯಲ್ಲಿ 350ಕ್ಕೂ ಮೇಲ್ಪಟ್ಟು ವಚನಕಾರರಲ್ಲಿ 30ಕ್ಕೆ ಮೇಲ್ಪಟ್ಟು ಸ್ತ್ರೀಯರು ತಮ್ಮ ಅನುಭವ ಆಲೋಚನೆಗಳನ್ನ ತಮ್ಮ ಪರಿಭಾಷೆ ಮತ್ತು ರೀತಿಗಳಲ್ಲಿ ವ್ಯಕ್ತಪಡಿಸಿದರೆಂಬುದೇ ನನಗೆ ಮೊದಲನೆಯ ಮಹತ್ವದ್ದು. ಬರಿಯ ಸಂಖ್ಯೆಯೇ ಅದ್ಭುತವಾಗಿ ಕಾಣುತ್ತದೆ.
ಜಗತ್ತಿನ ಯಾವುದಾದರೂ ಇತಿಹಾಸದ ಒಂದು ನಿರ್ದಿಷ್ಟ ಕಾಲದಲ್ಲಿ ಇಷ್ಟು ಜನ ಕೃತಿ ರಚನೆ ಮಾಡಿರುವುದಂತೂ ಆಧುನಿಕ ಕಾಲವನ್ನು ಬಿಟ್ರೆ ಜಗತ್ತಿನ ಇತಿಹಾಸದಲ್ಲಿ ಅನನ್ಯವೆಂದೇ ನನ್ನ ಭಾವನೆ. ಆ ಸಂಖ್ಯೆ ಏನೇನು ಹೇಳ್ತದೆ? ಬಸವಣ್ಣನವರು, ಅಲ್ಲಮಪ್ರಭುಗಳು, ಚನ್ನಬಸವಣ್ಣ, ಸಿದ್ದರಾಮ, ಸಕಲೇಶ ಮಾದರಸ, ಸೊಡ್ಡಳ ಬಾಚರಸ, ಅಕ್ಕಮಹಾದೇವಿ, ಮುಕ್ತಾಯಕ್ಕ ಮುಂತಾದ ಆಂದೋಲನ ನಾಯಕರ ಕ್ರಾಂತಿ ನಾಡಿನ ವಿವಿಧ ಭಾಗಗಳಿಗೆ, ಸಮಾಜದ ವಿವಿಧ ಸ್ತರಗಳಿಗೆ, ಜೀವನದಲ್ಲಿ ಗಲ್ಲಿ ಕೊಚ್ಚೆಗಳಿಗೆ ಹಬ್ಬಿತಾ ಇತ್ತು. ಕೆಳವರ್ಗದ ಜನ ಕಣ್ಣು ತೆರೆದರೆಂದು ಸೂಚಿತವಾಗ್ತದೆ. ಅವರ ಶತಶತಮಾನದ ಕೊರಳ ಸೆರೆ ಬಿಡ್ತು ಎಂಬುದು ಇಲ್ಲಿ ಕಂಡು ಬರ್ತದೆ. ಜನತೆ ಕ್ರಾಂತಿಯಲ್ಲಿ ದಡ್ಡರಾಗಿ ಭಾಗವಹಿಸಲಿಲ್ಲ, ಅರ್ಥ ಮಾಡಿಕೊಂಡು ಸಕ್ರಿಯವಾಗಿ ಭಾಗವಹಿಸಿದ್ರು ಎಂಬತಕ್ಕಂಥದ್ದು ಇಲ್ಲಿ ನಮಗೆ ಕಂಡು ಬರ್ತದೆ. ಆ ಕ್ರಾಂತಿ ಯಶಸ್ವಿಯಾಗಲು ಕೆಲಸವನ್ನ ನಾಯಕರು ಮೇಲಿಂದ ಮೇಲೆ ಆರಂಭಿಸಲಿಲ್ಲ, ಕೆಳಗಿನಿಂದ ಆರಂಭಿಸಿದ್ರು. ಕೆಳವರ್ಗದವರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಮಾನಸಿಕವಾಗಿ ದೈಹಿಕವಾಗಿ ಅವರನ್ನ ಸಿದ್ಧಪಡಿಸಿದ್ರು. ಈ ಚಳುವಳಿಯಲ್ಲಿ 3 ವರ್ಗದ ಜನರನ್ನ ನಾವು ಕಾಣ್ತೇವೆ. ಮೊದಲನೇ ವರ್ಗದವರು ನಾಯಕ ವರ್ಗದವರು. ಯಾರು ಆ ನಾಯಕ ವರ್ಗದವರು? ಬಸವಣ್ಣನವರು ಇದ್ದಾರೆ, ಅಲ್ಲಮಪ್ರಭುಗಳಿದ್ದಾರೆ, ಚನ್ನಬಸವಣ್ಣವರು ಇದ್ದಾರೆ, ಸಿದ್ದರಾಮೇಶ್ವರರು ಇದ್ದಾರೆ, ಮಡಿವಾಳ ಮಾಚಯ್ಯನವರು ಇದ್ದಾರೆ, ಸೊಡ್ಡಳ ಬಾಚರಸ, ಅಕ್ಕ ಮಹಾದೇವಿಯಕ್ಕ ಇತ್ಯಾದಿ. ಇವರು ಆ ಆಂದೋಲನದ ಮೆದುಳು ಮತ್ತು ಬಸವಣ್ಣನವರು ಒಟ್ಟಾರೆ ತಮ್ಮ ನಾಯಕನೆಂದ ಪರಿಗಣಿಸಿಕೊಂಡಿದ್ರು ಇವರೆಲ್ಲರೂ ಕೂಡ. ಆದ್ರೆ ಬಸವಣ್ಣವರು ನಾನು ನಾಯಕನಲ್ಲ ಹೃದಯಪೂರ್ವಕವಾಗಿ ತಿರಸ್ಕರಿಸಿ ನಾನು ಹೇಗೆ ಜನತೆಯ ನಾಯಕನಾದೆ ಅಂತಕ್ಕಂಥದ್ದು ಅದರ ಒಳ್ಳೆಯ ಅಧ್ಯಯನ ವಸ್ತುವಾಗ್ತದೆ. ಇಲ್ಲಿ ಅವರೆಂದು ನಾಯಕ ಅಂತ ಹೇಳಿಲ್ಲ ಅವರು. ಇನ್ನು 2ನೇ ವರ್ಗವನ್ನು ನೋಡೋಣ. ಈ ಆಂದೋಲನದಲ್ಲಿ 2ನೇ ವರ್ಗ ಯಾರಪ್ಪ ಅಂತ ಹೇಳಿದ್ರೆ ನಾಯಕರಿಗೆ ಸಮೀಪವಾಗಿದ್ದಂಥವ್ರು, ಅವರ ಆಪ್ತರು. ಅಂದ್ರೆ ಕಿನ್ನರಿ ಬೊಮ್ಮಯ್ಯ, ಹಡಪದಪ್ಪಣ್ಣ, ಅಂಬಿಗರ ಚೌಡಯ್ಯ, ನೀಲಲೋಚನೆ, ಆಯ್ದಕ್ಕೆ ಮಾರಯ್ಯ, ಅಕ್ಕ ನಾಗಮ್ಮ ಇತ್ಯಾದಿ ವರ್ಗದವರು. ಇನ್ನು 3ನೇ ವರ್ಗದವರು ಉಳಿದ ಜನತೆ. ಅಂದ್ರೆ ಈ ವಿಭಜನೆ ಅಂದ್ರೆ ಆರ್ಬಿಟ್ರರಿ, ಅಂದ್ರೆ ಯಾದೃಚ್ಛಿಕವಾಗಿರ್ತಕ್ಕಂಥ ಮತ್ತು ಸ್ಥೂಲವಾಗಿರ್ತಕ್ಕಂಥ ಅದೇನೇ ಇರಲಿ, ನಾಯಕರು ತಾವು ಇತರ ಎಲ್ಲ ಸಹಧರ್ಮಿಗಳೊಂದಿಗೆ ಚರ್ಚಿಸಿದನ್ನ ಸಾಮಾನ್ಯ ಜನತೆಗೆ ಪುಸ್ತಕಗಳ ಮೂಲಕ, ವಚನಗಳ ಮೂಲಕ, ಅದಕ್ಕಿಂತಲೂ ಹೆಚ್ಚಾಗಿ ಮೌಖಿಕ ಪ್ರಸಾರದ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸ್ತಾ ಇದ್ರು. ಇಲ್ಲಿ ವಿರಕ್ತ ಸಂಪ್ರದಾಯವರು ಇದ್ರು, ಜನಪದ ಕಲಾವಿದರು ಕೂಡ ಇದ್ರು, ಹಾಡುಗಾರರು ಇದ್ರು, ಬಹುರೂಪಿಗಳು ಇದ್ರು, ಕಲಕೆದವರು ಇದ್ರು. ವಚನಗಳನ್ನ ಜನಸಾಮಾನ್ಯಕ್ಕೆ ಮುಟ್ಟಿಸ್ತಕ್ಕಂತಹ ಹೊಣೆಯನ್ನ ಹೊತ್ತಿದ್ದಾರೆಂಬುದನ್ನ ನಾವು ಹಿಂದೆ ನೋಡಿದ್ದೇವೆ. ವಚನಗಳನ್ನ ಹಾಡೋದನ್ನೇ ಕಾಯಕ ಮಾಡ್ಕೊಂಡಿರ್ತಕ್ಕಂಥ ಶೋಷಣೆಯರೂ ಕೂಡ ಇದ್ರು. ವಚನಗಳನ್ನ ಬರೆದ ಸಾಮಾನ್ಯ ವರ್ಗದವರೆಲ್ಲ ತಮ್ಮ ನಾಯಕರಿಂದ ಅಥವಾ ಇತರರಿಂದ ಹೊಸದಾಗಿ ಶಿಕ್ಷಣವನ್ನ ಪಡೆದ್ರು ಎಂದು ಕಲ್ಪಿಸಿಕೊಳ್ಳೋದು ಕಷ್ಟ. ಈಗಲೂ ಕೂಡ ಹಳ್ಳಿಗಳಲ್ಲಿ ಅವಿದ್ಯಾವಂತ ಅಥವಾ ಅಲ್ಪ ವಿದ್ಯಾವಂತ ವರ್ಗದ ಜನರಲ್ಲಿಯೂ ಕೂಡ ಆಧ್ಯಾತ್ಮಿಕತೆಯನ್ನು ತಿಳಿದುಕೊಂಡಿರ್ತಕ್ಕಂಥ ಜನರು ನಮ್ಮಲ್ಲಿ ಇದ್ದಾರೆ. ಇವರು ಯಾವುದನ್ನೇ ಆಗ್ಲಿ ಆಧ್ಯಾತ್ಮಿಕ ಪರಿಭಾಷೆಗೆ ಅದನ್ನ ತಿರುಗಿಸಬಲ್ಲರು. ಇಂತಹ ಆ ಕಾಲದ ಜನ ತಾವು ಓದಿಯೋ ಅಥವಾ ಮೌಖಿಕವಾಗಿ ಕೇಳಿಯೋ ಬಲ್ಲ ಆಧ್ಯಾತ್ಮಿಕವನ್ನ ಅನುಭವವಾಗಿ ಮಾಡಿಕೊಂಡಿದ್ರು. ವಚನ ಬರೆಯುವ ಧೈರ್ಯವನ್ನ ಅವರಿಗೆ ತಂದು ಕೊಟ್ಟಿರ್ತಕ್ಕಂಥ ನಾಯಕರು. ಈ ನಾಯಕರು ಅವರಿಗೆ ಜ್ಞಾನವನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಧೈರ್ಯವನ್ನ, ಆತ್ಮವಿಶ್ವಾಸವನ್ನ ಕೊಟ್ರು. ನಾಯಕ ವಚನಕಾರರ ವಚನಗಳು ಸಾಮಾನ್ಯರಿಗೆ ಭಾಷೆಯನ್ನ, ನುಡಿಗಟ್ಟುಗಳನ್ನ, ಚೌಕಟ್ಟನ್ನೂ ಕೂಡ ಒದಗಿಸ್ತವೆ. ಇಲ್ಲಿ ಒಂದು ಬಗೆಯ ಸಾಲು ಪರಿಣಾಮವು ಆ ದೇಶದಲ್ಲಿ ಉಂಟಾಗಿರಬೇಕು. ಪಕ್ಕದ ಊರಿನ ಬಡಗಿ ವಚನಗಳನ್ನು ಬರೆದ್ರೆ ಆ ಊರಿನ ನೇಕಾರನಿಗೆ ಪ್ರಚೋದನೆ, ಈ ಊರಿನ ರೈತನಿಗೆ ತಾನು ಏಕೆ ಬರೀಬಾರದು ಎಂಬತಕ್ಕಂಥ ಒಂದು ಆಸೆ ಹುಟ್ಟುತ್ತೆ. ಅವನನ್ನು ನೋಡಿದ ಚಮ್ಮಾರನಿಗೆ ತನ್ನ ವೃತ್ತಿಯ ಪರಿಭಾಷೆಯ ಮೂಲಕ ತನ್ನ ಅನುಭವವನ್ನು ವ್ಯಕ್ತಪಡಿಸ್ತಕ್ಕಂತಹ ಬಯಕೆ. ಹೀಗೆ ದೇಶದಲ್ಲಿ ಇಂಥದ್ದೊಂದು ಸಾರ್ವತ್ರಿಕವಾಗಿ ನಡೆಯದೇ ಇದ್ರೆ ಇಷ್ಟು ಸಂಖ್ಯೆಯ, ಇಷ್ಟು ಭಿನ್ನ ಮನೋಧರ್ಮದ ವೃತ್ತಿಯ ವಚನಕಾರ್ತಿಯರು ಬರ್ತಾ ಇರಲಿಲ್ಲ. ನನ್ನ ಈ ವಿವರಣೆ ಸಮಸ್ಯೆಯನ್ನ ಬಹಳ ಸರಳಗೊಳಿಸ್ಬೇಕು ಹೇಳೋದಾದ್ರೆ, ನಿರ್ದಿಷ್ಟವಾಗಿ ಹೇಳಲು ಸಾಕ್ಷ್ಯಾಧಾರಗಳ ಅನುಭವವಿರೋದ್ರಿಂದ ಹೀಗೆ ನಡೆದಿರಲೂಬಹುದು ಎಂಬತಕ್ಕಂಥದ್ದು ಒಂದು ಸಮಾಧಾನ ಪಟ್ಕೊಳ್ತಕ್ಕಂಥ ವಿಷಯ. ಬಸವಣ್ಣನವರಿಗಿದ್ದ ಬೆಂಬಲವೂ ಕೂಡ ಜನತೆಯದ್ದೇ. ಸರ್ಕಾರಕ್ಕೆ ಮತ್ತು ಸಂಪ್ರದಾಯಕ್ಕೆ ವಿರೋಧವಾಗಿರ್ತಕ್ಕಂತಹ ಯಾವುದೇ ಆಂದೋಲನ ಸಫಲ ಆಗ್ಬೇಕಾದ್ರೆ ಅದಕ್ಕೆ ಜನಸಮೂಹದ ಸಂಪೂರ್ಣ ಬೆಂಬಲ ಬೇಕು. ಬಸವಣ್ಣನವರು ಒಂದು ಕಡೆ ತನ್ನನ್ನ ಮೀನಿಗೆ ಹೋಲಿಸ್ಕೊಂಡು
ನೀರಿಲ್ಲದೆ ಅದು ಹೇಗೆ ಬದುಕಲಾರದೋ ಹಾಗೆ ಶಿವಭಕ್ತರಿಲ್ಲದೆ ನಾನೂ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಸವಣ್ಣವರು ಹೇಳಿದ್ದಾರೆ. ವಚನಗಳನ್ನ ಈಚಿನ ಒಬ್ಬ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ, ನಡೆದು ನುಡಿದ ವಚನಗಳು ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಡೆ ಎಂಬುದು ನುಡಿಗೆ ಮೊದಲು ಬಂದಿರುವ ಕ್ರಮ ಅರ್ಥಪೂರ್ಣವಾಗಿದೆ. ಜನಸಾಮಾನ್ಯರನ್ನ ಹೊಸ ದಿಕ್ಕಿನ ಕಡೆಗೆ, ಹೊಸ ಆಲೋಚನೆ ಕಡೆಗೆ ತಿರುಗಿಸಿರ್ತಕ್ಕಂಥದ್ದು ವಚನಕಾರರ ಮಹಾನ್ ಉದ್ದೇಶ. ಸಾಮಾನ್ಯ ಜನತೆಯ ಹಿತಗ ಅಂದ್ರೆ ಅವರ ಒಂದು ಅಭಿವೃದ್ಧಿಯ ಕಡೆಗೆ, ಅವರ ಸಾಧನೆಯ ಕಡೆಗೆ ಅವರ ಗುರಿ ಆಗಿರದೆ ವಚನಕಾರರ ಬಗ್ಗೆ ಜನತೆಗೆ ನಂಬಿಕೆ ಬರಲು ಅವರ ನಡೆಯೇ ಕಾರಣ. ಸರ್ವ ಸಮಾನತೆ, ವಿಚಾರ ಸ್ವಾತಂತ್ರ್ಯ, ಭಕ್ತಿ ಮತ್ತು ಸರಳ ಜೀವನಗಳನ್ನು ಬೋಧಿಸಿರ್ತಕ್ಕಂತಹ ವಚನಕಾರರ ಮಾತುಗಳಿಗೆ, ಅವರ ನಡೆಗೆ ಮಹತ್ವ ಕೂಡ ನಮಗೆ ತಂದು ಕೊಟ್ಟಿದೆ. ಇಲ್ಲಿ ಒಂದು ಅಂದ್ರೆ ವೀರಶೈವ ಮತವನ್ನು ಒಪ್ಕೊಂಡಿರ್ತಕ್ಕಂಥ ಎಲ್ಲರೂ ಅವರು ಮೂಲತಃ ಯಾವುದೇ ವರ್ಗದವರಾಗ್ಲಿ ಸರ್ವ ದೃಷ್ಟಿಯಿಂದಲೂ ಕೂಡ ಸಮಾನರಾಗ್ತಾ ಇದ್ರು. ಇಲ್ಲಿ ಬರುವ ಬಹುಮುಖ್ಯ ಪ್ರಶ್ನೆ ಅಂದ್ರೆ ಜಾತಿಗಳದ್ದು. ಭಾರತೀಯ ಪರಿಸರದಲ್ಲಿ ಮತಕ್ಕಿಂತ ಜಾತಿ ಪ್ರಧಾನವಾದುದು. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಒಂದು ಮತದಿಂದ ಇನ್ನೊಂದು ಮತಕ್ಕೆ ಹೋದ್ರೂ ಕೂಡ ಜಾತಿಯನ್ನ ಹೊತ್ಕೊಂಡೇ ತರ್ತಾನೆ. ಜಾತಿ ವ್ಯಕ್ತಿಯ ಮೇಲು ಕೀಳನ್ನ ನಿರ್ಧರಿಸ್ತಕ್ಕಂತಹ ಸಾಮಾಜಿಕ ಮಾನದಂಡ. ಹಾಗಾದ್ರೆ ವೀರಶೈವ ಅಥವಾ ಧರ್ಮವನ್ನು ಒಪ್ಪಿಕೊಂಡು ಬಂದಂತಹ ಜನತೆಯಲ್ಲಿದ್ದಂತಹ ಸಾಮಾಜಿಕ ಅಸಮಾನತೆಯನ್ನ ಮತದ ಚೌಕಟ್ಟಿನಲ್ಲಿ ಹೋಗಲಾಡಿಸಿರ್ತಕ್ಕಂಥದ್ದು ಮುಖ್ಯ. ಅದು ಸಾಧ್ಯವಾಗಿರ್ತಕ್ಕಂಥದ್ದು ಕಾಯಕ ತತ್ವದಿಂದ. ಕಾಯಕ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿ ಜೀವನದ ಅಂಗವಾಗಿ ಕೈಗೊಳ್ಳುವ ಯಾವುದೇ ವೃತ್ತಿ ಆಗಿರ್ಲದು, ತನ್ನ ದುಡಿಮೆಯ ಒಂದು ಭಾಗ ಇತರರೊಡನೆ ಹಂಚಿಕೊಳ್ತಕ್ಕಂಥದ್ದು. ಇಲ್ಲಿ ವೃತ್ತಿಯಿಂದ ಮೂಲತಃ ಬೇರೆನೇ ಆಗಿಲ್ಲ, ಅಂದ್ರೆ ಇಲ್ಲಿ ಕಾಯಕ ಎಂಬತಕ್ಕಂಥದ್ದು ಕಡೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅಂದ್ರೆ ಇನ್ನೊಂದು ಕಾಯಕದ ನಿಜವಾದ ಅನುಸರಣೆಯಲ್ಲಿ ಅತಿಯಾದ ಐಶ್ವರ್ಯ ಸಂಗ್ರಹ ಆಗೋದಿಲ್ಲ. ಐಶ್ವರ್ಯಕ್ಕೆ ಅತಿ ಬೆಲೆ ಇಲ್ಲದೆ ಇರುವಾಗ ಅದರ ಸಂಗೋಪನೆ ಅಥವಾ ಸಂಚಯನ ಮುಖ್ಯವಾಗೋದಿಲ್ಲ. ಇಲ್ಲಿ ಒಂದು ಉದಾಹರಣೆ ಹೇಳೋದಾದ್ರೆ, ಬೇರೆಯವರ ಮನೆಯಲ್ಲಿ ಆಯದ ಕಾಯಕ ಮಾಡ್ತಾ ಇರ್ತಕ್ಕಂತಹ ಮಾರಯ್ಯ ಒಂದು ದಿನ ಬೇಕಾದಕ್ಕಿಂತ ಹೆಚ್ಚು ಅಕ್ಕಿ ತಂದುಕೊಂಡು ಅದನ್ನ ಟೀಕಿಸಿ ಅವನ ಹೆಂಡತಿ ಆಸೆ ಎಂಬುದು ಅರಸಿಂಗಲ್ಲದೆ ಶರಣನಿಗಲ್ಲ ಅಂತ ಹೇಳಿ ಹಿಂದಕ್ಕೆ ಕಳಿಸಿರ್ತಕ್ಕಂಥ ಒಂದು ಅಪೂರ್ವ ಕಥೆನ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ತಾವು ದುಡಿದೇ ಬಂದಂತಹ ಐಶ್ವರ್ಯವನ್ನ ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಸಾರಾಸಗಟವಾಗಿ ತಿರಸ್ಕರಿಸಿದ್ರು. ಮಾಡುವ ಮಾಟದಿಂದವೇ ಬೇರೊಂದನರಿಯಬೇಕು ಅಂತಾನೆ ಇಲ್ಲ ನಮ್ಮ ಪ್ರಭುಗಳು. ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯನ್ನೇ ಆಧ್ಯಾತ್ಮಿಕ ಸಾಧನೆಯಾಗಿ ಮಾಡ್ಕೊಳ್ಬಹುದು. ಇಲ್ಲ ಉದಾಹರಣೆ, ನೂಲು ತೆಗೆಯೋದು, ನೇಯೋದು, ಉಳೋದು, ಮನೆ ಕಟ್ಟೋದು, ಚಪ್ಪಲಿ ಹೊಲಿಯೋದು, ಇವು ಈ ಕಾಯಕ ವ್ಯಕ್ತಿ ಮತ್ತು ಸಮಾಜದ ಸಂಬಂಧಗಳು ಮಧುರವಾಗಿರ್ಬೇಕಂತಕ್ಕಂಥದ್ದು ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಕಾಯಕಗಳು. ಮತ್ತು ಮೇಲ್ನೋಟಕ್ಕೆ ವಿರೋಧವಾಗಿ ತೋರ್ತಕ್ಕಂತಹ ಲೌಕಿಕ ಪಾರಲೌಕಿಕಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸವನ್ನ ಕಿತ್ತಾಕ್ತದೆ. ಕಾಯಕದ ಪರಿಕಲ್ಪನೆ ವಚನಕಾರರು ತಮ್ಮ ವೃತ್ತಿಯ ಪರಿಭಾಷೆಯಲ್ಲಿ ತಮ್ಮ ಆಲೋಚನೆಯ ಅನುಭವಗಳನ್ನ ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಪ್ರಚೋದನೆ ನೀಡ್ತಾ ಇದೆ. ಇದರ ಪ್ರಭಾವವನ್ನು ನಾವು ಹರಿಹರನಲ್ಲೂ ಕೊಂಡ ಕಂಡು ಬರ್ತೀವಿ. ಅನೇಕ ಭಕ್ತರು ತಮ್ಮ ವೃತ್ತಿಯನ್ನೇ ಭಕ್ತಿ ಸಾಧನೆಯಾಗಿ ಪರಿವರ್ತಿಸಿಕೊಂಡ್ರು ಎಂಬತಕ್ಕಂಥದ್ದು ಹರಿಹರನ ರಗಳೆಲ್ಲ ನಾವು ಕಾಣ್ತೇವೆ. ಮನೋಹರನ ವರ್ಣನೆ ಎಂಬತಕ್ಕಂಥ ರಗಳೆಯಲ್ಲಿ ಅನುಭವ ಮಂಟಪದ ಚರ್ಚೆಗಳಲ್ಲಿ ಎಲ್ಲರೂ ಸಮಾನತೆಯಿಂದ ವರ್ತಿಸ್ತಾ ಇದ್ರು. ಜಾತಿ ಭೇದ ವಿನಾಶದ ವಚನಕಾರರ ಪ್ರಯತ್ನ ಇಲ್ಲಿ ಸಕ್ಸಸ್ ಆಯ್ತು ಅಂತಕ್ಕಂಥದ್ದಕ್ಕೆ ಒಂದು ಸಿಂಬಲ್. ಹರಳಯ್ಯ ಮಧುವಯ್ಯನವರಿಗೆ ವಿವಾಹ ಸಂಬಂಧ ಏರ್ಪಟ್ಟದ್ದು ಕೂಡ ಇದಕ್ಕೊಂದು ಉದಾಹರಣೆ. ಇಲ್ಲಿ ಕೆಳವರ್ಗದ ಸಮಾಜದ ಸಮಷ್ಟಿ ಮನಸ್ಸನ್ನ ಮುಟ್ಟಿ ಎಚ್ಚರಿಸಿರ್ತಕ್ಕಂಥದ್ದು ಈ ಒಂದು ಆಂದೋಲನದ ಪ್ರಮುಖವಾಗಿರ್ತಕ್ಕಂತಹ ಗುಣ. ಸಮಾಜ ಒಮ್ಮೆ ಎಚ್ಚೆತ್ತುಕೊಂಡ್ರೆ ಅಲ್ಲಿ ಆ ಆಂದೋಲನದ ವೇಗವನ್ನ ಸೃಷ್ಟಿಸಿಕೊಂಡು ಮುಂದೆ ಸಾಗ್ತಾ ಹೋಗ್ತದೆ. ಮಡಿವಾಳ ಮಾಚಯ್ಯನವರು ಸಂಬೋಳಿ ನಾಗಿದೇವ ಕಲ್ಯಾಣದ ರಸ್ತೆಗಳಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡಿದ್ದು ಆ ವಾತಾವರಣದ ಫಲವೇ. ರಾಯಮ್ಮನು ವಂಚಕರಿಗೆ ಛೀಮಾರಿ ಹಾಕುವಷ್ಟು ಆಕೆಗೆ ಧೈರ್ಯ ಮೂಡಿದ್ದು ಇವುಗಳಿಂದಲೇ. ಕರ್ನಾಟಕದ ಜನಜೀವನದಲ್ಲಿ ನಡೆದ ಪ್ರಥಮ ಸಾಮಾಜಿಕ ಆಂದೋಲನದ ಫಲವಾಗಿ, ಅದರ ಪ್ರತಿಧ್ವನಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ನಡೆದ
ಪ್ರಥಮ ಆಂದೋಲನವೇ ಈ ವಚನ ಸಾಹಿತ್ಯ. ವಚನಗಳನ್ನ ಸಾಹಿತ್ಯ ಅನ್ಬೇಕು, ಶಾಸ್ತ್ರ ಅನ್ಬೇಕು, ಅಥವಾ ಆಯಾ ದೃಷ್ಟಿಕೋನದಿಂದ ನೋಡ್ತಕ್ಕಂಥವ್ರು ತಾವಾಗಿ ನಿರ್ಧರಿಸ್ಕೊಳ್ಬೇಕಾಗ್ತದೆ. ಅವು ಸಾಹಿತ್ಯಕ್ಕೆ ಸಾಹಿತ್ಯ, ಶಾಸ್ತ್ರಕ್ಕೆ ಶಾಸ್ತ್ರ, ಅಥವಾ ಶುದ್ಧ ಸಾಹಿತ್ಯವೂ ಅಲ್ಲ, ಶುದ್ಧ ಶಾಸ್ತ್ರವೂ ಅಲ್ಲ. ಹಾಗೆ ನೋಡಿದ್ರೆ ಆ ಕಾಲದ ಸಮಾಜ ದಾರ್ಶನಿಕರ ಜೀವನದ ಮೀಮಾಂಸೆ, ಸಮಾಜ ದರ್ಶನ, ಜೀವನದ ಅರ್ಥವನ್ನು ತಿಳಿಲಿಕ್ಕೆ ಅವರು ನಡೆಸಿರ್ತಕ್ಕಂತಹ ವಿಚಾರ ಮಥನ, ಜೀವನ, ವ್ಯಕ್ತಿ, ಸಮಾಜ, ಮೌಲ್ಯಗಳು, ವ್ಯಕ್ತಿಯ ಸಮಾಜದ ಪರಸ್ಪರ ಸಂಬಂಧಗಳು, ಪರಲೋಕ, ಆದರ್ಶ, ಮಾನವೀಯತೆ, ಇವುಗಳ ಬಗ್ಗೆ ಈ ಪ್ರಮಾಣದ ಗಂಭೀರ ಚಿಂತನೆ ಅಲ್ಲಿಯವರೆಗೂ ಕೂಡ ಕರ್ನಾಟಕದಲ್ಲಿ ನಡೆದಿತ್ತೆ ಎಂಬತಕ್ಕಂಥದ್ದು ಒಂದು ಸಂದೇಹಾಸ್ಪದ. ವೈದಿಕ ಧರ್ಮವಾಗಲಿ ಜೈನ ಧರ್ಮವಾಗಲಿ ತಾವು ಸಿದ್ಧಪಡಿಸಿಕೊಟ್ಟ ಉತ್ತರಗಳನ್ನ ತಮ್ಮ ಅನುಯಾಯಿಗಳು ಒಪ್ಪೋದನ್ನು ಮಾತ್ರ ನಿರೀಕ್ಷಿಸಿದು. ತಾವು ಹೇಳಿದ್ದೇ ಸತ್ಯ, ಏಕೆಂದ್ರೆ ಅದು ಪಾರಂಪರಿಕವಾಗಿ ಬಂದದ್ದು. ಆ ವ್ಯಕ್ತಿ ಆ ಸತ್ಯವನ್ನು ನಂಬಬೇಕು ಮತ್ತು ಮುಂದಿನ ಜನಾಂಗಕ್ಕೆ ಅದನ್ನ ಮಾಡಬೇಕು, ಅದನ್ನು ಒಪ್ಪಲೇಬೇಕು. ಜೀವನ ವಿಧಾನವನ್ನ ಪರಂಪರೆಯೇ ನಿರ್ಣಯಿಸ್ತಾ ಇತ್ತು. ಅಲ್ಲಿ ವ್ಯಕ್ತಿ ನೆಪ ಮಾತ್ರ, ಅವನು ಪರಂಪರೆಗೆ ಹೊಂದ್ಕೊಂಡಷ್ಟು ಅವನ ಜೀವನ ಬಹಳ ಸುಗಮವಾಗಿ ಸಾಗುತ್ತೆ ಅಂತ. ಆದರೆ ವಚನಕಾರರ ಆಂದೋಲನ ವ್ಯಕ್ತಿಯ ಅನನ್ಯತೆಯನ್ನು ಗುರುತಿಸಿದ್ದು ಒಂದು ಮಹತ್ವದ ಸಂಗತಿ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕಳಿವಿಲ್ಲ. ಬಸವಣ್ಣನವರ ಈ ಮಾತಿಗೆ ಮೇಲ್ನೋಟಕ್ಕೆ ತೋರೋದಕ್ಕಿಂತ ಹೆಚ್ಚಿನ ಅರ್ಥ ಇದೆ. ಯಾವುದು ಚಲನೆಯನ್ನ ಕಳೆದುಕೊಳ್ಳುತ್ತದೆಯೋ ಅದು ಸ್ಥಗಿತವಾಗ್ತದೆ, ಕೊಳಿತದೆ, ಬಿದ್ದು ಹೋಗ್ತದೆ. ಯಾವುದು ಚಲಿಸುತ್ತದೆಯೋ ಅದು ತನ್ನ ಹೊಂದಿಕೊಳ್ತಕ್ಕಂತಹ ಗುಣದಿಂದ ಉಳಿತದೆ, ಬೆಳೀತದೆ. ಸಾಮಾಜಿಕ ವ್ಯವಸ್ಥೆಯೂ ಕೂಡ ಅಷ್ಟೇ. ವ್ಯತ್ಯಾಸ ಜೀವಂತಿಕೆಯ ಗುರುತು. ವಚನಕಾರರು ಸಮಾಜದ ಸ್ಥಾವರದಲ್ಲಿ ಜಂಗಮವನ್ನ ತರತಕ್ಕಂತಹ ಪ್ರಯತ್ನ ಮಾಡಿದರು. ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಸಮಾಜದಲ್ಲಿ ತನ್ನ ಪಾತ್ರವನ್ನೂ ಕೂಡ ಸಮರ್ಥವಾಗಿ ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಚನಕಾರರು ರೂಪಿಸಿಕೊಂಡಿರ್ತಕ್ಕಂತಹ ಸಮಾಜ ದರ್ಶನ ಅತ್ಯಂತ ಆಧುನಿಕವಾಗಿದೆ. ಮನುಷ್ಯನ ಅರ್ಥಾತ್ ವ್ಯಕ್ತಿಯ ಸಮಾಜದ ಸರ್ವಾಂಗೀಣ ಬೆಳವಣಿಗೆಯ ಎಲ್ಲ ಮುಖಗಳನ್ನೂ ಕೂಡ ಈ ವಚನಗಳಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಸಮಾಜ ದರ್ಶನದಲ್ಲಿ ಕೊರತೆಗಳು ಇಲ್ಲ ಅಂತೇನಿಲ್ಲ. ಕೆಲವೆಡೆ ಅವರ ಪರಿಹಾರ ಅವ್ಯವಹಾರಿಕವೆನಿಸಬಹುದು. ಇಲ್ಲಿ ಅನ್ಯ ಮತಗಳ ವಿಡಂಬನೆ ಅವರಲ್ಲಿ ಬಂದಿದೆಯಲ್ಲ, ಅದು ಸರಿಯೇ? ಕಾಯಕದಲ್ಲಿ ವ್ಯಕ್ತಿ ನಾಳಿಗೆ ಕೂಡಿಡೋದು ತಪ್ಪು ಎಂಬತಕ್ಕಂಥ ಬೋಧನೆ ಇದ್ರೆ ಅದು ಸರಿಯೇ? ವ್ಯಾವಹಾರಿಕವೇ? ಇಂತಹ ಹಲವು ಆಕ್ಷೇಪಗಳನ್ನು ಕೂಡ ಎತ್ತೋದು ಸುಲಭ. ಆದ್ರಿಂದ ಅವರ ಸಮಾಜ ದರ್ಶನ ಎಲ್ಲ ಕಾಲಕ್ಕೂ ಅದು ಇರುವಂತೆಯೇ ಅನುಸರಿಸಲಿಕ್ಕೆ ಯೋಗ್ಯವಲ್ಲವೆಂಬತಕ್ಕಂಥದ್ದು ಸ್ಪಷ್ಟವಾಗಿಯೇ ಇದೆ. ಸಾಮಾಜಿಕ ವ್ಯವಸ್ಥೆ ಮನುಷ್ಯ ರೂಪಿಸ್ಕೊಳ್ಳೋದಾದ್ರಿಂದ ಯಾವುದು ಅತ್ಯುತ್ತಮ ಎಂಬುದನ್ನ ಆಯಾ ಕಾಲ ಮತ್ತು ಜನವೇ ನಿರ್ಣಯಿಸಬೇಕು. ಅಂದಿನ ಜಡ ಸಮಾಜದಲ್ಲಿ ಉಂಟು ಮಾಡಿರ್ತಕ್ಕಂತಹ ಚಲನೆ ಕನ್ನಡ ವಾಂಗ್ಮಯ ಕ್ಷೇತ್ರದಲ್ಲಿಯೂ ಕೂಡ ಚಾಲನೆಯನ್ನು ಉಂಟು ಮಾಡಿತು. ಚಂಪು ಪ್ರಕಾರವೂ ಕೂಡ ಸ್ಥಾವರದ ಸ್ಥಿತಿಗೆ ಇಳಿದಿತ್ತು. ಕಾವ್ಯವಸ್ತು ಪುರಾಣ ಸಿದ್ಧ, ಕಾವ್ಯ ಭಾಷೆ ಪಂಡಿತ ಮಾನ್ಯ, ಛಂದಸ್ಸು ಸಂಸ್ಕೃತ ಕಾವ್ಯಗಳಿಂದ ಬಂದ ದತ್ತಿ ಪ್ರತಿಮೆಗಳಲ್ಲೂ ಕೂಡ ಅದೇ ಚಂದ್ರ, ಚಕೋರ, ಕಮಲ, ಯಾವ ವರ್ಣನೆ, ಎಷ್ಟು ವರ್ಣನೆ, ಎಲ್ಲಿ ಹೇಗೆ ಬರಬೇಕೆಂಬುದನ್ನ ಕವಿ ಮಾರ್ಗವೇ ನಿರ್ಣಯಿಸುತ್ತೆ. ಇಲ್ಲಿ ಕವಿಗೆ ಸ್ವಂತ ಜೀವನವೂ ಅವನದೇ, ಸಂವೇದನೆಗಳು, ಆಲೋಚನೆಗಳು ಇದ್ರೆ ಅವು ತೀವ್ರವಾಗಿದ್ರೆ ತನ್ನ ಕಾವ್ಯದಲ್ಲಿ ಏನಾದ್ರೂ ಅವಕಾಶ ಕಲ್ಪಿಸಿಕೊಂಡು ತನ್ನ ತುಡಿತವನ್ನ ಉಪಶಮನಗೊಳಿಸ್ಬೇಕು. ಸಮಾಜವನ್ನ ಪರಂಪರೆಯ ಕವಿಮುಷ್ಟಿಯಿಂದ ಬಿಡುಗಡೆ ಮಾಡದಂತೆ ಕನ್ನಡ ಸಾಹಿತ್ಯವನ್ನ ಇನ್ನೊಂದು ಬಗೆಯ ಹಿಡಿತದಿಂದ ತಪ್ಪಿಸಿದವರು ಯಾರಪ್ಪ ಅಂದ್ರೆ ಅವರೇ ವಚನಕಾರರು. ವಚನಗಳ ಮುಕ್ತಕ ಗುಣವೂ ಕೂಡ ಮುಕ್ತ ಛಂದಸ್ಸು, ವ್ಯಕ್ತಿಯ ಮುಕ್ತ ಅವಸ್ಥೆಯನ್ನೂ ಹೇಳ್ತದೆ. ಕೂಡಲ ಸಂಗಮ ದೇವ, ನಿನಗೆ ಕೆಡಿಲ್ಲವಾಗಿ ಆನೊಲಿದಂತೆ ಹಾಡುವೆ. ಈ ಒಲಿದಂತೆ ಹಾಡುವ ಸ್ವಾತಂತ್ರ್ಯ ಬಂದದ್ದೇ ವಚನಕಾರರಿಂದ. ವೇದ, ಶಾಸ್ತ್ರ, ಆಗಮ, ಪುರಾಣಗಳೆಂಬತಕ್ಕಂತಹ ಈ ಕೊಟ್ಟಣದ ಕೊಟ್ಟಿದ ನುಚ್ಚು ತೌಡು ಕಾಣಿಭೋ, ಇದು ಅಕ್ಕಮಹಾದೇವರ ಮಾತುಗಳು. ಇಲ್ಲಿ ಕೊಟ್ಟಣದ ಪ್ರತಿಮೆ ಬಂದಿರುವುದೇ ದೈನಂದಿನ ಜೀವನದಿಂದ. ಅದು ಆಗಿರಲಿ, ಅದರ ಅರ್ಥವನ್ನ ನಾವು ನೋಡೋದಾದ್ರೆ, ಉಳ್ಳವರು ಕೊಟ್ಟಣ ಕುಟ್ಟಿಸ್ತಾರೆ, ಕುಟ್ಟುವವರು ಭತ್ತವನ್ನ ಕುಟ್ಟಿ ಗಟ್ಟಿ ಅಕ್ಕಿ, ನುಚ್ಚು, ತೌಡು ಅಂತ ಬೇರೆ ಬೇರೆ ಮಾಡ್ತಾರೆ. ಅಕ್ಕಿ ಯಜಮಾನರಿಗೆ, ಕುಟ್ಟಿದವ್ರಿಗೆ ತೌಡು. ಹೆಚ್ಚಂದ್ರೆ ಸ್ವಲ್ಪ ನುಚ್ಚು ಸಿಗಬಹುದು. ವೇದ, ಶಾಸ್ತ್ರ, ಆಗಮಗಳು ಕೂಡ ಈಗ ಕೊಟ್ಟಣದ ನುಚ್ಚು, ತೌಡು ಮಾತ್ರ.
ಅದನ್ನು ಮತ್ತೆ ಕುಟ್ಟೋದ್ರಿಂದ ಪ್ರಯೋಜನ ಇಲ್ಲ ಅಂತ ಅಕ್ಕ ಮಹಾದೇವರು ಒಂದೇ ಮಾತಲ್ಲಿ ಭಾರತದ ಸಾವಿರಾರು ವರ್ಷಗಳ ಬೌದ್ಧಿಕ ಪರಂಪರೆಯನ್ನ ಆತ ತಳ್ಳಿ ಹಾಕಿಬಿಟ್ಟಿದ್ದಾರೆ ನಮ್ಮ ಅಕ್ಕ ಮಹಾದೇವಿಯವರು. ಆ ಪರಂಪರೆಯ ಬಂಡೆಗಲ್ಲನ್ನ ಉರುಳದ ಹೊರತು ಕೆಳಗಿನ ಸಸಿ ಮೊಳೆಯುವುದಿಲ್ಲ ಅಂತಕ್ಕಂಥ ಸತ್ಯವನ್ನ ನಮ್ಮ ವಚನಕಾರ್ತಿಯರಾಗಿರ್ತಕ್ಕಂಥ ಅಕ್ಕ ಮಹಾದೇವರ ವಚನಗಳಲ್ಲಿ ನಾವು ಕಾಣ್ತೇವೆ. ತಮ್ಮ ಅಸ್ಮಿತೆಯ ಸ್ವಂತತನದ ಅರಿವು ಮೂಡಿದ್ದರಿಂದಲೇ ಅವರ ಬಾಯಿಂದ ಬಂದಂತಹ ವಚನಗಳು ಸ್ಪಷ್ಟವಾಗಿ ಆಯಾ ಕೃತಿಕಾರರ ವ್ಯಕ್ತಿತ್ವದ ಮುದ್ರೆಯನ್ನ ಛಾಪಿಸಿಕೊಂಡೇ ಹೊರ ಬಂದಂತಹ ಅಂಶಗಳು. ಕೃತಿಕಾರ ತನ್ನ ಬದುಕಿನ ಅನುಭವಗಳನ್ನೇ ರಚನೆಯ ಸಾಮಗ್ರಿಯಾಗಿ ಸ್ವೀಕರಿಸಿದ. ಆಯಾ ವಚನದ ಕೊನೆಯಲ್ಲಿ ಬರ್ತಕ್ಕಂತಹ ಅಂಕಿತ ಕೃತಿಕಾರನ ವ್ಯಕ್ತಿತ್ವದ ವ್ಯಕ್ತ ರೂಪ. ಅದು ತನ್ನ ಕೃತಿ ಎಂಬುದನ್ನ ತೋರಿಸ್ಲಿಕ್ಕೆ ತಂದಿರ್ತಕ್ಕಂತಹ ಆ ಗುರುತಿನಲ್ಲಿ ದೇವರ ಹೆಸರೋ, ಪ್ರಿಯರಾದವರ ಹೆಸರೋ ಇತ್ಯಾದಿ ಇತ್ಯಾದಿ ಇರಬಹುದು. ಆದ್ರೂ ಅದು ವಚನಕ್ಕೆ ಕೃತಿಕಾರನ ಮುದ್ರೆಯನ್ನ ಅಧಿಕೃತವಾಗಿ ಛಾಪಿಸ್ತದೆ. ಅಲ್ಲಿ ವ್ಯಕ್ತಿಯ ಅನುಭವದ ಅಭಿವ್ಯಕ್ತಿ ಇರೋದ್ರಿಂದ ಬೇರೆ ಬೇರೆಯವರ ರಚನೆಗಳಲ್ಲಿ ವೈವಿಧ್ಯ ಕಾಣಿಸ್ಲಿಕ್ಕೆ ಅವಕಾಶ ಆಗ್ತದೆ. ಒಂದು ಮಾತೇನೋ ನಿಜ, ಕಾವ್ಯದ ದೃಷ್ಟಿಯಿಂದ ಹೇಳೋದಾದ್ರೆ ವಚನ ವಾಂಗ್ಮಯದ ಅನೇಕ ಭಾಗ ನೀರಸ. ಎಲ್ಲರೂ ಅದೇ ಆಧ್ಯಾತ್ಮವನ್ನು ಕುರಿತು ಮಾತನಾಡ್ತಾರೆ. ಕೆಲವು ಸಾರಿ ಆಧ್ಯಾತ್ಮ ಅತಿಯಾಗಿ ವಚನ ಸಾಹಿತ್ಯ ಸತ್ವ ಹಿಂಗ್ ಹೋಯ್ತಂತು ಅಂತ ಕೆಲವರು ಅನಿಸ್ತದೆ. ಇನ್ನು ಕೆಲವು ಸಾರಿ ಅಂಗ ನಿರಂಗ ಆಗ್ತದೆ. ಹಸ ಇಲ್ಲದ ಹಂದರದಲ್ಲಿ ಇಂತಹ ಈ ಅಸಾಮಾನ್ಯ ಉಕ್ತಿಗಳು ಕೂಡ ನಮಗೆ ಚಲಾವಣೆಯ ನಾಣ್ಯಗಳಾಗಿ ಮತ್ತೆ ಮತ್ತೆ ವಚನಕಾರರಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಮೊದಲು ಅದನ್ನು ಓದಿದಾಗ ನಮಗೆ ಮೂಡಿರ್ತಕ್ಕಂಥ ವಿಸ್ಮಯ ಕ್ರಮೇಣ ತಣ್ಣಗಾಗ್ತದೆ. ವಚನಕಾರರು ಕೂಡ ಸಿದ್ಧ ಉಕ್ತಿಗಳ ಸಣಕಲ ನಾಣ್ಯಗಳನ್ನ ತರ್ತಾ ಇದ್ದಾರೆ. ಆದ್ರೆ ಅದರ ಜೊತೆಗೆ ಅವ್ರು ಬಳಸ್ತಕ್ಕಂಥ ಭಾಷೆ ಒಮ್ಮೊಮ್ಮೆ ಹೊಳಪಿನಿಂದ ಕೂಡಿರ್ತವೆ. ಓದುಗರಿಗೆ ಅಪೂರ್ವವಾಗಿರ್ತಕ್ಕಂಥ ಅನುಭವವನ್ನ ಕೊಡ್ತದೆ. ಮೋಳಿಗೆ ಮಹಾದೇವನ ಹೆಂಡತಿ ಮಹಾದೇವಿಯಂತಹ ಕೆಲವು ವಚನಕಾರಿತರು ತಮಗೆ ಒಗ್ಗದ ಅಥವಾ ತಮಗಿನ್ನೂ ಜೀರ್ಣ ಆಗದ ಆಧ್ಯಾತ್ಮವನ್ನ ಹೇಳಲಿಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನಿಸ್ತದ ನಮಗೆ. ವಾಸ್ತವ ಸಂಗತಿ ಏನಂದ್ರೆ ಬಹಳ ಶರಣರಿಗೆ ಅಭಿವ್ಯಕ್ತಿ ತೀರ ಸಲೀಸು. ಅನುಭವ ಗಟ್ಟಿಮುಟ್ಟಾಗಿದ್ರೆ ಅಭಿವ್ಯಕ್ತಿ ಸುಲಭವಾಗ್ತದೆ. ಅವರು ಪಂಡಿತರನ್ನು ಮೆಚ್ಚಿಸಬೇಕಾಗಿಲ್ಲ, ಶಭಾಸ್ಗಿರಿ ಪಡೆದು ದತ್ತಿಗಳನ್ನ ಸಂಪಾದಿಸಬೇಕಾಗಿಲ್ಲ. ಒಂದು ತನ್ನ ಅನುಭವದ ಒತ್ತಡ ಕಡಿಮೆ ಆಗ್ಬೇಕು. ವಚನ ಒಂದು ಕಂಠದಿಂದ ಹೊರ ಬಂದ್ರೆ ಅಲ್ಲಿಗೆ ಅದರ ಸಾಧನೆ ಆಯ್ತು ಅಂತಲೇ ಅರ್ಥ. ತಾನು ಹೇಳೋದು ತನ್ನಂತಹ ಇತರರಿಗೂ ಕೂಡ ಅರ್ಥ ಆಗ್ಬೇಕು. ಆದ್ರಿಂದ ಭಾಷೆ ಎಷ್ಟು ನೇರವಾಗಿದ್ರೆ ಅಷ್ಟು ಒಳ್ಳೆಯದು. ಇಲ್ಲಿಯೂ ಕೂಡ ವಚನಕಾರರು ಒಮ್ಮೊಮ್ಮೆ ಚಕೋರ, ಚಾತಕ, ಹಂಸ, ಹಾಲು, ನೀರು, ಮುತ್ತು, ಕಾಮ, ಪರುಷಮಣಿ, ಚಂದ್ರಕಾಂತದ ಶಿಲೆ, ಕಲ್ಪವೃಕ್ಷ, ಕಾಮಧೇನು, ಸಮುದ್ರ ರತ್ನ ಇತ್ಯಾದಿ ಇತ್ಯಾದಿ ಸವಕಲು ಪ್ರತಿಮೆಗಳನ್ನ ತರ್ತಾರೆ. ಆದ್ರೆ ಇಲ್ಲಿಯೂ ಕೂಡ ಅದೇ ನಾಣ್ಯಗಳ ಮೂಲಕ ಕಿಡಿಯನ್ನ ಹೊರಡಿಸ್ತಕ್ಕಂತಹ ಗಾರುಡಿಗ ವಿದ್ಯೆಯನ್ನೂ ಕೂಡ ತೋರ್ತಾರೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಎಂಬುದು ವೇಶ್ಯಾವಾಟಿ ವರ್ಣನೆಯ ಸಂದರ್ಭದಲ್ಲಿ ಬರದೆ ಭಕ್ತರ ನಿರ್ಮಲ ಮನಸ್ಸಿನ ಹಾರೈಕೆಯ ಅಭಿವ್ಯಕ್ತಿಯಾಗಿ ಬರ್ತದೆ. ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪು ಕಾಣಬಹುದು. ವಾರಿಧಿ ಮೈದೆಗೆದರೆ ರತ್ನಂಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವಾ ಕಾಣಬಹುದು. ಕೆರೆ, ಹಳ್ಳ, ಬಾವಿ, ಸಮುದ್ರ, ಶರಣರು, ಗುಳ್ಳೆ, ಗೊರಚೆ, ಚಿಪ್ಪು, ರತ್ನ, ಲಿಂಗ ಹೀಗೆ ಚಿತ್ರಣ ಬೆಳೆದುಕೊಂಡು ಹೋಗ್ತದೆ. ಶರಣರು ಮನ ತೆರೆದು ಮಾತನಾಡಿದರೆ ಅಲ್ಲಿ ಲಿಂಗವೇ ಕಾಣುತ್ತೆ ಎಂಬತಕ್ಕಂತಹ ಶಿಖರಕ್ಕೆ ಹಂತ ಹಂತವಾಗಿ ಓದುಗರನ್ನ ಕೊಂಡೊಯ್ತಕ್ಕಂತಹ ರೀತಿ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥದ್ದು. ಸಮುದ್ರ ರತ್ನಗಳೂ ಕೂಡ ತಮ್ಮ ಬೆಲೆಯನ್ನ ಕಳೆದುಕೊಳ್ಳುತ್ತವೆ. ವಾರಿಧಿ ಮೈದೆಗೆದರೆ ಎಂಬತಕ್ಕಂಥ ಕಲ್ಪನೆಯೂ ಕೂಡ ಅಷ್ಟಕ್ಕೆ ಭವ್ಯವಾಗಿದೆ. ಈ ಭವ್ಯತೆಗೆ ಇನ್ನೊಂದಕ್ಕೆ ಬಾಗಿ ಸಮರ್ಪಿತವಾಗಿದೆ. ಶರಣರ ಮುಂದೆ ವಾರಧಿಯೂ ಕೂಡ ಅಲ್ಪವಾಗಿ ಪರಿಣಮಿಸ್ತದೆ. ಸಮುದ್ರ ವಾರಧಿ ಅಂದ್ರೆ ಇದ್ರ ಜೊತೆಗೆ ಜೀವನದ ಜೊತೆ ನೇರ ಸಂಪರ್ಕವಿದ್ದಂತಹ ವಚನಕಾರರು ತಮ್ಮ ದೈನಂದಿನ ಅನುಭವದ ಪರಿಚಿತ ಜಗತ್ತಿನ ಪ್ರತಿಮೆಗಳನ್ನು ತಂದು ಕನ್ನಡದ ಕಾವ್ಯ ಜಗತ್ತಿನಲ್ಲಿ ಹೊಸಗಾಳಿ ಸುಳಿಯುವಂತೆ ಮಾಡಿದ್ದಾರೆ. ಬೂದಿಯಲ್ಲಿ ಹೊರಳುವ ಕತ್ತೆ, ಮಠದ ಬೆಕ್ಕು, ಹೊಲಸನ್ನು ಮೆಚ್ಚಿದ ನಾಯಿ, ಹೊಟ್ಟೆಗಾಗಿ ಒತ್ತೆ ಕೊಟ್ಕೊಳ್ಳುವ ತಾಯಿ ವೇಷೆ, ಕಾಲಿನ ಕೆರ, ಕಾಳು ತೂರೋದು, ತೊಟ್ಟು ಕಳಚಿದ ಹಣ್ಣು, ಎಲೆ ಉದುರಿದ ಮರ, ಮೂಕೊರೆಯ, ಉಡುವಿನ ನಾಲ್ಗೆ, ಮೊರದ ಮಾರಿ, ಮೊರುಳ, ಹೊಲೆಯರ ಬಾವಿ, ಬೊಕ್ಕಣದ ಕಡಲೆ, ನೆಲ್ಲಿಕಾಯಿ ಉಪ್ಪು ಇವು ಪ್ರತಿಮೆಗಳಾಗಿ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಅವತರಿಸಿರ್ತಕ್ಕಂಥದ್ದು ಇದು ಮೊದಲು.
ಇವು ಎಷ್ಟು ಸಹಜವಾಗಿ ಬಂದಿವೆ ಅಂದ್ರೆ ಇವನ್ನ ಅಲಂಕಾರವೆಂದು ನಿರ್ದೇಶಿಸೋದು, ಅವುಗಳಿಗೆ ಮಡಿಯನ್ನ ಆರೋಪಿಸುವ ತಪ್ಪು ಮಾಡ್ತಿದ್ದೀವಿ ಅಂತಕ್ಕಂಥ ಹೆದರಿಕೆನ ನನ್ಗೆ ಹುಟ್ಟಿಸ್ತದೆ. ಈ ಪ್ರತಿಮೆಗಳಲ್ಲಿ ನಿಜವಾಗಿರ್ತಕ್ಕಂಥ ಜೀವನ ಉಸಿರಾಡ್ತಾ ಇದೆ. ಜೀವನದ ಘಾಟ ಅಲ್ಲಿದೆ. ವಚನಗಳ ದೇಸಿ, ಜನಪದ ಸತ್ವ ಅವುಗಳ ಸಹಜ ಗುಣವಾಗಿದೆ. ಅಂದ್ರೆ ತಾಯ್ಗಂಡ, ಕಳ್ಳ ಹಾದರಿಗ, ಕೆರಹಿನಲ್ಲಿ ಜಡೆ, ಕತ್ತೆಯ ಮಕ್ಕಳು, ಇಂತಹ ಬೈಗುಳಗಳಿಗೂ ಕೂಡ ಅಲ್ಲಿ ಸ್ಥಾನ ಉಂಟು. ಅಯ್ಯ ಇಂದೊಡೆ ಸ್ವರ್ಗ, ಮೃದು ವಚನವೇ ಸಕಲ ಜಪಂಗಳಯ್ಯ ಎಂಬ ಮಾತುಗಳಿಗೂ ಈ ಬೈಗುಳಿಗೂ ಸಂಬಂಧವೇ ಇಲ್ಲವೆಂದು ತೋರಬಹುದು. ಈ ವ್ಯತ್ಯಾಸ ವಚನಕಾರರ ಭಿನ್ನ ಸ್ವಭಾವದ ಪರಿಣಾಮವೆಂದು ಹೇಳಿದ್ರೆ ತಪ್ಪಾದೀತು. ಒಬ್ಬನೇ ವಚನಕಾರ ರಚನೆಗಳಲ್ಲಿ ಇಂತಹ ಭಿನ್ನ ಅಭಿವ್ಯಕ್ತಿಗಳನ್ನ ನಾವು ಗುರುತಿಸಬಹುದು. ಜೀವನದಲ್ಲಿ ಹೇಗೋ ಹಾಗೆ ಅಭಿವ್ಯಕ್ತಿಯಲ್ಲಿಯೂ ಕೂಡ ಪ್ರಾಮಾಣಿಕತೆಯನ್ನ ಸಾಧಿಸಿದರು. ಕನ್ನಡದ ಭಾಷೆಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ರು. ಈ ಆಯಾಮವನ್ನ ಬರಿಯ ಬಿಡಿ ಉಕ್ತಿಗಳಲ್ಲಿ ಮಾತ್ರ ಗುರುತಿಸಿದರೆ ತಪ್ಪಾಗುತ್ತೆ. ಒಂದು ಭಾಷೆಗೆ ತನ್ನಷ್ಟಕ್ಕೆ ಬಲವೂ ಇಲ್ಲ, ದುರ್ಬಲತೆಯೂ ಇಲ್ಲ. ಅದನ್ನ ಬಳಸೋರಿಂದಾಗಿ ಭಾಷೆಗೆ ಅಭಿವ್ಯಂಜಕ ಶಕ್ತಿ ಪ್ರಾಪ್ತವಾಗ್ತದೆ. ಅಂತ ಬಳಸ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅದು ಅವಲಂಬಿತವಾಗ್ತದೆ. ಬಳಸಿದಷ್ಟು ಬೆಳೀತಕ್ಕಂತಹ, ವೃದ್ಧಿಗೊಳ್ತಕ್ಕಂತಹ ವಸ್ತು ಅದು. ವಚನಕಾರರು ತಮ್ಮ ತೀವ್ರವಾಗಿರ್ತಕ್ಕಂತಹ ಅನುಭವಗಳನ್ನ, ಉದಾತ್ತ ಆಲೋಚನೆಗಳನ್ನ ಕನ್ನಡದಲ್ಲಿ ವ್ಯಕ್ತಪಡಿಸೋದ್ರಿಂದ ಕನ್ನಡಕ್ಕೆ ಬಂದಂತಹ ಬಲ ಏನೆಂಬುದರ ಬಗ್ಗೆ ಇನ್ನೂ ಶಾಸ್ತ್ರೀಯವಾದ ಅಧ್ಯಯನ ನಡೆಯಬೇಕಾಗಿದೆ. ಸಂಸ್ಕೃತದ ಬಳಕೆಯ ಬಗ್ಗೆ ವಚನಕಾರರಿಗೆ ಮಡಿ ಎಂಬುದಿಲ್ಲ. ವಾಸ್ತವವಾಗಿ ಅವರಲ್ಲಿ ಹಲವರಿಗೆ ಸಂಸ್ಕೃತ ಪಾಂಡಿತ್ಯವಿದ್ದಿತ್ತು. ಆದರೆ ಸಂಸ್ಕೃತದ ಮಿತಿಮೀರಿದ ಬಳಕೆ ಅವರಲ್ಲಿ ಕಡಿಮೆ. ಅನೇಕ ಸಂಸ್ಕೃತ ಪದಗಳು ಹೊಸ ಅರ್ಥದಲ್ಲಿ ಬಳಸಿ ಅವುಗಳಿಗೆ ಹೊಸ ಅರ್ಥ ಬರುವಂತೆ ಮಾಡಿದ್ದಾರೆ. ಉದಾಹರಣೆ ಕಾಯ, ಕಾಯಕ, ಅನುಭಾವ. ಅಚ್ಚ ಕನ್ನಡದ ಶಬ್ದಗಳನ್ನ ಸಂಸ್ಕೃತ ಶಬ್ದಗಳಿಗೆ ಪ್ರತಿಯಾಗಿ ಬಳಸಿ ಮೂಲ ಪದಕ್ಕೆ ಇರ್ತಕ್ಕಂತಹ ಅರ್ಥಗಳೆಲ್ಲವೂ ಕೂಡ ಕನ್ನಡ ಶಬ್ದಕ್ಕೂ ಬರುವಂತೆ ಮಾಡಿರ್ತಕ್ಕಂಥದ್ದು ವಚನಕಾರರ ಸಾಧನೆಗಳಲ್ಲಿ ಒಂದು. ಉದಾಹರಣೆಗೆ ಸಂಸ್ಕೃತದ ಶೂನ್ಯ ಪದಕ್ಕೆ ಇರುವ ಎಲ್ಲ ಅರ್ಥ ಸಂಪತ್ತನ್ನು ಬಯಲು ಎನ್ನುವ ಒಂದೇ ಒಂದು ಪದಕ್ಕೆ ತಂದಿದ್ದಾರೆ ನಮ್ಮ ವಚನಕಾರರು. ಇದರಿಂದ ಆಲೋಚನೆ ಭಾಷೆಯಾಗಿ ಬೆಳೀತು. ಬಹುಪಾಲು ವಚನಕಾರರಿಗೆ ವಚನ ರಚನೆ ಎಂಬತಕ್ಕಂಥದ್ದು ಒಂದು ಕಲೆ, ಅದೊಂದು ಕ್ರಿಯೆ. ಆದ್ದರಿಂದಲೇ ಬಹುವಚನಗಳಲ್ಲಿ ಬಂಧದಲ್ಲಾಗಲಿ ಭಾಷೆಯ ಬಳಕೆಯಲ್ಲಾಗಲಿ ಒಂದು ಪ್ರಜ್ಞಾಪೂರ್ವಕ ಶಿಲ್ಪ ಕಾಣಿಸದು. ಆದರೆ ಬಸವಣ್ಣ, ಅಲ್ಲಮ್ಮ, ಅಕ್ಕ ಮಹಾದೇವಿ ಅಂತಹ ಕೆಲವರು ಇದಕ್ಕೆ ಅಪವಾದಗಳು. ಇವರಿಗೆ ವಚನ ಬರೆಯೋದು ಒಂದು ಗಂಭೀರ ಕ್ರಿಯೆಯಾಗಿರುವಂತೆಯೇ ಒಂದು ಕಲಾಕರ್ಮವೂ ಆಗಿದೆ. ಇವರು ವಚನಗಳನ್ನು ಬರೆದು ಮತ್ತೆ ತಿದ್ದಿರಬಹುದು ಅಥವಾ ಓರ್ಣಗೊಳಿಸಿರಬಹುದು. ಅದರಲ್ಲಿಯೂ ಕೂಡ ಬಸವಣ್ಣನಲ್ಲಿ ಕಂಡು ಬರ್ತಕ್ಕಂಥ ರಚನಾ ಶಿಲ್ಪ ಮೆಚ್ಚುವಂಥದ್ದು. ಬಸವಣ್ಣನವರು ಉಕ್ತಿಗಳನ್ನ ನಾವು ಇರುವಂತೆಯೇ ಪುನರುಚ್ಚರಿಸ್ತಾರೆ, ಸ್ವಲ್ಪ ಮಾರ್ಪಡಿಸಿ ಪುನರುಚ್ಚರಿಸ್ತಾರೆ. ಪರಸ್ಪರ ತೋಲನಗೊಳ್ತಕ್ಕಂತಹ ಮಾತುಗಳನ್ನ ತರ್ತಾ ಇದ್ದಾರೆ. ಇಲ್ಲೆಲ್ಲ ಆಡು ಮಾತಿನ ಧಾಟಿಯನ್ನ, ಸೊಗಸನ್ನ, ಅರ್ಥವಂತಿಕೆಯನ್ನ ಕೂಡ ಬಸವಣ್ಣನವರ ವಚನಗಳಿಂದ ನಾವು ಕಂಡು ಬರಬಹುದು. ಇಲ್ಲಿ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನೋ ಶಿವಶಿವ, ಹೋದರೇನೋ ಶಿವಶಿವ, ಕೂಡಲ ಸಂಗಮ ದೇವಯ್ಯ, ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಗಂಡ ಸ್ನೇಹ, ಹೆಂಡತಿ, ಲಿಂಗ, ನಿಷ್ಠೆ, ಭಕ್ತ ಇವುಗಳಿಗೆ ಇರ್ತಕ್ಕಂಥ ಹೋಲಿಕೆಯನ್ನ ರಚನೆಯ ಸಮತೋಲನ ಬಹು ಚೆನ್ನಾಗಿ ಎತ್ತಿ ತೋರ್ತದೆ. ಇದ್ದರೇನೋ ಶಿವಶಿವ, ಹೋದ್ರೇನೋ ಶಿವಶಿವ. ಆಡು ಮಾತಿನ ಶೈಲಿಯ ಈ ಸಾರ್ಥಕ ಶಬ್ದಗಳ ಬಳಕೆ ಇದು. ಕೊನೆಯಲ್ಲಿ ಬರ್ತಕ್ಕಂತಹ ಉಪಮೆ ವಾಸ್ತವವಾಗಿ ಒಂದು ಗಾದೆಯ ಮಾತಿನಂತಿದೆ. ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ರೆಷ್ಟೋ ಬಿಟ್ರೆಷ್ಟೋ ಎಂಬತಕ್ಕಂತಹ ತಾತ್ಸಾರ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಜೊತೆಗೆ ಹಾಲು ಕೊಡದ ಹಸುವಿಗೆ ಕುಡಿಯದ ಕರು ಬಿಟ್ಟಂತೆ ಎಂಬ ಹೋಲಿಕೆ ಭಕ್ತನಿಗೆ ದೇವರು ಬೇಕಿಲ್ಲದಿದ್ದರೆ ದೇವರಿಗೂ ಅವನು ಬೇಕಿಲ್ಲ ಎಂಬ ಧ್ವನಿಯನ್ನ ಕೊಡ್ತದೆ. ಒಂದು ಪದಕ್ಕಿರ್ತಕ್ಕಂತಹ ಎರಡು ಅರ್ಥಗಳನ್ನ ಬಸವಣ್ಣ ಬಳಸ್ಕೊಳ್ತಕ್ಕಂತಹ ರೀತಿ ಅಪೂರ್ವ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಎಂಬಲ್ಲಿ ಕೊನೆಯ ತುಂಬಿ ಮಾತಿಗೆ ತುಂಬಿಕೊಂಡು ಎಂಬ ಅರ್ಥವೇನೋ ಸರಿಯೇ. ಚರಣ ಕಮಲ
ತುಂಬಿ ಅಂದ್ರೆ ಇಲ್ಲಿ ದುಂಬಿ, ನಾನು ಎಂಬ ಇನ್ನೊಂದು ಅರ್ಥವೂ ಕೂಡ ಎಷ್ಟು ಅಕೃತವಾಗಿ ಧ್ವನಿತವಾಗ್ತದೆ. ಬಸವಣ್ಣ ಕೊಡ್ತಕ್ಕಂತಹ ಕೆಲವು ಚಿತ್ರಗಳು ಕೆಲವೊಮ್ಮೆ ಇಡೀ ಸನ್ನಿವೇಶಗಳನ್ನ ನಮ್ಮ ಮುಂದೆ ನಿಲ್ಲಿಸ್ತವೆ. ಹಬ್ಬಕ್ಕೆ ತಂದಿರತಕ್ಕಂಥ ಹರಕೆಯ ಕುರಿ ತೋರಣಕ್ಕೆ ತಂದಿರುವ ತಳಿರನ್ನು ಮೇಯುವ ಚಿತ್ರವನ್ನು ಪರಿಭಾವಿಸಬಹುದು. ಅದನ್ನ ಕೊಲ್ಲುವವರು ಉಳಿಯುವುದಿಲ್ಲ ಎಂಬ ಕೊನೆಯ ಮಂಡನೆ ಹಾಗಿರ್ಲಿ. ಆದ್ರೆ ಆ ಕುರಿ ಮುಂದಾಗಲಿರುವ ಕೊಲೆಯ ಬಗ್ಗೆ ನಿಶ್ಚಿಂತತೆಯಿಂದ ಇದೆ. ಕಟ್ಟಿರುವ ತೋರಣದ ಚಿಗುರನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ಇಂಥದ್ದೇ ಚಿತ್ರಗಳು ಹಾವಿನ ಬಾಯಿಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುವುದು, ಶೂಲಕ್ಕೆ ಹಾಕಲಿರುವ ಕಳ್ಳ ಹಾಲು ತುಪ್ಪ ಬಯಸುವುದು. ಕಮ್ಮಟದ ಒಂದು ಚಿತ್ರವನ್ನ ಬಸವಣ್ಣ ಬೆಳೆಸಿರುವುದರಲ್ಲೂ ಒಂದು ಕಲಾವಂತಿಕೆ ಇದೆ. ನೆರೆಕೆನ್ನೆಕೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪವಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ. ಮನುಷ್ಯನ ದುರಂತದ ಚಿತ್ರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮುಪ್ಪು ಮೃತ್ಯು ಎರಡರಿಂದಲೂ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮೊದಲಿನ 4 ಸಾಲುಗಳಲ್ಲಿ ದೇಹವು ಕ್ರಮೇಣ ಜರ್ಜರಿತವಾಗ್ತಕ್ಕಂಥ ದೃಶ್ಯ ಇದೆ. ನೆರೆ ಕೂದಲು ಕಾಣಿಸ್ಕೊಳ್ತವೆ, ಗಲ್ಲದಲ್ಲಿ ಸುಕ್ಕು ಬಂದ್ಬಿಡ್ತದೆ, ಶರೀರ ಬಾಗ್ತದೆ. ನೆರೆ ತೆರೆ ಎಂಬಲ್ಲಿನ ಪ್ರಾಸ ನೋಡ್ರಿ, ಗಮನಿಸ್ರಿ. ಗಲ್ಲದ ಮೇಲೆ ಜೀವನದ ಅಲೆಗಳ ಹೊಡೆತ ಎಂಬತಕ್ಕಂಥ ಸುಕ್ಕುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಹಲ್ಲು ಹೋಗ್ತವೆ, ಅನ್ಯರಿಗೆ ಹಂಗಾಗ್ತದೆ, ಬೇರೆಯವರಿಗೆ ನಾವು ಡಿಪೆಂಡ್ ಆಗ್ತವೆ, ಅದು ಅನಿವಾರ್ಯ. ಕಾಲ ಮೇಲೆ ಕೈಯನ್ನೂರುವ ಚಿತ್ರ ತೀರ ಸ್ವಾಭಾವಿಕವಾಗಿದೆ. ಮುಪ್ಪು ಮನುಷ್ಯನ ಸಮಸ್ತ ಸೌಂದರ್ಯ ಸ್ವಾತಂತ್ರ್ಯಗಳನ್ನ ಕಿತ್ತುಕೊಂಡು ಬಿಡ್ತದೆ. ಮುಪ್ಪು ಬರೋದು ನಿಧಾನಕ್ಕೆ, ಆದ್ರೆ ಎಲ್ಲೋ ಕಾದಿದ್ದ ಸಾವು ಹದ್ದಿನಂತೆ ಬಂದು ಎರಗ್ತದೆ. ಅದರ ಗತಿ ಕ್ಷಿಪ್ರ. ಮೃತ್ಯು ಮುಟ್ಟದ ಮುನ್ನ ಒಂದೇ ಮಾತಿನಲ್ಲಿ ಅದರ ತಟಕ್ಕನೆಯ ಭರವನ್ನ ವಚನಕಾರ ಸೂಚಿಸ್ತಾ ಇದ್ದಾನೆ. ವಾಸ್ತವವಾಗಿ ಭಯಾನಕ ಸ್ಥಿತಿ, ಇದರಿಂದ ಬಿಡುಗಡೆ ಇಲ್ಲ. ಇದಕ್ಕೆ ಸಿದ್ಧವಾಗಬೇಕಾದ್ರೆ ಮುಂಚೆಯೇ ಭಗವಂತನನ್ನ ಪೂಜಿಸು ಎಂಬ ಬುದ್ಧಿವಾದ, ಭರವಸೆ ಕೊನೆಯಲ್ಲಿ ನಮಗೆ ಕಂಡು ಬರ್ತದೆ ಈ ವಚನದಲ್ಲಿ. ಮುನ್ನ ಪದವನ್ನ ಮೇಲಿಂದ ಮೇಲೆ ತಂದಿರೋದು ಹಲ್ಲು ಹೋಗಿ ಬೆನ್ನು ಬಾಗಿ ಇವುಗಳ ಪ್ರಾಸ ಮತ್ತು ಸಮತೋಲನ, ಮುಪ್ಪಿನ ನಿಧಾನಗತಿ, ಸಾವಿನ ಕ್ಷಿಪ್ರ ಆಗಮನ, ಇವೆಲ್ಲ ಬಂದಿರತಕ್ಕಂತಹ ರೀತಿ ಬಸವಣ್ಣ ಒಬ್ಬ ಶಬ್ದ ಶಿಲ್ಪಿ ಅಂತಕ್ಕಂಥದ್ದನ್ನ ನಾವು ಈ ವಚನದಲ್ಲಿ ಕಾಣ್ತೇವೆ. ವಚನಗಳು ಕನ್ನಡಕ್ಕೆ ಅನುಭವದ ಹೊಸ ಕ್ಷೇತ್ರಗಳನ್ನು ಗೆದ್ದುಕೊಟ್ಟಿವೆ. ಅಭಿವ್ಯಕ್ತಿಗೆ ಜನದ ಭಾಷೆಯು ಎಷ್ಟು ಪರಿಣಾಮಕಾರಿ ಮಾಧ್ಯಮ ಎಂಬುದನ್ನ ತೋರಿಸಿಕೊಟ್ಟಿವೆ. ಸಾಮಾಜಿಕವಾಗಿ ಅವು ವಹಿಸದ ಪಾತ್ರವನ್ನ ಉದ್ದಕ್ಕೂ ಗಮನಿಸ್ತಾ ಬಂದಿದ್ದೇವೆ. ಜನಗಳಲ್ಲಿ ಬೋಧನೆ ಮಾಡಲು, ಧರ್ಮ ಪ್ರಸಾರವಾಗ್ಲಿಕ್ಕೆ ಅವು ಮಾಧ್ಯಮವಾಗದು. ಅವುಗಳನ್ನ ಕರ್ನಾಟಕದ ಆಚೆಯ ಭಕ್ತ ವರ್ಗದವರೂ ಕೂಡ ಹಾಡಿ ಸಂತೋಷ ಪಟ್ರು. ಉದಾಹರಣೆಗಾದ್ರೆ ಕಳಿಂಗ ದೇಶದ ಒರಿಸ್ಸಾ ಮಹಾದೇವ್ ಶೆಟ್ಟಿ ಎಂಬತಕ್ಕಂತಹ ಒಬ್ಬ ಬಸವನ ಗೀತೆಯೊಂದನ್ನ ಕೇಳಿ ಅದರ ನಿಜಾರ್ಥದ ಪರೀಕ್ಷೆಗೆ ಮಂಗಳವಾಡಕ್ಕೆ ಬಂದರೆಂಬತಕ್ಕಂಥದ್ದನ್ನು ನಾವು ಹರಿಹರ ನರಗಳಲ್ಲಿ ನಾವು ಕಾಣ್ತೇವೆ. ವಚನಗಳು ಸಾಮಾನ್ಯ ಜನತೆಗೆ ವೇದ, ಆಗಮ, ಶಾಸ್ತ್ರ, ಪುರಾಣ, ಕಾವ್ಯ ಎಲ್ಲವೂ ಆಗಿವೆ. 12ನೇ ಶತಮಾನದ ಬಳಿಕ ವಚನಗಳು ಕನ್ನಡ ಕಾವ್ಯ ಸಾಗ್ತಾ ಇದ್ದಂತಹ ದಿಕ್ಕನ್ನೇ ಬದಲಿಸಿಬಿಟ್ಟು ಅದರಲ್ಲಿರ್ತಕ್ಕಂತಹ ಆ ವೀರಶೈವ ಕವಿಗಳ ವಸ್ತುವಿನ ಆಯ್ಕೆ, ಧೋರಣೆ, ಭಾಷೆಗಳ ಮೇಲೆ ಅಪಾರ ಪ್ರಭಾವವನ್ನು ಬೀರಿದು. ಇದನ್ನ ಮುಂದಿನ ಪೀಳಿಗೆಯವರು ಕೂಡ ನಾವು ತೆಗೆದುಕೊಂಡು ಹೋಗ್ಬೇಕಾಗಿದೆ. ವಚನಗಳನ್ನ ಎಲ್ಲಿಯವರೆಗೂ ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕು. ಬಹುತೇಕ ನಮ್ಮ ಪಟ್ಟಣ ಸರ್ ಹೇಳಿದ ಹಾಗೆ ಅವುಗಳನ್ನ ನಾವು ಹೆಚ್ಚು ಆವಿರ್ಭವಿಸಿಕೊಂಡಾಗ ಮತ್ತೆ ನಾವು ಚಾರ್ಜ್ ಅಪ್ ಆಗ್ತೇವೆ. ವಚನಗಳು ಅವನ್ನ ಬಿಟ್ರೆ ಬಹುತೇಕ ಮನುಷ್ಯ ಅಂತಕ್ಕಂಥನು ಮಾನವೀಯ ನೆಲೆಗಟ್ಟನ್ನ ಆಚೆಗೆ ಹೋಗ್ಬಿಡ್ತಾನೆ. ಮತ್ತೆ ಸಮಾಜ ಅರಾಜಕತೆ ಉಂಟಾಗ್ತದೆ. ವಚನಗಳು ಎಂತಕ್ಕಂಥದ್ದು ಸಮಾಜವನ್ನ ಒಂದು ನಿರ್ದಿಷ್ಟ ದಾರಿಯಲ್ಲಿ, ದಿಕ್ಕಿನಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಸೂತ್ರವಾಗಿರ್ತಕ್ಕಂತಹ ಒಂದು ಸಮಗ್ರ ಸಾಹಿತ್ಯ ಇದು. ಈ ವಚನಗಳ ಮುಖಾಂತರ ಇಡೀ ವ್ಯಕ್ತಿ ಅಷ್ಟೇ ಅಲ್ಲ, ಇಡೀ ಸಮಾಜ ಅಷ್ಟೇ ಅಲ್ಲ, ಇಡೀ ದೇಶದ ಪ್ರಗತಿ ಸಾಧ್ಯ ಅಂತಕ್ಕಂಥದ್ದನ್ನ ಹೇಳ್ತಾ ಇನ್ನು ಸಾಕಷ್ಟು ವಿಷಯಗಳು ಇವೆ. ಇಲ್ಲಿ ಇಷ್ಟು ವಿಷಯಗಳನ್ನ ಏನಾದರೂ ತಪ್ಪುಗಳು ಇದ್ರೆ ಕ್ಷಮಿಸಬೇಕು, ಹಿರಿಯರಿದ್ದೀರಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲ ವಿದ್ವತ್ ಜನರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ
ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್ ತಮ್ಗೆ. ಕಾಯಕ ವೃತ್ತಿ ದುಡಿದೇ ತಿನ್ನುವುದು, ಸಕಲ ಪ್ರಾಣಿಗಳಲ್ಲಿ ಇರುವಂತಹ ದಯೆ, ಮನುಷ್ಯರಲ್ಲಿ ಮರೆಯಾಗಿ ಹೋಗುವಂತಹ ಮಾನವೀಯ ಮೌಲ್ಯಗಳನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಒಂದು ಸಂದೇಶ, ಅತಿಯಾದ ಸಂಪಾದನೆಯನ್ನ ಮಾಡದೇ ಇರುವುದು, ಈ ಸಕ್ಕಿ ಆಸೆ ನಮ್ಗೇಕೆ ಅನ್ನುವ ಒಂದು ತತ್ವ ಸಂದೇಶವನ್ನ ಹೇಳಿದಂಥದ್ದು ಬಸವಣ್ಣನವರ ಒಂದು ಮಾತಿನಲ್ಲಿ, ಅವರ ಒಂದು ವಚನದಲ್ಲಿ, ಕಳಬೇಡ ಕೊಲ್ಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದುರು ಹಳಿಯಲು ಬೇಡ, ಇವೆಲ್ಲ ಇವತ್ತಿನ ಒಂದು ಸಮಾಜದಲ್ಲಿ ಮರೆಯಾಗಿ ಹೋಗ್ತಾ ಇದ್ದಾವೆ. ಅಂತಹ ಮರೆಯಾಗಿ ಹೋಗುವಂತಹ ಮೌಲ್ಯಗಳನ್ನ ನೆನಪಿಸುವಂತಹ ವಚನಗಳು ಇಂದಿನ ಯುವ ಪೀಳಿಗೆಗೆ ಅತಿ ಅಗತ್ಯ ಮತ್ತು ಸಮಾಜಕ್ಕೂ ಕೂಡ ಅಗತ್ಯವಾಗಿದೆ ಅನ್ನುವಂತಹ ಮಾನವೀಯ ಮಿಡಿತದಲ್ಲಿ ಮಾತಾಡಿದ್ದೀರಾ ಸರ್. ನಿಮಗೆ ಅನಂತವಾದಂತಹ ಶರಣಾರ್ಥಿಗಳು. ಇನ್ನು ಮುಂದೆ ಅನುಭವದ ನುಡಿಗಳನ್ನ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಶರಣೆ ಪ್ರೇಮಕ್ಕ ಅನಿಗೇರಿ ಅವರು. ಮೇಡಮ್ ನಮಸ್ಕಾರ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಹಾಗೂ ಬಸವಾದಿ ಶರಣರ ಚಿಂತನ ಕೂಟ, ಈ ಎಲ್ಲ ಸಂಘಟನೆಗಳಿಂದ ಶರಣರಾದ ಶಿವಾನಂದ ಕಲಿಕೇರಿಯವರ ಶ್ರಾವಣ ಮಾಸದ ದತ್ತಿ ಉಪನ್ಯಾಸಗಳ ಅಡಿಯಲ್ಲಿ ನಡೆಯುತ್ತಿರುವ ಈ ಶುಭ ಸಂಜೆಯ ಅನುಭವ ಚಿಂತನ ಕೂಟಕ್ಕೆ ಸೇರಿದ ಎಲ್ಲಾ ಶರಣ ಬಂಧುಗಳಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ಇಂದು ಶರಣರಾದ ನಾಗರಾಜ್ ಮತ್ತಿಹಳ್ಳಿ ಸರ್ ಅವರು ವಚನ ಅಧ್ಯಯನ ಇಂದಿನ ಅಗತ್ಯ ಎನ್ನುವ ವಿಷಯ ಕುರಿತು ಅತ್ಯಂತ ವಿವರವಾಗಿ ಸೂಕ್ತವಾಗಿ ಅಚ್ಚುಕಟ್ಟಾಗಿ ತಮ್ಮೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಅವರು ವಚನಗಳ ಸ್ವರೂಪಗಳನ್ನ ಹೇಳ್ತಾ, ವಚನಗಳನ್ನುವಂತಹದ್ದು ಒಂದು ಮುಕ್ತ ಛಂದಸ್ ಅನ್ನುವಂತಹ ಮಾತನ್ನ ವ್ಯಕ್ತಪಡಿಸಿದ್ರು. ವಚನ ಅಂದ್ರ ನಾವು ಹಾಡಿದ್ರೆ ಪದ್ಯ ಆಗ್ತೈತಿ, ಓದಿದ್ರೆ ಗದ್ಯ ಆಗ್ತೈತಿ ಅನ್ನುವಂಥದ್ದು. ಅದೊಂದು ವಿಶಿಷ್ಟ ಕಾವ್ಯ ಶೈಲಿ ಅಂತ ನನಗನ್ನಿಸ್ತಾ ಇದೆ. ಅಂಥ ಒಂದು ವಚನಗಳ ಸ್ವರೂಪವನ್ನ ತಾವು ಚಂಪು ಕಾವ್ಯದೊಂದಿಗೆ ಹೋಲಿಸುತ್ತಾ ಮತ್ತ ಇದೊಂದು ಮುಕ್ತ ಛಂದಸ್ ಅನ್ನುವಂಥದ್ದು ಹೇಳಿ, ಈ ವಚನಗಳ ರಚನೆಯಲ್ಲಿ ಶರಣರು ಮುಖ್ಯವಾಗಿ ನಮ್ಮ ಒಂದು ಆತ್ಮ ನಿವೇದನೆಗೆ, ನಮ್ಮ ಅಂತರಾಳದ ಒಂದು ಸತ್ಯ ಶೋಧನೆಗೆ, ವ್ಯಕ್ತಿಗತವಾಗಿ ಏನು ನಡೀತು ಅನ್ನೋದನ್ನ ಅಭಿವ್ಯಕ್ತಿ ಪಡಿಸಲು ವಚನಗಳ ರಚನೆ ಆದುವನ್ನಂತ ಮಾತನ್ನ ಅವರು ಬಹಳ ಸುಂದರವಾಗಿ ಅಭಿವ್ಯಕ್ತಗೊಳಿಸಿದ್ರು. ಅದೇ ರೀತಿ ಒಂದು ಮಾತು ಹೇಳಿದ್ರು ಅವರು, ಶರಣರ ಆಡಿದಂತಹ ಎಲ್ಲ ವಚನಗಳು ಯಾಕೆ ಶ್ರೇಷ್ಠ ಆಗ್ಯಾವ ಅನ್ನೋದು ಹೇಳ್ತಾ, ಅವರು ನಡೆದು ನುಡಿದ್ರು ಅಂತ. ಅಂದ್ರ ಅವರು ಆಡಿ ತೋರಿಸಲಿಲ್ಲ, ಮಾಡಿ ತೋರಿಸಿ ಬರೆದ್ರು. ಅದು ಆ ವಚನಗಳ ಒಂದು ಶ್ರೇಷ್ಠತೆ ಅಂತ ಅನ್ಬಹುದು. ಇನ್ನ ಅಜ್ಞಾತ ಶರಣರ ಕುರಿತು ಅವರು ಬಹಳಷ್ಟು ಮಾತನಾಡಿದ್ರು. ಎಷ್ಟು ಶಿಷ್ಟ ವಚನಕಾರರು ಎಷ್ಟು ಜನ ಆದ್ ಹೋದ್ರು, ಅಷ್ಟೇ ಅಜ್ಞಾತ ಸ್ತ್ರೀಯರು ಕೂಡ ಸುಮಾರು 33 ಮಂದಿ ಶರಣೆಯರ ವಚನಕಾರ್ತಿಯರ ಆದ್ ಹೋದಂತ ನಾವು ಕೇಳ್ತಾ ಇದ್ವಿ. ಆ ಎಲ್ಲ ಶರಣೆಯರ ಒಂದು ಎತ್ತಲಿಕ್ಕೆ ಅವರು ಬರೀಲಿಕ್ಕೆ ಕಾರಣ ಆದಂತಹದ್ದಕ್ಕ ಶರಣರ ವಚನಗಳ ಕಾರಣ, ಶರಣರ ಪ್ರೇರಣೆ ಕಾರಣ, ಶರಣರ ಚಳವಳಿಯೊಳಗಿರುವಂತಹ ಒಂದು ಮಿದುಳು ಅನಿಸ್ಕೊಂಡಂತ ಬಸವಣ್ಣನ ಒಂದು ಜೊತೆಯಾಗಿರುವಂತ ಇನ್ನುಳಿದ ಎಲ್ಲ ಶರಣರು ಕಾರಣರಾದಂತ ಮಾತನ್ನು ಕೂಡ ಬಹಳ ವಿವರವಾಗಿ ಕೊಟ್ರು. ಅದೇ ರೀತಿ ಇನ್ನ ಮತಕ್ಕಿಂತ ಸಾಮಾಜಿಕ ಒಂದು ಜೀವನದಲ್ಲಿ ಮತಕ್ಕಿಂತ ಜಾತಿ ಪ್ರಧಾನ ಆಗ್ತದೆ. ಮತ್ತೆ ಜಾತಿ ಅನ್ನುವಂಥದ್ದು ಮೇಲು ಕೀಳು ಅನ್ನುವಂತಹ ನಿರ್ಧರಿಸುವಂತ ಮಾನದಂಡ ಆಕತಿ. ಇದನ್ನ ತೆಗೆದು ಹಾಕಲಿಕ್ಕೆ ಶರಣರು ಕಂಡುಕೊಂಡಂತ ಒಂದು ಮೂಲ ಸೂತ್ರ ಕಾಯಕ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರು. ಆಮೇಲೆ ವಚನಗಳಲ್ಲಿ ಸಮಾಜ ದರ್ಶನ ಅನ್ನುವಂತಹದ್ದು ಮಾತು ಬಂದಾಗ ಅವರು ಸಾಮಾಜಿಕಕ್ಕಿಂತಲೂ ವ್ಯಕ್ತಿಗತವಾಗಿ ತಮ್ಮ ಅನುಭವಗಳನ್ನ ಹೆಚ್ಚಿಗೆ ಒತ್ತು ಕೊಟ್ಟು ಬರೆದಿದ್ದಾರೆ ಅನ್ನುವಂತ ಮಾತಿದ್ರು. ಕೆಲವು ಸಲ ವಚನಗಳನ್ನ ನೋಡಿದಾಗ ಬಸವಣ್ಣ ಶಬ್ದ ಶಿಲ್ಪಿ ಅಂತ ಹೇಳ್ತಾರ. ಆ ಮಾತು ಬಹಳ ನನ್ಗೆ ಹಿಡಿಸ್ತು.
ನೆರೆ ಕೆನ್ನೆಗೆ ಅದಕ್ಕೆ ಉದಾಹರಣೆ ಕೊಡ್ತಾರ ಅವ್ರು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿಂದು ಅಪ್ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರ ಗೂಡು ಹೋಗದ ಮುನ್ನ ಸ್ಮರಿಸು ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಇಲ್ಲಿ ವಚನಗಳ ವಿವರಣೆ ಕೊಡುವಾಗ ಮಾತನ್ನ ಹೇಳ್ತಾ ಇದ್ದಾರ. ಮತ್ತೊಂದು ಸಾಕಷ್ಟು ಅನುಭವ ಗಟ್ಟಿ ಆದ್ರ ಅಭಿವ್ಯಕ್ತಿ ಸುಲಭ ಆಗ್ತಾ ಅನ್ನುವಂತ ಮಾತನ್ನ ಹೇಳಿದ್ರು. ಶರಣರ ಅನುಭವ ಗಟ್ಟಿ ಇದ್ದ ಸಲುವಾಗಿನೇ ವಚನಗಳ ಮೌಲ್ಯ ಇಲ್ಲಿವರೆಗೆ ಉಳಿದುಕೊಂಡು ಬಂದೈತಿ ಅಂತ ಅನಿಸ್ತದೆ ನನ್ಗೆ. ವಚನಗಳು ಇಂದಿಗೂ ಕೂಡ ಯಾಕೆ ನಮಗ ಪ್ರೇರಣಾದಾಯಕ ಆಗ್ಯಾವ, ಯಾಕೆ ನಮಗ ಆಧ್ಯಾತ್ಮದ ಹಾದಿಯೊಳಗ ಆಗಲಿ, ಜೀವನದ ಎಲ್ಲಾ ಹಾದಿಯೊಳಗೂ ಕೂಡ ಯಾಕೆ ನಮ್ಗೆ ಇವು ಇಷ್ಟು ಪ್ರೇರಣಾದಾಯಕ ಅದಾವ ಅಂತಂದ್ರ ಅವು ಅನುಭವದ ನೆಲೆಯಿಂದ ಬಂದವು. ಅದಕ್ಕ ವಚನಗಳು ಅಂತಂದ್ರ ಅನುಭವದ ನೆಲೆಯಿಂದ ಆರಿಸಿ ತೆಗೆದ ಆಣಿ ಮುತ್ತುಗಳು ಅಂತ ಹೇಳ್ತಾರ. ಅದನ್ನ ಮತ್ತಿಹಳ್ಳಿ ಸರ್ ಅವರು ಅತ್ಯಂತ ಸಮರ್ಪಕವಾಗಿ ವ್ಯಕ್ತಪಡಿಸಿದ್ರು ಅಂತ ಹೇಳ್ತೀನಿ. ಅವರಿಗೆ ಧನ್ಯವಾದಗಳು ಸರ್. ಮತ್ತ ನಾನು ಇಲ್ಲೇ ವಚನಗಳ ಅಧ್ಯಯನ ಇಂದಿನ ಅಗತ್ಯ ಕುರಿತು ಅವರ ಧ್ವನಿಗೆ ನನ್ನೆರಡು ಮಾತುಗಳನ್ನ ಸೇರಿಸಲು ಬಯಸ್ತೀನಿ. ಇವು ವಚನಗಳು ಅಂತಂದ್ರ ನಾನು ಆಗ್ಲೇ ಹೇಳಿದಂಗ ಅನುಭವದ ಆಳದಿಂದ ಆರಿಸಿ ತೆಗೆದ ಆಣಿಮುತ್ತುಗಳು ಇದ್ದ ಕಾರಣ ಇವು ಅಚ್ಚ ದೇಶಿ ಶೈಲಿಯಲ್ಲಿ ಬರೆದಂತ ವಚನಗಳು, ಶ್ರಮ ಸಂಸ್ಕೃತಿಯನ್ನ ಎತ್ತಿಡಿಯುವಂತಹ ವಚನಗಳು, ಹಾಡಿದರೆ ಪದ್ಯವಾಗುವಂತಹದ್ದು, ಓದಿದರೆ ಗದ್ಯವಾಗುವಂತಹ ಇಷ್ಟ ಪ್ರಕಾರದ ವಚನಗಳು ಶರಣರ ಅನುಭವದ ಪ್ರತೀಕಗಳು ಅಂತ ಹೇಳ್ಬೋದು. ವಚನಗಳ ಅಧ್ಯಯನ ಇಂದಿನ ಅಗತ್ಯತೆ ಎಂಬ ವಿಷಯ ಗಮನಿಸಿದಾಗ ವಚನಗಳ ಅಧ್ಯಯನದ ಅಗತ್ಯತೆ ಅನ್ನುವುದು ಯಾವಾಗ್ಲೂ ಇದ್ದದ್ದ. ಕಾಲದ ಬೇಡಿಕೆಗಳಂತೆ, ಆಶಯಗಳಂತೆ ವಚನ ಅಧ್ಯಯನದ ಅಗತ್ಯತೆಯ ಕಾರಣಗಳು, ಸ್ವರೂಪಗಳು ಭಿನ್ನವಾಗ್ಕೊಂತ ಹೋಗ್ತಾವ. ವಚನಗಳನ್ನು ಸರಿಯಾಗಿ ಅರ್ಥೈಸಲು ಕೂಡ ಅಧ್ಯಯನ ಬೇಕೇ ಬೇಕು. ವಚನಗಳು ನಮ್ಮ ಸಾಧನಾ ಹಂತದಂತೆ ಅರ್ಥೈಸಲು ಸಾಧ್ಯವಾಗ್ತವೆ. ವಾಚ್ಯಾರ್ಥ, ಗೂಢಾರ್ಥ ಎಲ್ಲವನ್ನೂ ನಾವು ಅರಿಯಬೇಕಾಗ್ತದೆ. ಅಲ್ಲದೆ ಶರಣರ ಜೀವನ ರೀತಿ, ಅನುಭವದ ಸ್ವರೂಪ ತಿಳಿಸುವಂತಹ ವಚನಗಳು 12ನೇ ಶತಮಾನದಿಂದ ಇಲ್ಲಿವರೆಗೆ ಅನೇಕ ಸಾರಿ ಖೋಟಾ ವಚನಗಳ ಬಳಕೆ, ವೈದಿಕ ಸಂಪ್ರದಾಯಗಳ ಹೇರಿಕೆ, ಸಂಸ್ಕೃತ ಪದಗಳ ಸೇರಿಕೆ ಮುಂತಾದವುಗಳಿಂದ, ಸಂಸ್ಕೃತ ಪದಗಳು ಸೇರಬಾರದು ಅಂತಲ್ಲ, ಆ ವಚನಗಳಲ್ಲಿ ಅದು ಅಪ್ರಯೋಜಕವಾಗಿ ಅಲ್ಲಿ ಸೇರಿದಾಗ ಮುಂತಾದವುಗಳಿಂದ ವಚನಗಳ ಕಲಬೆರಕೆ ಒಳಗಾಗಿದೆ ಅಂತ ಅನಿಸ್ತದೆ. ಅವುಗಳ ಪುನರ್ ಪರಿಶೀಲನೆ, ಪರಿಷ್ಕರಣೆ ಇಂದು ವಚನ ಅಧ್ಯಯನದ ಅವಶ್ಯಕತೆ ಆಗಿದೆ ಅಂತ ನನಗ ಅನಿಸ್ತಾ ಇದೆ. 12ನೇ ಶತಮಾನದಲ್ಲಿ ಹೊರಬಂದಂತಹ ವಚನಗಳು ಕಾಲಗರ್ಭದಲ್ಲಿ ಸುಮಾರು 250-300 ವರ್ಷಗಳವರೆಗೆ ಬರಲೇ ಇಲ್ಲ ಹೊರಗೆ. ಮುಂದ 15ನೇ ಶತಮಾನದಲ್ಲಿ ಪ್ರೌಢದೇವನ ಕಾಲದಲ್ಲಿ ವಚನಗಳು, ಆ ವಚನಗಳ ಸಂಕಲನ ಮತ್ತು ಸಂಪಾದನೆ ಅದು ಅನ್ಯ ಧರ್ಮೀಯರೊಂದಿಗೆ ಪೈಪೋಟಿ ಇಳಿದು ನಮ್ಮಲ್ಲಿನೂ ಕೂಡ ನಮ್ಮ ಒಂದು ಶೂನ್ಯ ಸಂಪಾದನೆಯಲ್ಲಿ ಕೂಡ ಪುರಾಣ ಕಲ್ಪಿತ ಕಥೆಗಳು, ಸಂಸ್ಕೃತ ಉಕ್ತಿಗಳ ಸೇರಿಕೆ, ಖೋಟಾ ವಚನಗಳ ಸೇರ್ಪಡೆಯಾದವು. ಇವುಗಳನ್ನ ತೆಗಿಲಿಕ್ಕೂ ಕೂಡ ಇವತ್ತು ವಚನ ಅಧ್ಯಯನ ಅವಶ್ಯಕತೆ ಐತಿ ಅಂತ ನನಗನ್ಸುತ್ತೆ. ಈಗ ವಚನ ರಾಶಿಯ ಮೇಲೆ ಅನೇಕ ಆಘಾತಗಳು ಮೊದಲಿನಿಂದಲೂ ಆಗುತ್ತಲೇ ಬಂದವು. ಈಗ ನಾವು ಇತ್ತಿತ್ತಲಾಗಿ ನೋಡುವಂತಹ ಮುಕ್ತಿ ಕಂಠಾಭರಣ, ನಾನೇ ಬಿಜ್ಜಳ, ಆನು ಹೊರಗಣವನು, ತಲೆದಂಡ, ಧರ್ಮಕಾರಣ, ಶಿವರಾತ್ರಿ, ಮಹಾಚೈತ್ರ, ಈಗ ವಚನ ದರ್ಶನ, ಹೀಗೆ ಅನೇಕ ಕೃತಿಗಳಿಂದ ವಚನಗಳ ತಪ್ಪು ಕಲ್ಪನೆ, ಶರಣರ ಆಶಯಗಳ ವಿರುದ್ಧದ ವಿಚಾರ ಇವೆಲ್ಲ ಆಗುತ್ತಲೇ ಬಂದಿವೆ. ಅದಕ್ಕಾಗಿ ವಚನಗಳ ಪರಿಶೀಲನೆ, ಪರಿಷ್ಕರಣೆ ಆಗ್ಬೇಕಾದ್ರ ವಚನಗಳ ಪರಿಪೂರ್ಣ ಅಧ್ಯಯನ ಅವಶ್ಯವಾಗಿದೆ ಅಂತ ಅನಿಸ್ತದೆ. ಈ ದಿಶೆಯಲ್ಲಿ ಶ್ರೀಯುತರಾದ ಪಗು ಹಳಕಟ್ಟಿ ಸರ್ ಅವರು, ಶ್ರೀ ಬಸವನಾಳರು, ಆರ್ ಸಿ ಹಿರೇಮಠರು, ಎಂ ಕಲಬುರ್ಗಿ ಅವರು ಸಾಕಷ್ಟು ವಚನಗಳ ಪರಿಷ್ಕರಣೆ ಮಾಡಿದ್ದಾರೆ. ಇನ್ನು ಸಾಮಾನ್ಯರಾಗಿ ನಾವು ವಿಚಾರ ಮಾಡೋದೇನಂದ್ರ, ಯಾವುದೇ ವಿಷಯದ ಅಧ್ಯಯನ ಪೂರ್ವದಲ್ಲಿ ಅದರ ಸರಿಯಾದ ಓದು, ಪಠಣ ಅತ್ಯಂತ ಅವಶ್ಯ ಅನಿಸ್ತತಿ. ಮೊದಲ ಹೆಜ್ಜೆಯಲ್ಲೇ ನಾವು ಎಡವಿದ್ದೀವಿ ಅಂತ ಅನಿಸ್ತದ. ಶತಮಾನಗಳ ಕಳೆದರೂ ಅನರ್ಘ್ಯ ಸಂಪತ್ತಾದ ವಚನಗಳು ತಮ್ಮ ಮೌಲ್ಯವನ್ನೇನು ಕಳ್ಕೊಂಡಿಲ್ಲ. ಕಾಲಕ್ಕೆ ಅವು ತಮ್ಮ ಮೌಲ್ಯವನ್ನ ಪ್ರತಿಬಿಂಬಿಸುತ್ತಾ ಹೆಚ್ಚಿಸುತ್ತಾನೆ ಹೊರಟಾವು. ಅದಕ್ಕೆ ಹೇಳ್ತಾರ, ಆದ್ಯರ ವಚನ ಪರುಷ ಕಂಡಯ್ಯ, ಸದಾಶಿವನೆಂಬ ಲಿಂಗ ನಂಬುವುದು, ನಂಬಲೊಡನೆ ನೀ ವಿಜಯಿ ಕಂಡನ, ಅಧರಕ್ಕೆ ಕೈ ಉದರಕ್ಕೆ ಸಿಹಿ, ಕೂಡಲ ಸಂಗನ ಶರಣರ ವಚನ ಬೇವ ಸವಿದಂತೆ ಅಂತ ಹೇಳಿ ಅಪ್ಪ ಬಸವಣ್ಣವ್ರು ಹೇಳಿದಂಗ, ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನಾಗಿದೆ ಅಂದ್ರ ವಚನಗಳು ಅದರಕ್ಕೆ ಕೈಯಾಗಿ ನಿಂತು ಬಿಟ್ಟಾವ್. ಸಿನಿಮಾ ಹಾಡು ಡೈಲಾಗು ಅಂದ್ರ
ಸರಾಗವಾಗಿ ಹೇಳುವ ಮಕ್ಕಳು ವಚನಗಳನ್ನು ಪಠಿಸಲು ಅಷ್ಟಾಗಿ ಮುಂದೆ ಬರುವುದಿಲ್ಲ. ಮಕ್ಕಳದೇ ತಪ್ಪು ಅಂತ ನಾ ಅನ್ಲಾರೆ. ವೈಜ್ಞಾನಿಕವಾಗಿ ಸ್ಪಷ್ಟತೆ ಇಲ್ಲದಂತಹ ಕೇವಲ ಶ್ರದ್ಧಾ ಭಕ್ತಿಯಿಂದ ನಾವು ಪಾಠ ಹೇಳಿದ್ರ ಇಂದಿನ ಮಕ್ಕಳು ಒಪ್ಪುವುದಿಲ್ಲ, ನಂಬುವುದಿಲ್ಲ. ನಾವು ಅವರಿಗೆ ಆಸಕ್ತಿ ಹುಟ್ಟುವಂತೆ ಅರ್ಥೈಸಿ ಹಾಡಿನ ರೂಪದಲ್ಲಿ ಗುಣಗುಣಿಸಿ ಅವರಿಗೂ ಕಲಿಸಿದರೆ ಕಲಿಬಹುದೇನೋ. ಮುಖ್ಯವಾಗಿ ಬಸವಣ್ಣವರ ಒಂದು ಅತ್ಯಂತ ಸರಳ ವಚನಗಳು. ಆಗಲೇ ಮೇಡಮ್ ಅವ್ರನ್ನ ಹೇಳಿದ್ರು ಅದನ್ನ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಅಥವಾ ಕಳಬೇಡ ಕೊಲಬೇಡ ಅನ್ನುವಂತ ವಚನ. ಇಂಥ ಸರಳ ವಚನಗಳನ್ನ ಅಧ್ಯಾತ್ಮದ ಮೂಲ ತತ್ವವನ್ನು ತಿಳಿಸುವಂತಹ ವಚನಗಳನ್ನ ನಮ್ಮ ಮಕ್ಕಳು ಅರ್ಥೈಸಿ ಹೇಳುವಂಗ ಆದ್ರಂದ್ರ ನಾವು ಇಂಡೈರೆಕ್ಟ್ ಆಗಿ ವಚನ ಅಧ್ಯಯನಕ್ಕೆ ನಾವು ನಾಂದಿ ಹಾಡ್ದಂಗ ಆಕತಿ ಅಂತ ನನ್ಗನ್ಸ. ಮಕ್ಕಳು ದೊಡ್ಡವರಾಗಿ ತಿಳುವಳಿಕೆ ಬಂದ ಮೇಲೆ ಶರಣರ ಆಶಯಗಳನ್ನು ತಿಳಿಯಲು ಪ್ರಯತ್ನಿಸಿ ಅಭ್ಯಸಿಸಿ ಅವರಲ್ಲೇ ಇನ್ನೊಬ್ಬ ಪಗು ಹಳಕಟ್ಟಿ ಅಂತವ್ರು, ಎಂ ಕಲಬುರ್ಗಿ ಅಂತವ್ರು ಹುಟ್ಟಿ ಬರ್ಬೋದಲ್ಲ. ಅದಕ್ಕ ನಮ್ಮನ್ನ ನಾವು ತಿಳ್ಕೊಳ್ಳಲು ವಚನ ಅಧ್ಯಯನಕ್ಕೆ ಇದೊಂದು ಉತ್ತಮ ಅಡಿಪಾಯ ಹಾಕಿದಾಗ ಆಗ್ತದ. ಇದು ಕುಟುಂಬದ ಪ್ರತಿಯೊಬ್ಬರೂ ಪಾಲಿಸಲೇಬೇಕಾದ ಮೂಲ ತತ್ವ ಅಂತ ನಾ ಅಂತೀನಿ. ಇವತ್ತು ಆಧ್ಯಾತ್ಮದಲ್ಲಿ ಸಾಧನಾ ಮಾರ್ಗಗಳ ಹಲವು ಆಗಿ ಇಂದಿನ ಮಕ್ಕಳ ಯುವಕರ ಮನಸ್ಸನ್ನ ಹಲವು ಕಡೆಗೆ ವಿಭಿನ್ನ ರೀತಿಯಿಂದ ಆಕರ್ಷಿಕತ್ತವ. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮೊಳಲು, ತವರಾಜರ ನೊರೆತೊರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವ ವಿಧಿಯಂತೆ ಆಯ್ತೆನ್ನ ಮತಿ ಕೂಡಲ ಸಂಗಮ ದೇವ ಎಂಬಂತೆ ನಮ್ಮ ಸ್ಥಿತಿಯಾಗಿದೆ. ಶರಣರ ಜೀವನ, ಶರಣರ ಆಶಯ, ಆದರ್ಶ ವಚನಗಳ ಅಧ್ಯಯನ ಮಾಡಿದರೆ ನಮಗೆ ಉಪ್ಪು ನೀರು ಕುಡಿಯುವ ಅವಶ್ಯಕತೆಯೇ ಬರುವುದಿಲ್ಲ. ಬೇರೆ ಸಾಹಿತ್ಯ ಪ್ರಕಾರಗಳೊಂದಿಗೆ ವಚನ ಸಾಹಿತ್ಯ ಪ್ರಕಾರದ ವಿಶಿಷ್ಟತೆ, ವ್ಯಾಪಕತೆ ಅರಿಯಲು ಕೂಡ ವಚನ ಅಧ್ಯಯನ ಇಂದಿನ ಅಗತ್ಯವಾಗಿದೆ. ಸರ್ ಅವರು ಈ ಒಂದು ವಚನಗಳು ಹಾಗೂ ಇನ್ನುಳಿದ ಸಾಹಿತ್ಯ ಪ್ರಕಾರಗಳೊಂದಿಗೆ ಹೋಲಿಸಿ ಸಾಕಷ್ಟು ಹೇಳಿದ್ರು. ಆಳವಾದ ವಚನ ಅಧ್ಯಯನ ಮಾಡಿ ಶರಣರ ನೈಜ ಆಶಯಗಳು, ಸಿದ್ಧಾಂತಗಳು, ನಿಜಾಚರಣೆಗಳ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಹೇಳುವ ನಿಜ ಶರಣರು ಎಂದಿಗಿಂತ ಇಂದು ಅತ್ಯಂತ ಅವಶ್ಯವಾಗಿದೆ. ಅವರ ವಚನಗಳ ಪರಾಮರ್ಶೆ ಮಾಡಿ ಸಮಾಜಕ್ಕೆ ಸರಿ ಮಾರ್ಗ ತೋರಿಸುವವರು ಕೂಡ ಅವಶ್ಯವಾಗಿದೆ. ವಚನಗಳಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಮುಂದಿಟ್ಟು ಬಡಿದಾಡುವುದರಲ್ಲಿ ಅರ್ಥ ಇಲ್ಲ. ಇದರಿಂದ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಟ್ಟು ಇಲಿ ಹೆಗ್ಗಣಗಳಿಗೆ ಅವಕಾಶ ಕೊಟ್ಟಂತಾಗುತ್ತದೆ. ಕಿಟಕಿ ಬಾಗಿಲು ತೆರೆದಿಟ್ಟು ಗಾಳಿ ಬೆಳಕುಗಳಿಗೆ ಅವಕಾಶ ಕೊಡಬೇಕೇ ಹೊರತು ಇಲಿ ಹೆಗ್ಗಣಿಗಳಿಗಲ್ಲ. ಈ ದಿಶೆಯಲ್ಲಿ ಸೋದರಿ ಡಾಕ್ಟರ್ ವೀಣಾ ಎಲ್ಗಾರ್ ಮೇಡಮ್ ಅವರು ಒಂದ್ ಮಾತು ಹೇಳಿದ್ದು ನಂಗೆ ನೆನಪು ಬರ್ಲಿಕ್ಕತ್ತದ. ಏನಂದ್ರ ನಾವೆಲ್ಲಾ ಮೂಲತಃ ಬಸವ ಭಕ್ತರು, ಶರಣ ಧರ್ಮ ಪರಿಪಾಲಕರು, ಒಂದೇ ಮನೆಯ ಸೋದರರಿದ್ದಂತೆ. ವೈಚಾರಿಕ ಚಿಂತನ ಮಂಥನ, ತಾತ್ವಿಕ ಸ್ಪಷ್ಟತೆ ಸಿಕ್ಕಾಗ ಮತ್ತೆ ಕೊಡುತ್ತೇವೆ. ಅದಕ್ಕಾಗಿ ವಚನ ಅಧ್ಯಯನ ಹಿಂದೆಂದಿಗಿಂತಲೂ ಈಗ ಅತ್ಯಂತ ಅವಶ್ಯವಾಗಿದೆ ಅಂತ ಅನಿಸ್ತದೆ. ಇಲ್ಲಿ ಒಂದ್ ಮಾತು, ನಮ್ಮ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟಗಳ ಮೂಲಕ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ನೇತೃತ್ವದಲ್ಲಿ ಅನೇಕ ಅನುಭವಿಗಳ ಚಿಂತನ ಮಂಥನಗಳಿಂದ, ಚರ್ಚಾ ಕೂಟಗಳಿಂದ, ವಚನ ವಿಶ್ಲೇಷಣೆಗಳಿಂದ ಸಾವಿರದ ಶರಣರು, ಶಿವಯೋಗಿಗಳು, ಅಜ್ಞಾತ ಶರಣರ ಜೀವನ ಹಾಗೂ ಆಶಯಗಳು, ಗ್ರಂಥಗಳ ಪ್ರಕಟಣೆ, ಶರಣ ಸಮ್ಮೇಳನಗಳಿಂದ ಹೀಗೆ ವಿವಿಧ ರೀತಿಯಲ್ಲಿ ವಿವಿಧ ಮಾರ್ಗಗಳಿಂದ ವಚನಗಳ ಅಧ್ಯಯನ ವಿಮರ್ಶೆಗಳು ಸದಾ ನಡೀತಾ ಇವೆ. ಇದಕ್ಕೆ ಅನೇಕರು ತಮ್ಮ ತನು ಮನ ಧನ ಸೇವೆ ಸಲ್ಲಿಸುತ್ತಿದ್ದಾರೆ. ಒಟ್ಟಾರೆ ಅಧ್ಯಯನ ಕಾರ್ಯದಲ್ಲಿಯೂ ಕೈ ಜೋಡಿಸುತ್ತಿದ್ದಾರೆ. ಇಂತಹ ಕಾರ್ಯಗಳು ಆಗ್ಬೇಕಾದ್ರೆ ಎಲ್ಲರ ಸಹಾಯ ಸಹಕಾರಗಳು ಸದಾ ಇರ್ಬೇಕಾಗ್ತದೆ. ಇನ್ನೊಂದು ಮಾತೇನಂದ್ರ, ಈ ಸಂಘಟನೆಗಳಿಂದ ವಚನ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡಂಗಾಗಿದೆ. ಉದಾಹರಣೆಗಾಗಿ ಪಟ್ಟಣ್ ಸರ್ ಅವರು ಯಾವಾಗಲೂ ನಮಗೆ ಆಯ್ದಕ್ಕಿ ಮಾರೇನ ಕತೆ ಬಂದಾಗೊಮ್ಮೆ ಅದು ಆಯದ ಅಕ್ಕಿ ಕೂಲಿಗಾಗಿ ಕಾಳು ಎಂಬ ಮಾತನ್ನ ಮನದಟ್ಟು ಮಾಡಿಬಿಟ್ಟಾರೆ. ಆರಂಭ ಮಾಡುವ ಗುರುಪೂಜೆಗೆಂದು ಎನ್ನುವ ವಚನದಲ್ಲಿ ಪೂಜೆಗೆಂದು ಅಲ್ಲ ಪೂಜೆ ಎಂದು ಅನ್ನುವಂತ ಮಾತಾಗಲಿ, ಬಸವಣ್ಣವರ ವಚನದಲ್ಲಿ ಚಾಂಡಾಲಗೀತಿ ಎಂಬಂತ ಅನಾಗರಿಕ ಪದ ಬರಲು ಸಾಧ್ಯವಿಲ್ಲೆಂಬ ಮಾತಾಗಲಿ, ಗಾಣದ ಕಣ್ಣಪ್ಪ ಅಲ್ಲ ಗಾಳದ ಕಣ್ಣಪ್ಪನೆಂಬ ಮಾತಾಗಲಿ, ದೇವರ ದಾಸಿಮಯ್ಯ ಹಾಗೂ ಜೇಡರ ದಾಸಿಮಯ್ಯ ಬೇರೆ ಬೇರೆ ಎಂಬ ನಿರ್ಧಾರದ ನುಡಿಯಾಗಲಿ, ಹೀಗೆ ಅನೇಕ ಅಧ್ಯಯನ ವಿಷಯಗಳನ್ನು ಸ್ಪಷ್ಟಪಡಿಸಿದ್ದಾರೆ. ವಚನಗಳ ಅಧ್ಯಯನದಲ್ಲಿ ಸಾಮಾನ್ಯರನ್ನು ತೊಡಗಿಸಿ ಕಾರ್ಯನಿರ್ವಹಿಸುತ್ತಿರುವ ಸೋದರ ಶಶಿಕಾಂತ್ ಪಟ್ಟಣ್ ಸರ್ ಅವರ ಸಂಘಟನಾ ಚಾತುರ್ಯಕ್ಕೆ ಒಂದು ಸಲಾಮು ಹೇಳಲೇಬೇಕು. ಏಕೆಂದರೆ ನಾವೆಲ್ಲ ನಿವೃತ್ತಿ ಹೊಂದಿ ಮುದುಕರಾಗಿ ಮೂಲಿ ಗುಂಪು ಆಗ್ತಿದ್ದೇವೆ ಅಂತ ಎಂದುಕೊಳ್ಳುವಂತ
ನಮ್ಮನ್ನೆಲ್ಲಾ ಒಟ್ಟುಗೂಡಿಸಿ ವಚನಗಳ ಅಧ್ಯಯನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸಿದ ಅವರ ಕಾರ್ಯನೀತಿಯನ್ನು ಮೆಚ್ಚಲೇಬೇಕು ಅಂತ ಅನಿಸ್ತದ. ಒಟ್ಟಾರೆ ವಚನ ಅಧ್ಯಯನ ಎನ್ನುವುದು ಕೇವಲ ವೈಯಕ್ತಿಕ ಜ್ಞಾನ ಆನಂದಕ್ಕಾಗಿ ಆಗಲಿ, ಸಂಘಗಳ ಏಳಿಗೆಗಾಗಿ ಅಲ್ಲ. ಜಾಗತಿಕ ಮೌಲ್ಯಗಳನ್ನು ಬಿತ್ತರಿಸುವ ವಚನಗಳ ಅಧ್ಯಯನ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಆಗಿದೆ ಅಂತ ಅನಿಸ್ತದ. ಎಲ್ಲರೂ ಒಟ್ಟಾಗಿ ಶ್ರಮಿಸಿದರೆ ನಮ್ಮ ಅನುಭವ ಜ್ಞಾನಕ್ಕೆ ತಕ್ಕಂತೆ ವಚನಗಳ ಅಧ್ಯಯನ ಆಗಲೇಬೇಕು. ಯಾರು ಮಾಡ್ಬೇಕು ಹಂಗಾದ್ರ? ಎಲ್ಲರೂ ಮಾಡ್ಬೇಕು. ಮಕ್ಕಳು, ಗೃಹಿಣಿಯರು, ಸಾಮಾನ್ಯರು, ವಿಶ್ವವಿದ್ಯಾಲಯಗಳ ಪ್ರೊಫೆಸರ್ ವರೆಗೆ, ಮಠದ ಸ್ವಾಮಿಗಳವರೆಗೆ ಅಂದಾಗಲೇ ಅಧ್ಯಯನದ ಸಾರ್ಥಕತೆ ಎಲ್ಲರಿಗೂ ಮುಟ್ಟುವುದು. ಈ ಒಂದು ಶರಣ ಮಾರ್ಗದ ಕಾರ್ಯಗಳನ್ನು ಅತ್ಯಂತ ಸುಸಂಘಟಿತವಾಗಿ ನಡೆಸಿಕೊಂಡು ಹೋಗುತ್ತಿರುವಂತಹ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ಗೂ, ದಾನಮ್ಮ ಜಳಕಿ ಮೇಡಮ್ ಅವರಿಗೂ, ಸೋದರಿ ಸುಧಾ ಪಾಟೀಲ್ ಅವರಿಗೂ, ಇವರಲ್ಲದೆ ಎಲೆಮರೆಯ ಕಾಯಿಯಂತೆ ಸದಾ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಸಂಘಟಕರಿಗೂ, ಸಂಯೋಜಕರಿಗೂ, ಅನುಭವ ನೀಡಿದಂತಹ ನಾಗರಾಜ್ ಮತ್ತಿಹಳ್ಳಿ ಸರ್ ಅವರಿಗೂ, ಹಾಗೂ ನನ್ನೆರಡು ಮಾತುಗಳನ್ನು ಆಲಿಸಿದ ಎಲ್ಲಾ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಅದ್ಭುತವಾದಂತಹ ಜವಾರಿ ಭಾಷೆಯಲ್ಲಿನೇ ಮಾತನಾಡಿದಿರಿ ಅಮ್ಮಾಜಿ. ನಿಮಗೆ ಎಲ್ಲರ ಪರವಾಗಿ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ಅವಾಗಿನ ಒಂದು ಕಾಲದಲ್ಲಿ ಇರುವಂತಹ ಶರಣರು ಹಳ್ಳ ಕೊಳ್ಳ, ಕಾಡು ಕಣಿವೆ, ಹಗಲು ರಾತ್ರಿ, ಬಿಸಿಲು ಮಳೆ ಗಾಳಿ ಇವುಗಳನ್ನೆಲ್ಲ ಲೆಕ್ಕಿಸದೆ ಗೋಡೆಯ ಮರೆಯಲ್ಲಿ ಆ ವಚನ ಕಟ್ಟುಗಳನ್ನ ಬಚ್ಚಿಟ್ಟು ಇದ್ದು ಇಂಥವು ಎಲ್ಲ ಅನೇಕ ರೀತಿಯಾಗಿ ಹೋರಾಟವನ್ನ ಮಾಡಿ ಉಳಿಸಿದಂತ ಈ ವಚನಗಳನ್ನ ರಕ್ಷಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಿಗೂ, ಶರಣ ಸಂಕುಲಕ್ಕೆ ಈ ಭೂಮಿ ಮೇಲೆ ಹುಟ್ಟಿದಂತಹ ಎಲ್ಲರಿಗೂ ಅಗದಿ ಅವಶ್ಯವಾದಂಥದ್ದು. ಅಂತಹ ಜವಾಬ್ದಾರಿಯುತವಾದಂತಹ ಮಾತುಗಳನ್ನ ಹೇಳಿದಿರ. ನಿಮಗೆ ಮತ್ತೊಮ್ಮೆ ಅನಂತವಾದಂತ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ, ಇನ್ನು ಸಂಘಟಕರು, ಈ ಸಂಸ್ಥಾಪಕರು ಆದಂತಹ ಸರ್ ಪಟ್ಟಣ್ ಸರ್ ತಮ್ಮಿಂದ ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತೇವೆ. ಮೊದಲು ಡಾಕ್ಟರ್ ಕಸ್ತೂರಿ ದೇವಳೆ ಅವ್ರು ಮಾತಾಡ್ತಾರೆ. ಕಸ್ತೂರಿ ದೇವಳೆ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತ ನಾಗರಾಜ್ ಮತ್ತಿಹಳ್ಳಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕನ್ನಡ ಸಾಹಿತ್ಯ ಚರಿತ್ರೆ ದೃಷ್ಟಿಯಿಂದ 9ನೇ ಶತಮಾನದಿಂದ ಹಿಡ್ಕೊಂಡು 16ನೇ ಶತಮಾನದವರೆಗಿನ ಸಾಹಿತ್ಯದ ಎಲ್ಲ ವಿಹಂಗಮ ನೋಟಗಳನ್ನ ಅವಲೋಕಿಸ್ತಾ ವಚನ ಸಾಹಿತ್ಯದ ಅಗತ್ಯತೆ ನಮ್ಗೆ ಯಾಕಿದೆ, ಪ್ರಸ್ತುತತೆ ಯಾಕಿದೆ ಅಂತ ಹೇಳಿ ವಚನಗಳ ಮುಖಾಂತರ ವಿಶ್ಲೇಷಣೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಒಂದು ಶಬ್ದ ಏನು, ನಿಮ್ಮ ಪಾದದೊಳಗ ಆನ ತುಂಬಿ ಅಂತ ಏನ್ ಹೇಳಿದ್ರಲ್ಲ, ಅಲ್ಲಿ ಆತ್ಮ ಮತ್ತು ಪರಮಾತ್ಮಗಳ ಸಂಗಮವನ್ನ ಹೇಳಿದ್ರು. ಯಾವಾಗ್ಲೂ ನಾನು ಹೂವು ಹೆಂಗ್ ದುಂಬಿ ಹೂವಿನ ಸುತ್ತತ್ತಲ್ಲ, ಹಂಗ ಆತ್ಮ ಪರಮಾತ್ಮನ ಸುತ್ತತಿ ಅನ್ನುವಂತಹ ಶ್ಲೇಷಾರ್ಥದ ಒಂದು ವಿಚಾರ ಅಲ್ಲಿದೆ. ಸರ್ ಅದನ್ನ ಬೇರೆ ರೀತಿಯಲ್ಲಿ ಹೇಳಿದ್ರು. ಅದಕ್ಕೆ ನನ್ಗನ್ಸಿದಂತ ಈ ವಿಚಾರವನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅದು ದುಂಬಿ ತುಂಬಿ ತಕಾರ ದಕಾರ ಆಗಿ ನಿಮ್ಮ ಪಾದದೊಳಗ ಆನ ತುಂಬಿ ಅಂದ್ರೆ, ನಾನು ಆತ್ಮ ಮತ್ತು ಪರಮಾತ್ಮಗಳ ಸಂಬಂಧದಲ್ಲಿ ಯಾವತ್ತು ಪರಮಾತ್ಮನ ಸುತ್ತಾ ಇದ್ದೇನೆ ಅನ್ನೋ ವಿಚಾರದಲ್ಲಿ ನನ್ನ ಮನಸ್ಸು ಯಾವತ್ತೂ ವಿಚಲಿತವಾಗುವುದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದ. ಧನ್ಯವಾದಗಳು ಮೇಡಮ್ ತಮ್ಗೆ. ಇನ್ನೊಂದು ಹೇಳ್ತಾರಲ್ಲ, ಇವನ ಆರವ ಅಂತಲ್ಲದು, ಅಂದ್ರೆ ಬಸವಣ್ಣನವರು ಇವನು ಹಾರೂರವ ಅಂತೇಳಿ ಅಂತೇಳಿ ಇವು ನಿಮ್ಮವ ಅಂತ ಯಾವಾಗ್ಲೂ ಸರ್ ಹೇಳ್ತಿದ್ದಿರ್ತಾರ. ಈಗ ಮಾತಾಡ್ತಾರೆ ಸರ್. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಯ್ಯನ್ಮ. ಸಹಸ್ರ ಶತಮಾನದುದ್ದಕ್ಕೂ ಭಾರತೀಯ ಸಂಸ್ಕೃತಿಯೊಳಗ ಇದ್ದಂಥ ವರ್ಣಭೇದ, ವರ್ಗಭೇದ, ಲಿಂಗಭೇದ, ಆಶ್ರಮ ಭೇದ ಸಂಸ್ಕೃತಿಯನ್ನು ಹುಟ್ಟಾಕ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ. ಅದು ಯಾರೇ ಇರಲಿ, ಒಬ್ಬ ಮನುಷ್ಯನೊಳಗೆ ಭೇದವನ್ನು ಕಾಣ್ತಕ್ಕಂಥದ್ದು, ಪಕ್ಷಿ ಒಳಗೆ ಗೂಗಿ ಕಡಿಮೆ, ರತ್ನ ಪಕ್ಷಿ ಶ್ರೇಷ್ಠ ಅಂತಕ್ಕಂಥ ಶ್ರೇಷ್ಠತೆಯನ್ನು ಮೆರೆಸುವಂಥದ್ದು, ಕನಿಷ್ಠತೆಯನ್ನು ಚುಚ್ಚುವಂಥದ್ದು. ಬಹುಶಃ ಎಷ್ಟೊಂದು ನಾವು ಅಧ್ಯಯನ ಮಾಡಿದರೂ ಕೂಡ ಈ ಸಮಗ್ರ ಭೇದ ಸಂಸ್ಕೃತಿಯನ್ನು
ಭಾರತದೊಳಗೆ ಮೊಟ್ಟ ಮೊದಲಿಗೆ ಮಟ್ಟ ಹಾಕಿದವರು ಯಾರಂದ್ರೆ ಅದು ಶರಣರು. ಶರಣರು ತಮ್ಮ ಮುಕ್ತ ಕಾವ್ಯದಿಂದ ನೇರವಾಗಿ ತಮ್ಮ ಸುತ್ತಮುತ್ತಲಿನ ಅಂಧಶ್ರದ್ಧೆ, ಕಂದಾಚಾರ, ಜಾತೀಯತೆ, ಅಸಮಾನತೆ, ಅಶಾಂತಿ, ಸುಲಿಗೆ, ಶೋಷಣೆಯನ್ನು ಗಟ್ಟಿಯಾಗಿ ಎತ್ತಿ ಅವುಗಳ ವಿರುದ್ಧ ಸಮರವನ್ನು ಸಾಧಿಸಿದರು. ಆ ಸಮರದ ಉದ್ದೇಶ ಸಾರ್ವಕಾಲಿಕ ಸಮಾನತೆ. ಇವತ್ತು ಬಸವಣ್ಣನ ನಂತರ 800 ವರ್ಷಗಳಾದರೂ ಕೂಡ ವಚನಗಳು ಇವತ್ತಿನ ವಿದ್ಯಮಾನಕ್ಕೂ ಪ್ರಚಲಿತ ದಿನಗಳೊಳಗೆ ಮುಖಾಮುಖಿ ಚರ್ಚೆ ಮಾಡಲಿಕ್ಕೆ ಸಿದ್ಧಗೊಂಡಂಥ ಬಹುದೊಡ್ಡ ಸಿದ್ಧಾಂತ ಚಿಂತನೆಗಳು. ವಚನಗಳನ್ನು ನಾವು ಯಾವ್ಯಾವ ರೀತಿಯಾಗಿ ಯಾವ್ಯಾವ ರೀತಿಯಾಗಿ ತಗೊಂತೀವಿ, ಆ ಎಲ್ಲ ಆಶಯಗಳನ್ನ ಸಹೋದರಿ ಮಾತೋಶ್ರೀ ಅಕ್ಕವರು ಪ್ರೇಮಕಾಣಿಯವರು ಭಾಳ ಚಂದ ತಿಳಿಸಿದರು. ಆ ನಿಜವಾದ ಆಶಯಗಳನ್ನು ಹೇಳಿದ್ರು. ಅವರು ಉದ್ದೇಶ, ನಾನು ಇವತ್ತು ಧಾರವಾಡದಾಗ 3 ದಿನ ಆಯಿತು. ಮೊನ್ನೆ ಮೀಟಿಂಗ್ ಮಾಡಿದ್ವಿ, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ, ಇವತ್ತು ಜಿಲ್ಲಾಧಿಕಾರಿಗಳು ಹೋಗಿ ಮನವಿ ಕೊಟ್ವಿ. ಎಷ್ಟು ಮಂದಿ? ಒಂದು 70-80 ಜನ ಬಂದಿದ್ವಿ. 256 ವಚನಕಾರರು, 770 ಗಣಗಳು ಏಕಕಾಲಕ್ಕೆ 1,95,000 ಜನರ ಸಮ್ಮುಖದೊಳಗೆ ತಮ್ಮ ಆಚಾರ ವಿಚಾರ ಚಿಂತನೆಗಳನ್ನು ಬಿಜ್ಜಳನಿಗೆ ಭಯಪಡದೆ ಪೌರೋಹಿತ್ಯರ ಕಪಿಮುಷ್ಟಿಯಿಂದ ಹೊರಬಂದು ತಮ್ಮ ನೇರವಾಗಿ, ಕಠೋರವಾಗಿ, ನಿಷ್ಠುರವಾಗಿ ತಮ್ಮ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದರು. ಹೀಗಾಗಿ ಆ ವಚನಗಳೊಳಗೆ ಭಿನ್ನ ಪಾಠ ಮಾಡ್ತಕ್ಕಂಥ ಸಂದರ್ಭ. ಈಗ ಅಕ್ಕವರೆಲ್ಲ ಹೇಳ್ಯಾರ, ಬೇರೆ ಬೇರೆ ಕಾಲಘಟ್ಟದೊಳಗೆ ಪಾಠಾಂತರ ನೆಪದೊಳಗೆ ಭಿನ್ನ ಪಾಠಕ್ಕೆ ಬಂದ್ಬಲ್ಲ ಜೈನರ, ಬೌದ್ಧರ, ವೈಷ್ಣವರ, ಶೈವರ ಪೈಪೋಟಿಗೆ ಇಳಿದು ವಚನದೊಳಗೆ ಇದನ್ನು ಹೇಗಾದರೂ ಮಾಡಿದನ್ನು ವಚನ ಸಾಹಿತ್ಯದ ಆಲೋಚನೆಗಳನ್ನು ಕುಗ್ಗಿಸ್ಬೇಕು, ಬಡಿಬೇಕು ಅಂತ ತಿಳ್ಕೊಂಡು ಅವರೊಳಗೆ ವಚನ ಸಂಸ್ಕೃತದ ಭೂಯಿಷ್ಠವನ್ನು ಉದ್ದೇಶಪೂರ್ವಕವಾಗಿ ಸೇರಿಸಿದರು. ಇವತ್ತು ಏನು ಹೇಳ್ತಾರಂತಂದ್ರೆ, ವೇದ, ಆಗಮ, ಉಪನಿಷತ್ತುಗಳು, ಶಾಸ್ತ್ರಗಳು ಇವುಗಳ ಪ್ರೇರಣೆಯಿಂದಲೇ ವಚನಗಳು ಹುಟ್ಟಿಕೊಂಡು ಅಂತಕ್ಕಂಥದ್ದು. ಅಂದ್ರೆ ಇದು ದುರಂತ. ಇನ್ನೊಂದು, ಶೂನ್ಯನಾಥ ಅಂತ ತಿಳ್ಕೊಂಡು ಒಬ್ಬ ವಚನಕಾರನ ಹುಟ್ಟಾಕ್ಯಾರ. ಆ ವಚನಕಾರನೇ ಇಲ್ಲ. ಅತ್ಯಂತ ಇತಿಹಾಸವನ್ನು ಯಾವ ಕೆಟ್ಟ ಮಟ್ಟಕ್ಕೆ ಇಳಿಸ್ತಾರಂತಂದ್ರೆ, ಹಳಕಟ್ಟಿಯವರು ಸೆಂಟ್ ಜಾನ್ ಕಾಲೇಜಲ್ಲಿ ಮುಂಬೈ ಒಳಗೆ ಇರಬೇಕಾದ್ರೆ ಸೆಂಟ್ ಜೇವಿಯರ್ ಕಾಲೇಜಲ್ಲಿ ಕ್ರಿಸ್ತರ ಕಾಟದಿಂದ ಬೇಸತ್ತಿದ್ದರು, ಕ್ರೈಸ್ತರು ಇವರ ವಚನಗಳನ್ನು ಮಾಡಲಿಲ್ಲ, ಹೀಗಾಗಿ ವಚನ ಸಾಹಿತ್ಯ ಕಡೆ ವಾಲ್ಬೇಕಾಯ್ತು ಅಂತ. ಇದು ಸಂಪೂರ್ಣ ಶುದ್ಧವಾದ ಸಳ್ಳು. ಯಾಕಂದ್ರೆ ಲಿಂಗಾಯತ ಹಳಕಟ್ಟಿಯವರಿಗೆ ಮತ್ತು ಕ್ರೈಸ್ತರಿಗೆ ಅನಗತ್ಯವಾಗಿ ಜಗಳವನ್ನು ಹಚ್ಚುವಂಥ ಕೆಲಸವನ್ನು ಈ ವೈದಿಕರ ಮನಸ್ಸು ಈಗಲೂ ಮಾಡಕತ್ತಾವ. ವಿಚಿತ್ರ ಅಂತಂದ್ರೆ, ನಮ್ಮವರೇ ಆದಂಥ ಕೆಲ ಸ್ವಾಮಿಗಳು, ನಮ್ಮವರೇ ಆದಂಥ ಕೆಲ ಸಂಶೋಧಕರು ಅವರ ವಿಚಾರಗಳಿಗೆ ಆಹಾರ ಆಗಕತ್ತಾರ. ಅವರ ವಿಚಾರದ ನೇತೃತ್ವವನ್ನು ವಹಿಸಿ ನಮ್ಮ ಬೆರಳನ್ನು ನಮ್ಮ ಕಣ್ಣಾಗ ಚುಚ್ಚುವಂಥ. ನಾನು ಇವತ್ತು ನಿನ್ನೆ ನೇರವಾಗಿ ಹೇಳಿದೆ, ಹಿಂದೂ ಸಂಸ್ಕೃತಿ ಅಂತ ಆದರೆ ನಾವು ಸಂಸ್ಕೃತಿಯೊಳಗೆ ಬರ್ತಕ್ಕಂಥ ಬುದ್ಧ, ಜೈನ, ಸಿಖ್ ಧರ್ಮೀಯರಂತೆ ನಾವು ಕೂಡ ಭಾರತೀಯ ಸ್ವತಂತ್ರ ಧರ್ಮೀಯರು. ಅಂದರೆ ನಮ್ಮ ಹಕ್ಕುಗಳನ್ನು, ನಮ್ಮ ಸಂವಿಧಾನಕ್ಕೆ ಅವಕಾಶವನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು, ದಿಕ್ಕು ತಪ್ಪಿಸ್ತಕ್ಕಂಥವ್ರು ನೀವ್ಯಾರು? ಇವತ್ತು ಪ್ರೇಮಕ್ಕ ಅಣಿಗಿರೋ ತಾಯಿಯವರು ಮಾತಾಡಿದಾಗ ಎಷ್ಟೊಂದು ಖುಷಿ ಆಯ್ತು ಅಂದ್ರೆ, ನನಗೆ ಎಷ್ಟು ಅಧ್ಯಯನಶೀಲರಾಗ್ಯಾರ ಇವರು. ಯಾಕೆ ನಮ್ಮ ಇವಾಗ ಎಷ್ಟೋ ಜನ ನನಗೆ ನೋವು ಅಂದ್ರೆ, ಇವತ್ತು ನಾಗರಾಜ್ ಮತ್ತಿಯವರ ಕಾವ್ಯ ಮೀಮಾಂಸೆ ಅಂತ ತಗೊಳ್ತಾರೆ, ವಚನದ ಕಾವ್ಯ ಮೀಮಾಂಸೆ. ಇಂದಿನ ಅಗತ್ಯತೆಗಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಧ್ವನಿ, ಫೊನೆಟಿಕ್ಸ್, ಅಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಹಲವಾರು ದೃಷ್ಟಿಗಳನ್ನು ಕೊಟ್ಟರು. ಉಪನ್ಯಾಸ ಚಲೋ ಆಯಿತು. ಅದರ ವಚನ ಕೇವಲ ಅವರು ಕನ್ಕ್ಲೂಷನ್ ಬರ್ಬೇಕು. ಅವರು ಎಷ್ಟೋ ಸಲ ಹೇಳಿದ್ವಿ, ವೀರಶೈವ ಅಂತಕ್ಕಂಥ ಪದ ಬಸವೋತ್ತರ ಕಾಲದ 250 ವರ್ಷದ ನಂತರ ಬಂದಂಥ ಪದ. ನಾವು ಇವತ್ತು ರೆಕಾರ್ಡ್ ಮಾಡ್ತಿರ್ತೀವಿ, ಇದನ್ನು ಜಗತ್ತಿಗೆ ಕಳಿಸಿರ್ತೀವಿ. ವೀರಶೈವ ಕವಿ ಅಂತ 2 ಸಲ 3 ಸಲ ಅಂದರು. ನಾನು ಅಲ್ಲಿ ಮೆಸೇಜ್ ಹಾಕಿದೆ. ಉದ್ದೇಶ ಅಂದ್ರೆ ವೀರಶೈವ ವಿರೋಧಿಗಳಲ್ಲ, ಆದರೆ ವೀರಶೈವರು ನಾವಲ್ಲ. ನಾವು ವೀರಶೈವರಲ್ಲ, ವೀರಶೈವರು ಲಿಂಗಾಯತರು, ಲಿಂಗಾಯತರು ವೀರಶೈವರಲ್ಲ. ಬಸವ ಧರ್ಮವನ್ನು ನಂಬಿಕೊಂಡಂಥ ನಾವು ಖಂಡಿತ ವೀರಶೈವರಲ್ಲ. ಪುರಾಣವನ್ನು, ಪುಣ್ಯಕಥೆಗಳನ್ನು, ಪವಾಡಗಳನ್ನು ವೈಭವೀಕರಿಸಿ ಅದನ್ನೇ ಒಂದು ದರ್ಶನ ಮಾಧ್ಯಮ ಅಂತ ಮಾಡಿಕೊಂಡು ಆ ಮಾಧ್ಯಮದ ಮೂಲಕ ಬದುಕ್ತಕ್ಕಂಥ ಪೌರೋಹಿತ್ಯದವರಿಗೆ ಚಾಟಿ ಎಟ್ ಬೀಸಿದವರು ಶರಣರು.
ಮಾಡಿ ನೀಡಿ ಹೋದಿ ಏನಂದಾಗ ಕೈಲಾಸವೇನು ಕೈಕೂಲಿ ಅಂತ ಕೇಳುವಂತ ಪ್ರಶ್ನೆ ಎಂತ ಗಟ್ಟಿತನ ಅಂತಂದ್ರೆ ಕೈಲಾಸದ ಪರಿಕಲ್ಪನೆಯನ್ನು ಕಿತ್ತು ಹಾಕಿದ್ರು. ಹಿಂಗಾಗಿ ನಾನು ಎಷ್ಟೋ ಸಲ ಹೇಳ್ತೀನಿ, ನೀವು ನಿಮ್ಮ ಅನುಕೂಲಕ್ಕಾಗಿ ಎಲ್ಲಿಯಾದರೂ ಕೂಡ ಒಂದು ಮಹಿಳೆಯನ್ನ ಒಂದು ಮಠದ ವೈದಿಕ ಮಠದ ಪುರೋಹಿತರನ್ನಾಗಿ ಮಾಡ್ತೀರ ನೀವು. ಇವತ್ತು ನಾವು ಉಡುಪಿ ಮಠಕ್ಕೆ ಹೋದ್ರೆ ಬ್ರಾಹ್ಮಣ ಮತ್ತು ಅಬ್ರಾಹ್ಮಣರ ಪಂಥಿಯೇ ಬೇರೆ. ಹೀಗಾಗಿ ನನ್ನ ಕಳಕಳಿಯ ವಿನಂತಿ ಎಲ್ಲರೊಳಗೆ, ನೀವೆಲ್ಲರೂ ಕೂಡ ನಾನು ಇವತ್ತು ಬಹಳ ನೋವಿನ ಸಂಗತಿ ಅಂದ್ರೆ ಹೊಸ ವಚನ ಸಂಪುಟದೊಳಗೂ ಕೂಡ ಅಂದ್ರೆ 4ನೇ ಆವೃತ್ತಿಯ ಸಂಪುಟದೊಳಗೂ ಕೂಡ ಅದೇ ತಪ್ಪು ದೋಷಗಳು ಪುನರಾವರ್ತನೆ ಆಗಿವೆ. ಇವತ್ತು ನಾನು ಯಾರನ್ನೂ ದೂಷಿಸುತ್ತಿಲ್ಲ, ನಮ್ಮನ್ನು ಹೊರತುಪಡಿಸಿ ನಾವು ಅದಕ್ಕೆ ತೀವ್ರವಾಗಿ ಸ್ಪಂದಿಸಕತ್ತಿಲ್ಲ ಅನ್ನುವಂಥ ನೋವಿದೆ. ಸೊ ನಾನು ಸಹೋದರ ನಾಗರಾಜ್ ಮತ್ತಿಹಳ್ಳಿ ಅವ್ರಿಗೆ ವಿನಂತಿ ಮಾಡ್ತೀನಿ, ವಚನಕಾರರ ಚಿಂತನೆ ಬಂದಾಗ ಶರಣರ ಪದ ಬಳಸ್ರಿ, ಬಸವ ಅಂತ ಬಳಸ್ರಿ, ಲಿಂಗಾಯತ ಅಂತ ಬಳಸ್ರಿ, ಅದು ಹೆಚ್ಚು ಸೂಕ್ತ. ಯಾಕೆ ಸಿದ್ದಯ್ಯ ಪುರಾಣಿಕರಿಗೆ ಈ ವಾದ ಒಳಗೆ, ಯಾಕಂದ್ರೆ ಮೂಲತಃ ಅವರು ಜಾತಿಯಿಂದ ಜಂಗಮರು. ನಾನು ಎನ್ನುವುದಿಲ್ಲ ನಾನು ಲಿಂಗಾಯತ, ಬೇಡ ನನಗೆ ವೀರಶೈವ, ನಾನು ಬಸವಾಯತ ಬಸವಧರ್ಮಿ ಅಂತ ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ ಅಂತಾರೆ. ಸೊ ಈ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ, ಯಾಕೆ ನಮ್ಮ ಬೆಳೆದು ಬಂದಂಥ ವಿಚಾರ ಆಚಾರಗಳನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡು ನಾವು ಮುಂದಿನ ದಿನದೊಳಗೆ ಮಾಡದೇ ಇದ್ರೆ ನಮ್ಮ ಸಾಹಿತ್ಯವನ್ನು, ನಮ್ಮ ದರ್ಶನವನ್ನು, ನಮ್ಮ ವಾಂಗ್ಮಯವನ್ನು ಎಲ್ಲವೂ ವಚನವೇ ಬಸವಣ್ಣ ನನಗೆ ಅಂತ ಹೇಳಿ ನಾನು ಬರೆದಂಥ ಒಂದು ಬಸವಣ್ಣ ನಮಗೆ ಕಾಣ್ತಕ್ಕಂಥದ್ದು, ನಿತ್ಯ ಬಸವಣ್ಣ ಕಾಣ್ತಕ್ಕಂಥ ದಿವ್ಯ ದರ್ಶನ ಅಂತಂದ್ರೆ ವಚನಗಳೊಳಗೆ ಬೈಬಲ್ ಅದಾವ, ಕುರಾನ್ ಐತಿ, ಎಲ್ಲ ಐತಿ. ಆದ್ರೂ ಒಂದು ಹೇಳಿದ್ರು ಅವರು, ವಚನಗಳು ವೇದಗಳು ಅಂತಂದ್ರು. ಅಲ್ಲ, ವೇದ ಅವರ ದಾರಿ ಬೇರೆ, ವೇದ ಇದು ಶಬ್ದದ ಮಾತು, ಶರಣರ ವಚನಗಳು ಅನುಭವದ ಅಭಿವ್ಯಕ್ತಿ, ಸ್ವಾನುಭವದ ನೆಲೆಯಿಂದ, ಕಾರ್ಮಿಕರ ಕಾಯಕದ ಪಾರಿಭಾಷಿಕ ಪದದಿಂದ, ಪಾರಿಭಾಷಿಕ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರ, ತಮ್ಮ ಕಾಯಕದ ಬಗ್ಗೆ ಹೇಳ್ತಾರ, ಸತ್ಯಕ್ಕ ಕಸ ಹುಡುಗ ಬಗ್ಗೆ ಹೇಳ್ತಾರ, ನುಲಿಯ ಚಂದಯ್ಯ ಕನ್ನಿ ಮಾಡೋದ್ರ ಬಗ್ಗೆ ಹೇಳ್ತಾನ. ಹಿಂಗಾಗಿ ಆ ಪಾರಿಭಾಷಿಕ ಪದೊಳಗೆ ಈ ಭಾರತದೊಳಗೆ ಇಡೀ ಜಗತ್ತಿಗೆ ಕೊಟ್ಟಂಥ ಒಂದು ಪ್ರಬಲವಾದಂಥ ಸಾಹಿತ್ಯ ಯಾವುದಂದ್ರೆ ವಚನ ಸಾಹಿತ್ಯ. ಅದನ್ನು ಕಮರಿಸುವ, ಕುಗ್ಗಿಸುವ ಪ್ರಯತ್ನ ನಿರಂತರವಾಗಿ ಮಾಡಿದ್ವಿ. ನಾನು ಇವತ್ತು ಒಂದು ಪರಿಷ್ಕರಣೆ ಮಾಡ್ತೀನಿ ಅಂದ್ರೆ 10 ವಿರೂಪಗೊಳಿಸ್ತಕ್ಕಂಥ ಮಾಡ್ಯಾವ. ಹೀಗಾಗಿ ತಮ್ಮೆಲ್ಲರ ಮುಂದೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ. ಯಾಕಂದರೆ ಇವತ್ತು ನಾನು ನೋಡಿದಾಗ ಏನೊಂದು 65-70 ಮಂದಿ ಬಂದರು. ಅದೇ ಒಬ್ಬ ಸಟಾನಿಕ್ ವರ್ಸಸ್ ಬರೆದಾಗ ಅಥವಾ ಕ್ರೈಸ್ತ ಧರ್ಮೀಯರ ಬಗ್ಗೆ ಬರೆದಾಗ ಆ ಜನಾಂಗೀಯದರು ಉಗ್ರವಾಗಿ ಹೇಳ್ತಾರೆ. ನಮ್ಮ ಸಮಾಜದ ಬಗ್ಗೆ ಏನೇ ಬರೆದರೂ ಕೂಡ ನಾವು ಸುಮ್ಮ ಹಾಕಿ ಬಿಡ್ತೀವಿ. ನಮ್ಮ ಸಹನಶೀಲತೆ ಅಥವಾ ನಿರ್ಲಕ್ಷ್ಯತನ ಇವೆಲ್ಲವೂ ಕೂಡ ನಮ್ಮ ಬಸವಣ್ಣನವರ ಶರಣರ ಬಹಳ ದೊಡ್ಡ ಆಶಯ. ತಾವು ಸತ್ತು ನಮ್ಮನ್ನು ಬದುಕಿಸಿದರು. ನಾನು ಅದಕ್ಕೆ ಕಿಚ್ಚಿನೊಳಗೆ ಕೈ ಹಾಕಿ ಹೆಕ್ಕಿದರು ವಚನಗಳನ್ನು ಸುಡುತ್ತಾ ಇದ್ದಾಗ ತಾಡೋಲೆಗಳನ್ನು ಆಯ್ಕೆ ಮಾಡಿಕೊಂಡು ನಮಗೆ ಕೊಟ್ಟು ಹೋಗ್ಯಾರ. ಈ ಕಾರಣದಿಂದ ನಾವೆಲ್ಲರೂ ಕೂಡ ಈ ಪರಿಷ್ಕರಣೆಗೆ ನಾವು ತಗೊಂಡಿವಿ. ಈಗ ಮೊದಲು ಬಸವಣ್ಣನ ವಚನ ಸಂಪುಟವನ್ನು ತಗೊತೀವಿ, ಆದಷ್ಟು ಬೇಗ ನಾವು ಆ ಕಾರ್ಯವನ್ನು ಸಾಧಿಸ್ತೀವಿ. ಡಿಸೆಂಬರ್ ಒಳಗಾಗಿ ಕಾರ್ಯರೂಪಕ್ಕೆ ತರ್ತೀವಿ ಅಂತಕ್ಕಂಥ ಮಾತನ್ನು ಒಂದು ಸಂಪುಟ ಬಸವಣ್ಣನವರ ಸಂಪುಟ ಮಾಡಿ ತಮ್ಮೆಲ್ಲರ ಸಮ್ಮುಖದೊಳಗೆ ಅದನ್ನು ಪರಾಮರ್ಶೆ ಮಾಡಿ ಅದನ್ನು ತಮ್ಮ ಗಮನಕ್ಕೆ, ತಮ್ಮ ಅನುಭವದ ಉಡಿಗೆ ಹಾಕಿ ಒಂದು ತೃಪ್ತಿ ನಮಗೆ. ಅಲ್ಲಿವರೆಗೆ ನಾವು ಆರೋಪಿಗಳಾಗಿರ್ತೀವಿ, ಒಂದು ಅಪರಾಧ ಮನೋಭಾವ ನಮಗೆ ಕಾಡ್ತೈತಿ. ಅವೆಲ್ಲವನ್ನು ಹೊರತಾಗಿ ನಾವು ನಿಜಕ್ಕೂ ಕೂಡ ಮಾಡುವ ಕೆಲಸ ಭಾಳ ಐತಿ. ತಾವೆಲ್ಲರೂ ಕೈ ಜೋಡಿಸ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅನುಭವದಲ್ಲಿ ಅಮೃತದ ನುಡಿಗಳನ್ನ ಆಡಿದಂತಹ ಸರ್ ಧನ್ಯವಾದಗಳು ಸರ್ ತಮ್ಗೆ. ಶರಣು ಸಮರ್ಪಣೆಯನ್ನು ಮತ್ಯಾರು ಮಾತಾಡ್ತೀರಾ? ಯಾರು ಮಾತಾಡ್ತೀರಾ? ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಸರ್ ಇದಾರ, ಮತ್ತೆ ಹೇಳಿ ಸರ್, ನಾಗರಾಜ್ ಸರ್ ಹೇಳ್ತಾರ, ಸರ್ ಆದ್ರೂ ಹೇಳ್ತಾರ. ಯಾರು ಇಲ್ಲ. ಪಣಿಯನ್ನ ಶರಣೆ ಪ್ರೊಫೆಸರ್ ಶಕುಂತಲಾ ಸಿಂಧೂರ್ ಮಾಡ್ಬೇಕು ಅಂತಂದು ಅವ್ರಲ್ಲಿ ಕೇಳ್ಕೊತೀನಿ ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು.
ಮೇಡಮ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್. ಮೇಡಮ್ ಕಟ್ ಆಗ್ತಾ ಇದೆ ವಾಯ್ಸ್. ದಾನಮ್ಮ ನೀವೇ ಮಾಡಿಬಿಟ್ರಿ ಮೇಡಮ್. 1 ಸೆಕೆಂಡ್ ಸರ್. ದಾನಮ್ಮ ಮಾಡಿಬಿಡ್ರಿ, ನಡೀತೈತಿ. ಎಸ್ ಸರ್. ಅವ್ರು ಮಾಡ್ತೇನೆ ಆಗ್ತಾರೆ ಸರ್, ಮೆಸೇಜ್ ಹಾಕ್ಯಾರ. ಮಾಡ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರ್ಥನ ಅರಿವು ವೇದಿಕೆಯಿಂದ ಶ್ರಾವಣ ಮಾಸದ ನಿಮಿತ್ತ ಪ್ರತಿದಿನ ತಜ್ಞ ವಿದ್ವಾಂಸರಿಂದ ಅಷ್ಟಮೂಲ್ಯವಾದ ಜ್ಞಾನ ದಾಸೋಹ ಉಪನ್ಯಾಸವನ್ನ ಏರ್ಪಡಿಸಿದ್ದು, ಇಂದಿನ ಉಪನ್ಯಾಸದಲ್ಲಿ ತಮ್ಮ ಅತ್ಯಮೂಲ್ಯವಾದ ವಿಚಾರಧಾರೆಗಳನ್ನ ಧಾರೆ ಎರೆದಿರ್ತಕ್ಕಂಥ ಆತ್ಮೀಯ ಸಹೋದರನ ನಾಗರಾಜ್ ಮತ್ತಿಹಳ್ಳಿ ಅವರಿಗೆ ಅತ್ಯಂತ ಮಮತೆಯ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳು. ನಾವು ಹೊಸ ವಿಚಾರಗಳನ್ನ, ಅಮೂಲ್ಯ ವಿಚಾರಧಾರೆಗಳನ್ನ ಸರ್ವರಿಗೂ ವಿಸ್ತರಿಸಿ ಆಳವಾದ ಅಧ್ಯಯನ ಪೂರ್ಣವಾದಂತಹ ವಿಚಾರಧಾರೆಯನ್ನ ಧಾರೆ ಎತ್ತಿದ್ದಕ್ಕಾಗಿ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ದತ್ತಿ ಉಪನ್ಯಾಸದಲ್ಲಿ ವಚನ ಪ್ರಾರ್ಥನೆಯನ್ನ ತಮ್ಮ ಕಂಚಿನ ಕಂಠದಿಂದ ಹಾಡಿರತಕ್ಕಂತಹ ಚರಣಿ ಭಾಗ್ಯ ಕೋಟಿ ಅವರಿಗೂ ಕೂಡ ಒಲವಿನ ಶರಣಾರ್ಥಿಗಳು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾದ ಪರಿಚಯವನ್ನ ಮಾಡಿರ್ತಕ್ಕಂಥ ಶರಣೆಯರಾದ ಬಸಮ್ಮ ಭರಮಶೆಟ್ಟಿ ಅವರಿಗೂ ಕೂಡ ನಲುಮೆಯ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ದತ್ತಿ ದಾಸೋಹದಲ್ಲಿ ವಚನ ಅಧ್ಯಯನ ವೇದಿಕೆ, ಶರಣ ಚಿಂತನ ಕೂಟ, ಅಕ್ಕನ ಅರಿವು ಈ ಸಂಘಟನೆಗಳಿಂದ ಏರ್ಪಡಿಸಿರ್ತಕ್ಕಂತಹ ಈ ಒಂದು ಉಪನ್ಯಾಸದೊಳಗ ಮಾರ್ಗದರ್ಶನದ ನುಡಿ ತೋರಣಗಳನ್ನ ಗೈದಿರ್ತಕ್ಕಂತಹ ತಮ್ಮ ಅತ್ಯಮೂಲ್ಯವಾದ ವಿಚಾರಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರ್ತಕ್ಕಂತಹ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೂ ಕೂಡ ವಾತ್ಸಲ್ಯ ಪೂರಿತವಾದಂತಹ ವಚನ ಮಂಗಳ ಮೂಲಕ ನಮ್ಮೆಲ್ಲರನ್ನ ಸಂಗೀತ ಲೋಕಕ್ಕೆ ಕರೆದೊಯ್ಯಲಿರುವಂತಹ ಶರಣೆ ಬಬಿತಾ ಅವರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ನಿರ್ವಹಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಗೈದಿರ್ತಕ್ಕಂತಹ ಶರಣೆ ಕಮಲಾಪುರೆ ಅವರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಪ್ರೀತಿ ಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮ ಎಲ್ಲಕ್ಕಿಂತ ಮಿಗಿಲಾಗಿ ನಿತ್ಯ ಈ ಕಾರ್ಯಕ್ರಮದೊಳಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎನ್ನುವ ಹಾಗೆ ತಾಂತ್ರಿಕ ಸಹಾಯ ದಾಸೋಹದಲ್ಲಿ ನಿರಂತರವಾಗಿ ದಣಿವರಿಯದೆ ಅತ್ಯಂತ ಹುಮ್ಮಸ್ಸಿನಿಂದ ಪಾಲ್ಗೊಳ್ಳುತ್ತಲಿರುವಂತಹ ಆತ್ಮೀಯ ಸಖಿ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಕೂಡ ಆದರ ಪೂರ್ವಕ ಪ್ರೇಮ ಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಪ್ರತಿಕ್ರಿಯೆಯನ್ನ ಅಭ್ಯಕ್ತಪಡಿಸಿರ್ತಕ್ಕಂತಹ ನನ್ನ ಅಕ್ಕರೆಯ ವಿದ್ಯಾರ್ಥಿನಿ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಒಂದು ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಘಟಕರು, ಸಂಯೋಜಕರು ಆಗಿರ್ತಕ್ಕಂಥ ಶರಣ ಶ್ರೀ ಸಿದ್ದಪ್ಪ ಪಡನಾಳ್ ಅವರು ಹಾಗೂ ಶರಣೆ ಸರಸ್ವತಿ ಬಿರಾದ್ ಪುಣೆ ಅವರು ಮತ್ತು ಪ್ರೇಮಕ್ಕ ಅಣ್ಣಿಗೇರಿ ಅವರು ಹಾಗೂ ರಾಜನಂದ ಗಾರ್ಗಿ ಅವರು ಮತ್ತು ಶರಣ ಶ್ರೀ ಕೈಲ ಐನಾಪುರ್ ಅವರಿಗೂ ಕೂಡ ಶರಣ ಶ್ರೀ ಶರಣಪ್ಪ ಮದ್ದೂರ್ ಅವರಿಗೂ ಕೂಡ ಸಂಘಟಕರಾದಂತಹ ಶರಣೆ ನನ್ನ ಗುರುಮಾತೆ ಪ್ರೊಫೆಸರ್ ಶಾರದಮ್ಮ
ಪಾಟೀಲ್ ಮೇಟಿ ಅವರಿಗೂ ಕೂಡ, ಆತ್ಮೀಯ ಅಕ್ಕ ಗೌರಮ್ಮ ನಾಸಿ ಅವರಿಗೂ ಕೂಡ, ಹಾಗೂ ಪ್ರೀತಿಯ ಸ್ನೇಹಿತೆ ಸುಧಾ ಪಾಟೀಲ್ ಅವರಿಗೂ ಕೂಡ ಸರ್ವರ ಪರವಾಗಿ ಅತ್ಯಂತ ಆದರದ ಒಲವಿನ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ದಿನತ್ಯದ ಉಪನ್ಯಾಸ ಕಾರ್ಯಕ್ರಮ ದಾಸೋಹದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸರ್ವ ಶರಣೆಯರಿಗೂ ಕೂಡ ಭಕ್ತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನುಂಟು ಮಾಡಿ ಯಶಸ್ಸುಗೊಳಿಸಿರ್ತಕ್ಕಂಥ ಸರ್ವ ಶರಣೆಯರಿಗೂ ಕೂಡ ಭಕ್ತಿ ಪೂರ್ವಕವಾದಂತ ಸಮರ್ಪಣೆ ಅರ್ಪಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಂದಿರಕ್ಕೆ ಕಳಸಪ್ರಾಯವಾಗಿರ್ತಕ್ಕಂತಹ ಈ ಶತಮಾನದ ಅಣ್ಣ ಬಸವಣ್ಣ, 12ನೇ ಶತಮಾನದ ಅಣ್ಣ ಬಸವಣ್ಣ ಅವರಾದ್ರ ಈ 21ನೇ ಶತಮಾನದ ಆಧುನಿಕ ಬಸವಣ್ಣ ನಡೆದಾಡುವ ಕೋಶವೇ ಆಗಿರ್ತಕ್ಕಂತಹ ಸರ್ವರ ಅಣ್ಣ, ನಮ್ಮ ಅಣ್ಣ ಪಟ್ಟಣ ಅಣ್ಣ ಅವರಿಗೂ ಕೂಡ ನಾನು ಸರ್ವರ ಪರವಾಗಿ ಎಲ್ಲ ಹೊಸ ವಿಚಾರಗಳನ್ನು, ಎಲ್ಲ ಕಾರ್ಯಕ್ರಮಕ್ಕೆ ಇದು ಹಾಲಿನ ಕೆನೆ ಹಾಗೆ ಹೊಸ ವಿಚಾರಗಳನ್ನ, ತಮ್ಮ ಅತ್ಯಮೂಲ್ಯವಾದಂತಹ ಮಾರ್ಗದರ್ಶನದ ನುಡಿಗಳನ್ನ ದಿನನಿತ್ಯ ನೀಡತಕ್ಕಂತಹ ಸರ್ವರ ಅಣ್ಣ ಪಟ್ಟಣ ಅಣ್ಣ ಅವರಿಗೂ ಕೂಡ ಸರ್ವರ ಪರವಾಗಿ ಅತ್ಯಂತ ಪ್ರೀತಿ ಪೂರ್ವಕವಾದಂತಹ ಆತ್ಮೀಯ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ನನಗೆ ಈ ಒಂದು ಸಮರ್ಪಣೆಗಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಸರ್ವರಿಗೂ ಮತ್ತೊಮ್ಮೆ ಎರಡನೇ ಪೂರ್ವಕವಾದಂತಹ ಸರ್ವರಿಗೂ ಸಮರ್ಪಣೆಯನ್ನ ಮಾಡಿ ಕಾರ್ಯಕ್ರಮಕ್ಕೆ ವಿದಾಯವನ್ನ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಲವಿನ ನೆಲನೆಯ ಪ್ರೀತಿ ಪೂರ್ವಕವಾದಂತಹ ವಂದನೆಗಳು, ಪೂರ್ವಕವಾದಂತಹ ಶರಣಾರ್ಥಿಗಳು. ಎಲ್ಲರನ್ನೂ ಆತ್ಮೀಯವಾಗಿ ಶರಣು ಸಮರ್ಪಿಸಿದಂತಹ ತಮಗೂ ಕೂಡ ಶಕುಂತಲಾ ಸಿಂಧೂರ್ ಮೇಡಮ್, ನಿಮ್ಗೂ ಕೂಡ ಅನಂತವಾದಂತಹ ಶರಣಾರ್ಥಿಗಳು. ಇನ್ನು ಮುಂದೆ ವಚನ ಮಂಗಳ ಶರಣೆ ಬಬಿತಾ ಪಂಚನ್ನವರ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಒಂದು ಅಕ್ಕನ ವಚನವನ್ನು ಪ್ರಸ್ತುತಪಡಿಸಲು ಇಷ್ಟಪಡುತ್ತೇನೆ. ನರ ಜನ್ಮವ ತೋಡೆದು ಹರ ಜನ್ಮವ ಮಾಡಿದ ಗುರುವೆ ನಮೋ. ನರ ಜನ್ಮವ ತೋಡೆದು ಹರ ಜನ್ಮವ ಮಾಡಿದ ಗುರುವೆ ನಮೋ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ನಮೋ 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 ನಮೋ. ನರ ಜನ್ಮವ ತೋಡೆದು ಹರ ಜನ್ಮವ ಮಾಡಿದ ಗುರುವೆ ನಮೋ. ಭವಿ ಎಂಬುದ ತೋಡೆದು ಭಕ್ತೆಯೆಂದೆಣಿಸಿದ ಗುರುವೆ ನಮೋ ನಮೋ. ಭವಿ ಎಂಬುದ ತೋಡೆದು ಭಕ್ತೆಯೆಂದೆಣಿಸಿದ ಗುರುವೆ ನಮೋ ನಮೋ. ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಒಪ್ಪಿಸಿದ ಗುರುವೆ ನಮೋ ನಮೋ. ಒಪ್ಪಿಸಿದ ಗುರುವೆ ನಮೋ ನಮೋ. ನಮೋ 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 ನಮೋ. ನರ ಜನ್ಮವ ತೋಡೆದು ಹರ ಜನ್ಮವ ಮಾಡಿದ ಗುರುವೆ ನಮೋ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ನಮೋ 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 ನಮೋ. ಧನ್ಯವಾದಗಳು. ನಾಳೆ ಮತ್ತೆ ಇದೇ 5:30 ಗಂಟೆಗೆ ಶ್ರಾವಣ ಮಾಸದ ಉಪನ್ಯಾಸಗಳು ನಡೆಯುತ್ತವೆ. ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಅಂತಂದು ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.